ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಶುಭ ಸ್ವಾಗತ. ಆರಂಭದಲ್ಲಿ ಶ್ರೀ ಪಶುಪತಿನಾಥ ದೇವಸ್ಥಾನದ ನೇಪಾಳದ ಪ್ರಧಾನ ಅರ್ಚಕರಾಗಿದ್ದುಕೊಂಡು ಈಗ ಪದ್ಯಾಣದವರೇ ಆಗಿರುವ ಶ್ರೀ ರಾಮಕಾರಂತ ಇವರಿಂದ ವೇದಘೋಷದೊಂದಿಗೆ ಸಭಾಕಲಾಪಗಳು ಆರಂಭಗೊಳ್ಳುತ್ತವೆ. ಶ್ರೀ ರಾಮಕಾರಂತ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸ್ವಸ್ತಿ. ಪದ್ಯಾಣ ಶ್ರೀ ಕ್ಷೇತ್ರದ ತಂತ್ರಿಗಳು ಆಗಮಿಸಿದ್ದಾರೆ. ಅವರನ್ನು ಸಹ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ವಿಘ್ನನಾಶಕನಾದ ಗಣಪತಿಯನ್ನು ಹಾಗೂ ಸ್ಥಳೀಯ ನೆಲೆಯಾದ ಮಹಾಲಿಂಗೇಶ್ವರನನ್ನು ಸ್ತುತಿಸುವುದಕ್ಕಾಗಿ, ಪ್ರಾರ್ಥನೆಯಿಂದ ಸ್ತುತಿಸುವುದಕ್ಕಾಗಿ ಕುಮಾರಿ ವೈಷ್ಣವಿ ಮತ್ತು ಕುಮಾರಿ ದೀಪಶ್ರೀ ಪದ್ಯಾಣ ಇವರು ಇದೀಗ ನಿಮ್ಮ ಮುಂದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೈಲಾಸವಾಸ ಗಂಗಾಧರ, ಕೈಲಾಸವಾಸ ಗಂಗಾಧರ, ಆನಂದ ತಾಂಡವ ಸದಾ ಶಿವ, ಹಿಮಗಿರಿವಾಸ ಸಾಂಬ ಶಿವ. ಕೈಲಾಸವಾಸ ಗಂಗಾಧರ, ಗಣಪತಿ ಸೇವಿತ ಹೇ ಜಗದೀಶ, ಶರವಣ ಸೇವಿತ ಹೇ ಪರಮೇಶ, ಶೈಲಗಿರೀಶ್ವರ ಉಮಾ ಮಹೇಶ, ಶ್ರೀಚಕ್ರ ಸಹಿತ ಶ್ರೀ ಮಹಾಲಿಂಗೇಶ, ಆನಂದ ತಾಂಡವ ಸದಾ ಶಿವ, ಹಿಮಗಿರಿವಾಸ ಸಾಂಬ ಶಿವ. ಕೈಲಾಸವಾಸ ಗಂಗಾಧರ, ಪದ್ಯಾಣವಾಸ ಗಂಗಾಧರ, ಆನಂದ ತಾಂಡವ ಸದಾ ಶಿವ, ಹಿಮಗಿರಿವಾಸ
ವಾಸ ಸಾಂಬ ಶಿವ ಪದ್ಯಾಣ ವಾಸ ಸಾಂಬ ಶಿವ ಪದ್ಯಾಣ ವಾಸ ಸಾಂಬ ಶಿವ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಅರುಣ್ ಶ್ಯಾಮ್ ಅವರಿಂದ ಸ್ವಾಮೀಜಿಯವರಿಗೆ ಫಲ ಸಮರ್ಪಣೆಯ ಮೂಲಕ ಗೌರವಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಬರಮಾಡಿಕೊಳ್ಳುವುದಕ್ಕೆ ಈಗ ಶ್ರೀ ಅರುಣ್ ಶ್ಯಾಮ್ ಅವರು. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಮಾನ್ಯ ತಂತ್ರಿವರ್ಯರಿಗೆ ಶ್ರೀಯುತ ಸೇರಾಜೆ ಗೋಪಾಲಕೃಷ್ಣ ಭಟ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಹೈಕೋರ್ಟ್ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ, ಅದರ ಜೊತೆಯಲ್ಲಿ ಈ ಕಿರಿಯ ವಯಸ್ಸಿನಲ್ಲಿಯೇ ನ್ಯಾಯಾಲಯದಿಂದಲೇ ಅಂದರೆ ಸರ್ಕಾರದಿಂದಲೇ ಹಿರಿಯ ನ್ಯಾಯವಾದಿ ಎನ್ನುವ ಮನ್ನಣೆಗೆ ಗೌರವಕ್ಕೆ ಪಾತ್ರರಾಗಿರುವ ಹಾಗೂ ಶ್ರೀ ರಾಮಚಂದ್ರಾಪುರ ಮಠದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದುಕೊಂಡು ಮಠದಿಂದ ರಾಜಧಾನಿಗೆ ಬೆಳೆದು ನಿಂತ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀ ಅರುಣ್ ಶ್ಯಾಮ್ ಅವರು ಈ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಈ ದಿನ ಬಂದ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತದ ನುಡಿಗಳಿಂದ ಸ್ವಾಗತಿಸುವುದಕ್ಕಾಗಿ ಇದೀಗ ಶ್ರೀ ಅರುಣ್ ಶ್ಯಾಮ್ ಅವರು. ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರನಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಶುಭ ಕಾರ್ಯದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ತಂತ್ರಿಗಳ ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳನ್ನು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ, ರಸ್ತೆ ಸಂಪರ್ಕ ಹಾಗೂ ವಿವಿಧ ಮೂಲಭೂತ ಸೌಕರ್ಯಗಳ ಕಾರ್ಯಗಳಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮಕ್ಕೆ ಪರಮಪೂಜ್ಯರನ್ನು ನಿಮ್ಮೆಲ್ಲರ ಪರವಾಗಿ, ದೇವಸ್ಥಾನದ ಎಲ್ಲ ಸಮಿತಿಗಳ ಪರವಾಗಿ ಅತ್ಯಂತ ಭಕ್ತಿ ಹಾಗೂ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗಲೇ ನಮ್ಮೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ಜೀರ್ಣೋದ್ಧಾರ, ಬ್ರಹ್ಮಕಲಶ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಪೂಜ್ಯ ರಘುರಾಮ ತಂತ್ರಿಗಳು ಹಾಗೂ ಅವರ ಮಗ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತದೊಂದಿಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಸ್ವಾಗತ ಸಮಿತಿಯ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರಾದ ಕಾರಂತರಿದ್ದಾರೆ, ಅದೇ ರೀತಿ ಸೇರಾಜೆ ಸತ್ಯನಾರಾಯಣ ಭಟ್ರಿದ್ದಾರೆ, ಹಿರಿಯರಾದ ನಮ್ಮ ಅನೇಕ ಜನ ಈ ದೇವಸ್ಥಾನದ ಭಕ್ತರು, ಕಾರ್ಯಕರ್ತರು ಹಾಗೂ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ. ಎಲ್ಲರನ್ನ ಸಮಿತಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ
ಇನ್ನೊಂದು 2-3 ಜನ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ನವೀನ್ ಅಂತೇಳಿ ಬೆಂಗಳೂರಿನ ಒಬ್ಬ ಉದ್ಯಮಿಗಳು ಬರುವವರಿದ್ದಾರೆ, ಅವರು ದಂಪತಿಗಳು ಬರಲಿಕ್ಕಿದ್ದಾರೆ. ಅವ್ರನ್ನೂ ಕೂಡ ಈ ವೇದಿಕೆಯಿಂದ ಈವಾಗಲೇ ಅವ್ರನ್ನೂ ಕೂಡ ಒಂದು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕೆಲವೊಂದು ಜನಪ್ರತಿನಿಧಿಗಳು, ಸ್ಥಳೀಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. 1-2 ಮಾತಲ್ಲಿ ಹೇಳಬೇಕು ಅಂತಾದರೆ, ನಾನು ಪರಿಚಯ ಭಾಳ ದೂರದಿಂದ ಬಂದವರು ಅಂತ ಹೇಳಿದರು. ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಕನ್ಯಾನದಲ್ಲಿ, ದೇಲಂತಬೆಟ್ಟಿನಲ್ಲಿ ನಾನು ಹುಟ್ಟಿದ್ದು. ನನ್ನ ತಂದೆ ಅಜ್ಜ ಎಲ್ಲ ದೇಲಂತಬೆಟ್ಟಲ್ಲಿದ್ದರು. ನಾವು ಮೂಲತಃ ಮೈರದವರು. ಸೊ ಇದಾದ ನಂತರ ನಾವು ಈಗ ಪಂಜಿಗದ್ದೆ ಅಂತೇಳಿ ಅಲ್ಲಿ ನೆಲೆಸಿದ್ದೇವೆ. ನಾನಿರೋದು ಬೆಂಗಳೂರಲ್ಲಿ. ಮಹಾಲಿಂಗೇಶ್ವರನ ಸೇವೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಎಲ್ಲರಿಗೆ, ಹಿರಿಯರಾದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಮಧ್ಯದಲ್ಲಿ ನಿಮ್ಮೆಲ್ಲರ ಅನುಮತಿಯೊಂದಿಗೆ ನಾನು ಸ್ವಲ್ಪ ಬೇಗ ತೆರಳಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಗುರುಗಳು ಶ್ರೀ ಅರುಣ್ ಶ್ಯಾಮ್ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆಗಮನ ಆಗ್ತಾ ಇದೆ. 1-2 ನಿಮಿಷದಲ್ಲಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಯೋಚನೆ ಅದು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂತು, ಯಾವ ರೀತಿಯಲ್ಲಿ ಈಗ ಸಾಕಾರಗೊಳ್ಳುತ್ತಿದೆ, ಎಲ್ಲ ವಿಚಾರಗಳನ್ನು ಪ್ರಸ್ತಾವನೆಯ ನುಡಿಗಳೊಂದಿಗೆ ಇದೀಗ ಶ್ರೀ ಸತ್ಯನಾರಾಯಣ ಭಟ್ ಸೇರಾಜ ಇವರು ಆಡಳಿತ ಮುಕ್ತೇಶ್ವರರಾಗಿ ಈ ಕಾರ್ಯವನ್ನು ನಡೆಸುತ್ತಿರುವವರು. ಅವರು ಈಗ ಅತಿಥಿಗಳ ಆಗಮನದ ಅನಂತರದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ. ಸತ್ಯನಾರಾಯಣ ಭಟ್ ಪ್ರಾಸ್ತಾವಿಕ ನುಡಿಗಳು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀಮದ್ ಎಳನೀರು ಮಠ ಇವರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕ್ಷೇತ್ರವನ್ನು, ಇಲ್ಲಿಯ ಭಕ್ತರನ್ನು ಅನುಗಾಲವು ಅನುಗ್ರಹಿಸುತ್ತಿರುವಂಥ ಪರಮಪೂಜ್ಯ ಶ್ರೀ ರಘುರಾಮ ತಂತ್ರಿಗಳು, ಕ್ಷೇತ್ರದ ತಂತ್ರಿಗಳು ಹಾಗೂ ವಿಟ್ಲ ಸೀಮೆ ತಂತ್ರಿಗಳು, ಹಾಗೂ ಅವರ ಹಿರಿಯ ಆ ಭವ್ಯ ಪರಂಪರೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಈಗ ತಾನೇ ಪದ್ಯಾಣಕ್ಕೆ ಆಗಮಿಸಿರುವಂತಹ ಈ ನಾಡು ಕಂಡಂಥ ಅತ್ಯಂತ ಪ್ರಸಿದ್ಧ ಉದ್ಯಮಿಗಳು, ಹಾಗೆ ಸಮಾಜ ಸೇವಕರು, ಹಲವು ಚಟುವಟಿಕೆಗಳಿಂದ ಗುರುತಿಸಿಕೊಂಡವರು, ಈ ಕ್ಷೇತ್ರಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬಲ್ಲವಂತರು ಅಂತ ಡಾಕ್ಟರ್ ಶಿಲ್ಪಾ ಮೇಡಮ್ ಹಾಗೂ ನವೀನ್ ಸರ್ ಅವರನ್ನು ಕೂಡ ಸ್ವಾಗತಿಸ್ತಾ,
ಆತ್ಮೀಯ ಭಗವದ್ಭಕ್ತರೇ, ಪತ್ರಕರ್ತ ಬಂಧುಗಳೇ, ಕಹಳೆ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮೆಲ್ಲ ಭಕ್ತಾಭಿಮಾನಿಗಳೇ, ಒಂದು ಸಂಕ್ರಮಣ ಕಾಲದಲ್ಲಿ ನಾವಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪದ್ಯಾಣದ ಜೀರ್ಣೋದ್ಧಾರ ಕಾರ್ಯಗಳು ಕಳೆದ 1 ವರ್ಷದಿಂದ ಏನು ನಡೆದುಕೊಂಡು ಬಂದಿದೆ, ಅದರ ವೇಗವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಒಂದು ಕಾಲ. ಪೂಜ್ಯ ತಂತ್ರಿಗಳ ನೇತೃತ್ವದಲ್ಲಿ ಬ್ರಹ್ಮಕಲಶದ ಮುಹೂರ್ತವನ್ನು ನಾವು ನಿಶ್ಚಯಿಸಿಯಾಗಿದೆ. ನಾಲ್ಕು ಮಾರ್ಚ್ 30ರಿಂದ ಏಪ್ರಿಲ್ 6 ತನಕ ಶ್ರೀದೇವರ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ. ಒಂದು 600 ವರ್ಷ ಇತಿಹಾಸ ಇರತಕ್ಕಂಥ ಒಂದು ಅತ್ಯಂತ ಪುರಾತನವಾದಂಥ ವಿಟ್ಲ ಸೀಮೆಯ ಭಾಗವಾಗಿರ್ತಕ್ಕಂಥ ಕಾಸರಗೋಡು ಮತ್ತು ಕರ್ನಾಟಕ, ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇದು ಪಶ್ಚಿಮಾಭಿಮುಖವಾಗಿ ನಿಲ್ತಕ್ಕಂಥ ಕ್ಷೇತ್ರ. ಮಧ್ಯಾಹ್ನಕ್ಕೆ ಪದ್ಯಾಣ ಅಂತ ಹೇಳ್ತಕ್ಕಂಥ ಒಂದು ಮಾತು. ಅಂದರೆ ಈ ಊರು ಇದು ಆತಿಥ್ಯಕ್ಕೆ ಪ್ರಸಿದ್ಧ. ಒಂದೊಂದು ಊರಿಗೆ ಒಂದೊಂದು ಐಡೆಂಟಿಟಿ ಇದೆ, ಒಂದೊಂದು ಊರಿಗೆ ಒಂದೊಂದು ಆತ್ಮ ಅಂತ ಹೇಳ್ತಕ್ಕಂತಿದೆ. ಸ್ವಾಮಿ ವಿವೇಕಾನಂದ ಹೇಳ್ತಾಯಿದ್ರು. ಹಾಗೆಯೇ ಪದ್ಯಾಣದ ಐಡೆಂಟಿಟಿ ಏನು ಅಂತ ಹೇಳಿದರೆ, ಅದು ಮಧ್ಯಾಹ್ನಕ್ಕೆ ಪದ್ಯಾಣ ಅಂದರೆ ಒಂದು ಆತಿಥ್ಯ. ಪದ್ಯಾಣದ ಐಡೆಂಟಿಟಿ ಏನು ಅಂತ ಕೇಳಿದರೆ, ಅದು ನಮ್ಮ ಕಲೆ, ಸಾಹಿತ್ಯ, ಸಂಗೀತ. ಈ ಊರಿನ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಸಂಗೀತವನ್ನು ಆರಾಧಿಸ್ತಕ್ಕಂಥ, ಯಕ್ಷಗಾನವನ್ನು ಪ್ರೀತಿಸ್ತಕ್ಕಂಥ, ಯಕ್ಷಗಾನವನ್ನು ಆರಾಧಿಸ್ತಕ್ಕಂಥ ಒಂದು ಬಹಳ ದೊಡ್ಡ ಸಮುದಾಯವಿದೆ. ಒಂದು 5 ಹೆಸರುಗಳನ್ನು ಹೇಳಿಬಿಡ್ತೇನೆ, ಜಾಸ್ತಿ ಹೇಳುವುದಿಲ್ಲ. ನಾಟ್ಯಾಚಾರ್ಯ ಕುರಿಯ ವಿಠಲ ಶಾಸ್ತ್ರಿಗಳು, ಅವರ ಹೆಸರಿನಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ವೇದಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಮಾಂಬಾಡಿ ನಾರಾಯಣ ಭಾಗವತರು ಯಕ್ಷಗಾನದ ಕುಲಪತಿಗಳು. ದೇವಿ ಮಹಾತ್ಮೆ ಅಂತ ಏನು ಯಕ್ಷಗಾನ ನಾವು ಇವತ್ತು ಕಾಣ್ತಾ ಇದ್ದೇವೆ, ಅದನ್ನು ಮೂರ್ತ ಸ್ವರೂಪಕ್ಕೆ ತಂದಂಥವರು. 7 ದಿನ ಕಾಲ ನಡೆದಿತ್ತಂತೆ. 48 ದಿನಗಳ ಉಪವಾಸವನ್ನು ಮಾಡಿ, ಅವರು ಮಾತ್ರ ಅಲ್ಲ, ಇಡೀ ಕಲಾವಿದರು ಕೂಡ ಉಪವಾಸವನ್ನು ಮಾಡಿ ಆ 7 ದಿನದ ದೇವಿ ಮಹಾತ್ಮೆಯನ್ನು ಯಕ್ಷಗಾನಕ್ಕೆ ತಂದವರು ಮಾಂಬಾಡಿ ನಾರಾಯಣ ಭಾಗವತರು ಕುಲಪತಿಗಳು. ತೆಂಕಬೇಲು ತಿರುಮಲೇಶ್ವರ ಶಾಸ್ತ್ರಿಗಳು. ಕಲಾಪೋಷಕ ಅಂತ ಡಾಕ್ಟರ್ ಟಿ ಶ್ಯಾಮ್ ಭಟ್ರು. ಪದ್ಯಾಣ ಶಂಕರನಾರಾಯಣ ಭಟ್ರು, ಚೈತನ್ಯ ಕೃಷ್ಣ. ನಾನು ಕೆಲವಷ್ಟೇ ಹೆಸರುಗಳನ್ನು ಉಲ್ಲೇಖಿಸಿದ್ದೇನೆ. ಇದು ಏನು ಹೇಳ್ತಾರೆ ಅಂತ ಹೇಳಿದರೆ, ಪಟ್ಲ ಸತೀಶ್ ಶೆಟ್ಟರು. ನಮ್ಮ ಈ ಕರೋಪಾಡಿ ಗ್ರಾಮ, ಈ ಪದ್ಯಾಣ ಅಂತಕ್ಕಂಥದ್ದು ಅದು ಕಲೆ ಸಾಹಿತ್ಯಗಳೊಂದು ತವರೂರು, ನಮ್ಮ ಐಡೆಂಟಿಟಿ ಅದು. ಕರೋಪಾಡಿಯ ಮೋಡಿ ಅಂಥೇಳಿ ನಿರ್ಪಾದೆ ಭೀಮಭಟ್ರು, ಶಿರೋಮಣಿ ಭೀಮಭಟ್ರು ಒಂದು ಲೇಖನವನ್ನು ಬರೆದಿದ್ರು 94ನೇ ಇಸ್ವಿಯಲ್ಲಿ. ನಮ್ಮ ಗ್ರಾಮ ದೇವಸ್ಥಾನದ ಒಗನಾಡು ಶ್ರೀ ಸುಬ್ರಾಯ ದೇವರ ಬ್ರಹ್ಮಕಲಶ ಸಂದರ್ಭದಲ್ಲಿ ಸ್ಕಂದ ವೈಭವ ಅಂತಕ್ಕಂಥ ಒಂದು ಪುಸ್ತಕ ಬಂದಿತ್ತು. ಅದರಲ್ಲಿ ಒಂದು ಲೇಖನವನ್ನು ಬರೆದಿದ್ರು. ಅದು ಏನಂತ ನನಗೆ ಆಗ ಅರ್ಥ ಆಗಿರಲಿಲ್ಲ, ಇವತ್ತು ಅರ್ಥ ಆಗ್ತಾಯಿದೆ. ಯಾಕೆಂತ ಹೇಳಿದರೆ, ಎಲ್ಲೆಲ್ಲಿಂದ ಮೋಡಿ ಮಾಡಿ ಆ ಕಲಾಪ್ರಿಯರನ್ನು ಆ ಮಹಾಲಿಂಗೇಶ್ವರ ಸ್ವಾಮಿ, ನಮ್ಮ ಗ್ರಾಮದೇವರಾದ ಸುಬ್ರಾಯ ಸ್ವಾಮಿ ಈ ಊರಿಗೆ ಕರೆತರಿಸ್ತಾ ಇದ್ದಾರೆ. ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಇಂತಹ ಒಂದು ಊರಿನಲ್ಲಿ ಈ ಒಂದು ಕ್ಷೇತ್ರ, ಅದು ಯಕ್ಷಗಾನಕ್ಕೆ ಅತ್ಯಂತ ಪ್ರೀತಿಯಿಂದ, ಸಂಗೀತಕ್ಕೆ ಅತ್ಯಂತ ಪ್ರೀತಿಯಿಂದ ಇಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಲಿಸುವಂತಹ ಒಂದು ಕ್ಷೇತ್ರವಾಗಿ ಬೆಳಗ್ತಾ ಇದೆ. ಪೂರ್ವದಲ್ಲಿ ಒಡಿಯೂರಿನ ಗುರುದೇವತಾ ಸಂಸ್ಥಾನ, ಮಧ್ಯಭಾಗದಲ್ಲಿ ಗ್ರಾಮ ದೇವಸ್ಥಾನ, ಗ್ರಾಮದೇವ ತಾಯಿ ಮಲರಾಯಿಯ ಸನ್ನಿಧಾನ, ಪಶ್ಚಿಮ ಭಾಗದಲ್ಲಿ ಪದ್ಯಾಂಡ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಹೀಗೆ ನಮ್ಮ ಗಡಿಗಳು ಕಲೆ ಸಂಸ್ಕೃತಿಗಳಿಂದ, ಆಧ್ಯಾತ್ಮಿಕ ಶಕ್ತಿಗಳಿಂದ ಅತ್ಯಂತ ಭದ್ರವಾಗಿ ಕಟ್ಟಲ್ಪಟ್ಟಿದೆ. ಅದಕ್ಕೋಸ್ಕರ ನಮ್ಮ ಹಿರಿಯರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ಕೊಳ್ಬೇಕು, ವಿಶೇಷವಾಗಿ ಗೌರವಿಸ್ಕೊಳ್ಬೇಕು. ಯಾಕಂದರೆ ಎಂಥ ಒಂದು ಊರಿನಲ್ಲಿ ನಮಗೆ ಜನ್ಮವನ್ನು ಕೊಟ್ಟಿದ್ದೀರಿ, ಎಂಥ ಒಂದು ಸಂಸ್ಕಾರವಾದ ಕ್ಷೇತ್ರದಲ್ಲಿ ನಮ್ಮನ್ನು ಬೆಳೆಸಿದ್ದೀರಿ, ಎಂಥ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ನಮಗೆ ಅನುಗ್ರಹಿಸಿದ್ದೀರಿ. ಅದಕ್ಕೋಸ್ಕರ ನಮ್ಮೆಲ್ಲ ಹಿರಿಯರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ತೇನೆ. ಒಂದು ಕ್ಷೇತ್ರದ ಬೆಳಿಬೇಕು ಅಂತ ಹೇಳಿದರೆ, ನಮ್ಮ ಆಗಮಶಾಸ್ತ್ರದ ಪ್ರಕಾರ, ತಂತ್ರಿಗಳ ನಿರ್ದೇಶನ ಪ್ರಕಾರ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಅಂತ ಮಾಡಬೇಕಂತೆ. ಇದು ಬ್ರಹ್ಮಕಲಶ ಅನ್ನೋದು ಅದು ಕೇವಲ ದೇವರಿಗೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ಊರಿಗೆ ಸಂಬಂಧಪಟ್ಟಂಥ ವಿಚಾರ.
ಒಂದು ಬ್ರಹ್ಮಗುರಿನಲ್ಲಿ ಬ್ರಹ್ಮಕಲಶ ಆಗ್ತದೆ ಅಂತ ಹೇಳಿದರೆ ಅದು ಇಡೀ ಊರು ಅಭಿವೃದ್ಧಿ ಆಗುವಂಥ ಒಂದು ಸಂಕೇತ. ಆ ಇಡೀ ಊರು ಧಾರ್ಮಿಕವಾಗಿ ಜಾಗೃತವಾಗಿರ್ತಕ್ಕಂಥ ಸಂಕೇತ. ಅಂತಹ ಸಂದರ್ಭದಲ್ಲಿ ಈ ಪದ್ಯಾಣ ಕ್ಷೇತ್ರದಲ್ಲಿ ಕೂಡ ನಾವು ಅಷ್ಟಬಂಧ ಬ್ರಹ್ಮಕಲಶದ ಸಂಭ್ರಮದಲ್ಲಿದ್ದೇವೆ. ತಾವೆಲ್ಲರೂ ನೋಡಿರ್ಬೋದು ಪ್ರಕೃತಿ ಹೇಗೆ ಇದಕ್ಕೆ ಸ್ಪಂದಿಸಿದೆ ಅಂತ ಹೇಳಿ. ಕರಟಿ ಹೋಗಿದ್ದ ಮಾವಿನ ಮರದ ಹೂಗಳು ಮತ್ತೆ ಪುನಃ ಚಿಗುರೊಡೆಯುವಂಥ ಕಾಲವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ ಊರಿನಲ್ಲಿ. ಅದು ಪ್ರಕೃತಿ ಹೇಗೆ ನಮ್ಮ ಸತ್ಕಾರ್ಯವನ್ನು ಗುರುತಿಸಿದೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ಕೊಡ್ತೇನೆ. ಇಂತಹ ಸಾವಿರಾರು ಉದಾಹರಣೆಗಳು ನೋಡುವ ದೃಷ್ಟಿ ನಮ್ಮೊಳಗಿದ್ದರೆ ಖಂಡಿತವಾಗಿ ಕಾಣ್ತದೆ ಅಂತ ಹೇಳ್ಬೋದು. ನಾವು ಈ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಅದರ ಪೂರ್ವವಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತೊಡಗಿರುವ ಸಂದರ್ಭದಲ್ಲಿ ಮೊದಲು ಮಾಡಿದ ಒಂದು ಸೇವಾ ಸಮಿತಿಯನ್ನು ಮಾಡ್ತಕ್ಕಂಥದ್ದು, ಜೀರ್ಣೋದ್ಧಾರ ಸೇವಾ ಸಮಿತಿಯನ್ನು ಹೆಚ್ಚು ಹೆಚ್ಚು ಯುವಕರಿಗೆ ಪ್ರಾತಿನಿಧ್ಯತೆ ಕೊಟ್ಟದ್ದು. ಅರವಿಂದ ಪದ್ಯಣ್ಣರಿರ್ಬೋದು, ಈಶಾನ್ಯ ಇರ್ಬೋದು, ಹಾಗೆ ನಮ್ಮ ಕುಟ್ಟಿ ಪೂಜಾರಿಯರಿರ್ಬೋದು, ಜಯಂತರ ಇರ್ಬೋದು. ನಾನು ಒಂದು ಹೆಸರು ಹೇಳಿದರೆ ಒಂದು ಹೆಸರು ಬಿಟ್ಟರೆ ಅದು ತಪ್ಪಾದಿತ್ತು. ಎಲ್ಲರೂ ಕೂಡ ಒಂದೇ ಏಕ ವ್ಯಕ್ತಿಯಾಗಿ ಇದನ್ನು ನಾವು ಯುವಕರನ್ನು ಮುಂದಿಟ್ಟುಕೊಂಡು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ನಾವು ಹೋದಲ್ಲೆಲ್ಲ ತುಂಬ ಜನ ಹೇಳ್ತಾಯಿದ್ರು, ನಿಮ್ಮ ಅಧ್ಯಕ್ಷರು ಬಹಳ ಸಣ್ಣ ವಯಸ್ಸಿನವರು, ನಿಮ್ಮ ಕಾರ್ಯದರ್ಶಿಯವರು ಭಾಳ ಸಣ್ಣ ವಯಸ್ಸಿನವರು, ಆಗಲಿ ಭಾಳ ಸಂತೋಷ ಅಂತೇಳಿ ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಅವರ ನೇತೃತ್ವದಲ್ಲಿ ನಮ್ಮ ಪೂಜ್ಯ ತಂತ್ರಿಗಳ ಹಿರಿತನದಲ್ಲಿ ಈ ಎಲ್ಲ ಕಾರ್ಯಗಳು ಅತ್ಯಂತ ಸಾಂಗವಾಗಿ ಒಂದು ದಿನ ಕೂಡ ನಾಳೆ ಇನ್ನೂ ಏನು ಅನ್ನುವತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಬರಲಿಲ್ಲ. ಆ ದೇವರು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಪ್ರಕಾರವಾಗಿ ಸುಮಾರು 2 ಕೋಟಿಯ ವಿವಿಧ ಯೋಜನೆಗಳು ಇವತ್ತು ಸಾಕಾರಗೊಳ್ತಾ ಇದೆ. ಸಾಧಾರಣ ಒಂದು 80% ಕೆಲಸ ಮುಗಿತಾ ಬಂದು ತಮಗೆಲ್ಲರಿಗೂ ಗೊತ್ತಿದೆ. ಇನ್ನು ಮುಂದೆ ಮಾರ್ಚ್ 30ರಿಂದ ಏಪ್ರಿಲ್ 6 ತನಕ ನಡೀತಕ್ಕಂಥ ಏನು ಬ್ರಹ್ಮಕಲಶ ಇದೆ ಅದು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಗ್ರಾಮದ ಇತಿಹಾಸದಲ್ಲೇ ಸ್ವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಅತ್ಯಂತ ಹಂಬಲ, ಭಕ್ತಿಪೂರ್ವಕ ಹಂಬಲ ನಮ್ಮದು. ಅದಕ್ಕೆ ಸಮಸ್ತ ಆಸ್ತಿಕ ಭಕ್ತ ಕೋಟಿ ನಮ್ಮೊಂದಿಗೆ ನಿಂತಿದೆ. ಹಕ್ಕಿಗೆ ರೆಕ್ಕೆಯ ಬಲ ಅಂತೆ, ನಮಗೆ ನಮ್ಮ ಕಾರ್ಯಕರ್ತರ ಬಲ, ನಮಗೆ ನಮ್ಮೊಡನೆ ಇರತಕ್ಕಂಥ ಈ ಇಡೀ ಸೇವಾ ಸಮಿತಿಯ ಆ ಏನು ತ್ಯಾಗ ಮನೋಭಾವ ಇದೆ, ಸಮರ್ಪಣಾ ಭಾವ ಇದೆ, ಅವರ ಬಲ, ನಮಗೆ ನಮ್ಮ ತಂತ್ರಿಗಳ ಆಶೀರ್ವಾದದ ಬಲ, ನಮಗೆ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪೂಜ್ಯ ಸ್ವಾಮೀಜಿಯವರ ಬಲ. ತಮಗೆ ಗೊತ್ತಿರಲಿಕ್ಕಿಲ್ಲ, ತೆರೆಮರೆಯಲ್ಲಿ ನಿಂತುಕೊಂಡು ಅವರು ಎಷ್ಟೊಂದು ಕೆಲಸವನ್ನು ಪದ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಎಷ್ಟೊಂದು ಆಶೀರ್ವಾದವನ್ನು ದಿನನಿತ್ಯ ಪದ್ಯಾಣಕ್ಕೋಸ್ಕರವೇ ಅವರು ಹರಿಸ್ತಾ ಇದ್ದಾರೆ. ಅವರ ಆ ಮಂತ್ರಶಕ್ತಿಯಿಂದ ನಮಗೆ ಬಹಳ ದೊಡ್ಡ ದೊಡ್ಡ ಕಾರ್ಯಗಳು ಹೂವೆತ್ತಿದಷ್ಟು ಹಗರಾಗ್ತಾ ಇದೆ. ಗ್ರಾಮ ದೇವಸ್ಥಾನದ ಮುಕ್ತೇಶ್ವರರು ಪೂಜ್ಯ ಮುಗುಳಿ ತಿರುಮೇಶ್ವರ ಭಟ್ರು ಬಂದಿದ್ದಾರೆ, ಅವರಿಗೆ ಭಕ್ತಿಪೂರ್ವವಾದ ಸ್ವಾಗತ. ನಾವು ಬ್ರಹ್ಮಕಲಶ ಸಮಿತಿಯನ್ನು ನಂತರ ಮಾಡಿದೆವು. ನಮ್ಮವರಾದ ಡಾಕ್ಟರ್ ಟಿ ಶ್ಯಾಮ್ ಭಟ್ರು ಗೌರವಾಧ್ಯಕ್ಷರಾದರು. ಅರುಣ್ ಶ್ಯಾಮ್ ಅವರು ಹಿರಿಯ ವಕೀಲರು, ಮಾಜಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ನಮ್ಮ ಈ ಸಮಿತಿಯ ಚುಕ್ಕಾಣಿಯನ್ನು ಅಧ್ಯಕ್ಷ ಸ್ಥಾನ ಅಲಂಕರಿಸುವ ಮೂಲಕ ನೇತೃತ್ವ ವಹಿಸಿದರು. ಕೃಷ್ಣ ಕಡಬ ಅವರು ಕಾರ್ಯದರ್ಶಿಗಳಾದರು. ಪದ್ಯಾಣ ಗೋವಿಂದ ಭಟ್ರು ಕೋಶಾಧಿಕಾರಿಯಾದರು. ನಾನು ಒಂದಿಬ್ಬರ ಹೆಸರನ್ನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಬಿಲ್ಡಿಂಗ್ನ ಒಂದೊಂದು ಸಣ್ಣ ಸಣ್ಣ ಬ್ಲಾಕ್ಗಳು, ಇದೆಲ್ಲವೂ ಸೇರಿದರೆ ಮಾತ್ರ ಒಂದು ಮಹಾನ್ ಸೌಧ ಆಗಲಿಕ್ಕೆ ಸಾಧ್ಯ, ಅದು ಮಹಾನ್ ಕ್ಷೇತ್ರವಾಗಲಿಕ್ಕೆ ಸಾಧ್ಯ. ನಾವು ಎಲ್ಲೆಲ್ಲ ಹೋಗಿದ್ದೇವೋ ಅಲ್ಲೂ ನಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆಯ ಮಾತುಗಳು, ನಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬಂದಿದೆ. ಭಾಳ ಸಂತೋಷ. ಅದು ಪೂರ್ಣ ಕ್ರೆಡಿಟ್ ಅದು ಇಡೀ ನಾಸ್ತಿಕ ವರ್ಗಕ್ಕೆ ಸೇರ್ತದೆ, ಪದ್ಯಾಣದ ಭಕ್ತರಿಗೆ ಸೇರ್ತದೆ. ಬಹಳ ದೂರದಿಂದ ಇವತ್ತು ಶಿಲ್ಪಾ ನವೀನ್ ಅವರು ದಂಪತಿಗಳು ಇಲ್ಲಿ ಬಂದಿದ್ದಾರೆ. ಬಾಂಧವಾಹ ಶಿವಭಕ್ತಾಶ್ಚ ಅಂತ ಹೇಳ್ತಕ್ಕಂಥ ಮಾತು ಆದಿಶಂಕರಾಚಾರ್ಯರು ಹೇಳಿದರು. ಎಲ್ಲೆಲ್ಲಿ ಶಿವಭಕ್ತರಿದ್ದಾರೋ ಅವರೆಲ್ಲರೂ ಪದ್ಯಾಣದವರೇ. ನನ್ನಲ್ಲಿ ಹಲವಾರು ಕೇಳಿದ್ದಾರೆ, ಅವ್ರು ಯಾಕೆ ಪದ್ಯಾಣ, ಇವರಿಗೆ ಯಾಕೆ ಪದ್ಯಾಣದ ಲಿಂಕ್, ಅವ್ರು ಯಾಕೆ ಪದ್ಯಾಣಕ್ಕೆ ದುಡ್ಡು ಕೊಟ್ಟರು, ಇವ್ರು ಯಾಕೆ ನಿಮ್ಮ ಸಮಿತಿಯಲ್ಲಿದ್ದಾರೆ ಅಂತೇಳಿ ತುಂಬ ಜನ ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಅವ್ರದ್ದು ಪ್ರಶ್ನೆ ಕುಹಕದ ಪ್ರಶ್ನೆ ಅಲ್ಲ, ಅವರು ಆಶ್ಚರ್ಯದಿಂದ ಕೇಳೋದು, ಅವ್ರಿಗೆ ಹೇಗೆ ಪದ್ಯಾಣದ ಲಿಂಕ್. ಇವತ್ತು ನವೀನ್ ದಂಪತಿಗಳು ಪದ್ಯಾಣಕ್ಕೆ ಬಂದಿದ್ದಾರೆ, ಅವ್ರು ಹೇಗೆ ಪದ್ಯಾಣಕ್ಕೆ ಏನು ಲಿಂಕ್ ಅವರಿಗೆ? ಅದು ಲಿಂಕ್ ಪದ್ಯಾಣ ಅಂದರೆ ಅದು ದೇವರಿಗೆ ಮತ್ತು ಅವರಿಗೆ ಲಿಂಕ್. ಯಾರ್ಯಾರು ಶಿವಭಕ್ತರಿದ್ದಾರೋ, ಯಾರ್ಯಾರು ಆಸ್ತಿಕ ಮಂದಿ ಇದ್ದಾರೋ ಅವರೆಲ್ಲರೂ ಪದ್ಯಾಣದವರೇ. ಯಾರ್ಯಾರು ಈ ದೇಶದ ಇತಿಹಾಸವನ್ನು ಪುರಾಣವನ್ನು ಗೌರವಿಸ್ತಾರೋ ಅವರೆಲ್ಲರೂ ಪದ್ಯಾಣದವರೇ. ಸ್ವದೇಶೋ ಭುವನತ್ರಯಂ, ಇದು ಆಚಾರ್ಯ ಶಂಕರ ಹೇಳಿದ ಮಾತು. ಹಾಗಾಗಿ ಈ 3 ಲೋಕಗಳು ಕೂಡ
ಎಲ್ಲೆಲ್ಲಿ ನಮ್ಮ ಆಸ್ತಿಕ ಬಂಧುಗಳಿದ್ದಾರೋ ಅವರು ನಮ್ಮ ಸ್ವದೇಶದವರು, ನಮ್ಮ ದೇಶದವರು, ನಮ್ಮ ಊರಿನವರು, ನಮ್ಮ ಗ್ರಾಮದವರು, ನಮ್ಮ ಪದ್ಯಾಣದವರು ಇರ್ತಕ್ಕಂಥ ಅತ್ಯಂತ ಅಭಿಮಾನದಿಂದ ಅವರೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಕಳೆದ ಒಂದು ವಾರದ ಹಿಂದೆ ನಾವು ಬೆಂಗಳೂರಿಗೆ ಹೋಗಿದ್ದಾಗ ನಮ್ಮ ನವೀನ್ ಅವರು, ಡಾಕ್ಟರ್ ಶಿಲ್ಪಾ ಅವರು, ನವೀನ್ ಅವರು ನಮಗೆ ಪರಿಚಯ ಇರಲಿಲ್ಲ. ಅರ್ಧ ಗಂಟೆ ಮೊದಲು ಅವ್ರು ಯಾರೋ ನಾವು ಯಾರೋ, ಎತ್ತಣದ ಮಾಮರವೋ ಎತ್ತಣದ ಕೋಗಿಲೆ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ. ಬೆಂಗಳೂರಿನ MG ರೋಡ್ನ 13ನೇ ಮಾಳಿಗೆಯಲ್ಲಿ, ಅವರ ಆಫೀಸ್ನ ಮಾಳಿಗೆಯಲ್ಲಿ ನಮ್ಮದೊಂದು ಭೇಟಿ ಆಗಿತ್ತು, ಕಿರು ಭೇಟಿ, ಡಾಕ್ಟರ್ ಅರುಣ್ ಶ್ಯಾಮರ ಮುಖಾಂತರ. ಅವರಿಗೂ ಬರಲಿಕ್ಕಾಗಲಿಲ್ಲ, ಅವರು ಕೋರ್ಟ್ ವ್ಯವಹಾರದಲ್ಲಿದ್ದರು. ಅದು ಏನು ಮಾತುಕತೆ ಅಂತ ಹೇಳಿದರೆ, ಬಹುಶಃ ಹುಟ್ಟಿದಂದಿಂದ ನಾವು ಬಾಲ್ಯ ಸ್ನೇಹಿತರು ಅಂತಕ್ಕಂಥ ಒಂದು ರೀತಿಯಲ್ಲಿ ನಮ್ಮ ನವೀನ್ ಅಣ್ಣ, ನಾವು 5 ಮಂದಿ ಹೋಗಿದ್ದೆವು, ನಮ್ಮ ಅರವಿಂದ್ ಅಣ್ಣ ಇವರೆಲ್ಲ ಸೇರ್ಕೊಂಡು ಹೋಗಿದ್ದೆವು, ಕೃಷ್ಣ ಎಲ್ಲ. ಅದು ಏನು ಮಾತುಕತೆ ಅಂತ ಹೇಳಿದರೆ, ಅದು ಬಹಳ ಏನು ಪೂರ್ವಜನ್ಮದ ಸಂಬಂಧ ಉಂಟು ಅನ್ನೋ ರೀತಿಯಲ್ಲಿ ಒಂದು ಮಾತುಕತೆ. ಅಷ್ಟು ಓಪನ್ನೆಸ್, ಅಷ್ಟು ಒಂದು ವಿಲ್ಲಿಂಗ್ನೆಸ್, ಅಷ್ಟ ಒಂದು ಸರಳ ವ್ಯಕ್ತಿತ್ವ. ಬಹುಶಃ 13ನೇ ಮಾಳಿಗೆಯಿಂದ ಸ್ವಲ್ಪ ಇನ್ನೂ ನಾವು ಎತ್ತರಿಸಿ ಇಣುಕುತ್ತಿದ್ದರೆ ಕೈಲಾಸ ಪರ್ವತ ದರ್ಶನ ಆಗ್ತಿತ್ತೋ ಏನೋ. ಸೋಮವಾರ ಹೋಗಿದ್ದೆವು ನಾವು, ಬಹಳ ನಾವು ಸೋಮವಾರ ಮಾಡಿದಲ್ಲ, ಅದು ದೇವರ ಒದಗಿಸಿದಂಥ ದಿವಸ ಸೋಮವಾರ ಅಂತ ಗುರುತಿಸಿಕೊಂಡ್ರು. ನಮ್ಮಲ್ಲಿದ್ದಂಥ ಒಳ್ಳೆಯತನವನ್ನು ಅವರು ಗುರುತಿಸಿದರು. ಅದು ಅವರ ದೊಡ್ಡತನ, ಅದು ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತನ್ನು ಅವರು ಗುರುತಿಸಿಕೊಂಡ್ರು, ಅದು ನಮ್ಮ ದೊಡ್ಡತನ. ನಾವು ಹೋಗಿ ಬಂದ ಮೇಲೆ ಯಾರು ನಮ್ಮನ್ನು ಕಳಿಸಿದವರದಲ್ಲ ಅರುಣಣ್ಣ, ಅವರಲ್ಲಿ ನಮ್ಮ ಬಗ್ಗೆ 2 ಒಳ್ಳೆಯ ಮಾತುಗಳನ್ನು ಹೇಳಿದರು. ಅರುಣಣ್ಣನಿಗೆ ಸಮಾನ, ನಾನು ಒಳ್ಳೆಯ ವ್ಯಕ್ತಿಗಳನ್ನು ಕಳಿಸಿದ್ದೇನೆ ಅಂತೇಳಿ. ನಾನು ಈ ಬ್ರಹ್ಮಕಲಶ ಸಂದರ್ಭದಲ್ಲ, ಯಾವತ್ತೂ ನಿಮ್ಮೊಂದಿಗಿದ್ದೇವೆ ಅಂತಕ್ಕಂಥ ಮಾತನ್ನು ನಮ್ಮ ನವೀನವರು ಆ ಸಂದರ್ಭದಲ್ಲಿ ಆಡಿದರು. ಇದು ಬಹಳ ದೊಡ್ಡ ವಿಶೇಷ. ಬಹಳ ದೊಡ್ಡ ಉದ್ಯಮಿಗಳು, ನಾನು ಆಗಾಗಲೇ ಹೇಳಿದೆ, ಅವರದ್ದೇ ಫೌಂಡೇಶನ್ ಇದೆ. ಆ ಮೂಲಕ ಹತ್ತಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಅವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ ಬೆಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ನ ಮೆಂಬರ್ ಕೂಡ ಆಗಿದ್ದಾರೆ. ಭಾರತ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗಿ ಅವರು ಜನಸೇವೆಯನ್ನು ಮಾಡ್ತಾಯಿದ್ದಾರೆ. ಹಲವು ಚಟುವಟಿಕೆಗಳನ್ನು ಮಾಡಿ ತನಗೇನು ಬೇಕು ಅದನ್ನು ಅದನ್ನು ಮಾಡ್ತಕ್ಕಂಥ ಒಂದು ವಿಲ್ ಪವರ್, ಅದನ್ನು ನಾನು ಅವರಲ್ಲಿ ಕಂಡೆ. ನಾನು ಈಗಾಗಲೇ ಹೇಳಿದೆ, ಶಿವಭಕ್ತರು ಅಂತೇಳಿ ಯಾರ್ಯಾರು ನಮಗೆ ಈ ಸಂದರ್ಭದಲ್ಲಿ ಒದಗಿ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಯಿತು ಅವರೆಲ್ಲರೂ ಬಹಳ ದೊಡ್ಡ ಶಿವಭಕ್ತರು ಅಂತೇಳಿ. ಅದರ ಹಿನ್ನೆಲೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಅದು ನಮ್ಮ ಅಧ್ಯಕ್ಷರು ಇರ್ಬೋದು, ಅರುಣ್ ಶ್ಯಾಮರು ಇರ್ಬೋದು, ನನಗೂ ಗೊತ್ತಿರಲಿಲ್ಲ. ಅಧ್ಯಕ್ಷರು ಒಪ್ಪಿಕೊಂಡು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಅವರಿಗೂ ಶಿವನಿಗೂ ಇರತಕ್ಕಂಥ ಸಂಬಂಧ ಏನು. ಅವರ ಜನ್ಮಕ್ಕೆ ಅರುಣ ಹೇಳ್ಬೋದಲ್ಲ, ಅವರ ಜನ್ಮಕ್ಕೆ ನಮ್ಮ ದೊಡ್ಡ ಗುರುಗಳ ಪ್ರಸಾದವನ್ನು ಅವರ ತಂದೆಯವರು ಸ್ವೀಕರಿಸಿ ಪ್ರತಿ ತಿಂಗಳು ಶಿವಪೂಜೆಯನ್ನು ಮಾಡಿ 18 ವರ್ಷ ಶಿವಪೂಜೆಯನ್ನು ಮಾಡಿದಂಥ ಒಂದು ಪುಣ್ಯ ಅದು ಅವರ ಜನ್ಮದಲ್ಲೂ ಇದೆ, ಅವರ ಜೀವನದಲ್ಲೂ ಇದೆ, ಅವರ ಸಾಧನೆಯಲ್ಲೂ ಇದೆ. ಹಾಗಾಗಿ ಅವರ ಮನೆಯ ಕಾರ್ಯಕ್ರಮಗಳಲ್ಲಿ ಬಿಲ್ಲೋಪತ್ರೆ ಸಸಿ ಗಿಡವನ್ನು ಅವರು ಹಂಚುತ್ತಾರೆ ಭಕ್ತರಿಗೆ, ಮನೆ ಬಂದಂತಹ ಬಂಧುಗಳಿಗೆ. ಆ ಮೂಲಕ ಶಿವಸೇವೆ ಆಗಲಿ ಅಂಥೇಳಿ. ನವೀನ್ ಅವರದ್ದು ದೊಡ್ಡ ಕಥೆ ಇದೆ, ನಾನು ಅದನ್ನು ಹೇಳೋದಷ್ಟು ಉಚಿತ ಅನಿಸೋದಿಲ್ಲ, ಅದು ಅವರು ಹೇಳ್ಬೋದು. ಶಿವನ ಆ ಸಂಬಂಧ ಅದು ಆ ಪ್ರಕಾರವಾಗಿ ದೇವರು ಯಾರ್ಯಾರು ತನ್ನ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೋಡಿಸ್ಕೊಳ್ಬೇಕು, ಯಾರ್ಯಾರನ್ನು ತನ್ನ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರಕ್ಕೆ ಬರುವಂತೆ ಮಾಡಬೇಕು, ಅವನ ಸೇವೆಯನ್ನು ಮಾಡಬೇಕು ಅನ್ನುವ ಸಂಕಲ್ಪ ಅವನದ್ದು. ಅದಕ್ಕೆ ಕೇವಲ ನಿಮಿತ್ತ ಮಾತ್ರವಾಗಿ ನಾವಿದ್ದೇವೆ. ಇನ್ನು ನಾಳ್ದು ನಡೀತಕ್ಕಂಥ ಬ್ರಹ್ಮಕಲಶ ಕಾರ್ಯಕ್ರಮದ ಬಗ್ಗೆ 2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 9 ದಿವಸದ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ತಂತ್ರಜ್ಞಾನ ನಿರ್ದೇಶನ ಪ್ರಕಾರ ವರ್ಷಾವಧಿ ಉತ್ಸವ, ಹಾಗೆ ಕ್ಷೇತ್ರದ ಧೂಮಾವತಿ ದೈವ, ಕೊರತೆ ದೈವಗಳ ಉತ್ಸವ ಕೂಡ ನಡೀಲಿಕ್ಕಿದೆ. ಮಹಾಲಿಂಗೇಶ್ವರ ಹೇಗೆ ನಮಗೆ ಇಲ್ಲಿ ಯಕ್ಷಗಾನವನ್ನು ಸಂಗೀತವನ್ನು ಕಲಿಸಿದ್ದಾನೋ ಅಥವಾ ನಮ್ಮಲ್ಲಿ ಸಂಸ್ಕಾರವನ್ನು ಬಿತ್ತಿದ್ದಾನೋ, ಈ ಇಡೀ ಕ್ಷೇತ್ರದ ರಕ್ಷಣೆಯನ್ನು ಮಾಡ್ತಕ್ಕಂಥವಳು ತಾಯಿ ಧೂಮಾವತಿ ದೈವ. ಅವಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವಳು ತಾಯಿ ಅನ್ನಪೂರ್ಣೇಶ್ವರಿಯಾಗಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರ ಹಸಿವನ್ನು ತಣಿಸುವಂಥ, ನಮ್ಮ ಮನೆಗಳಲ್ಲಿ ಆ ಹಾಲು ಅಕ್ಷಯವಾಗುವಂತಹ ನಂದಾದೀಪ ಆಗುವಂಥ ಆಶೀರ್ವಾದವನ್ನು ತಾಯಿ ಧೂಮಾವತಿ ದೇವಿ ಮಾಡ್ತಾ ಇದ್ದಾಳೆ. ಅವಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ನಮಗೆ ಯಾವ ಚಿಂತೆ ಇಲ್ಲ, ನಾಳೆ 1 ಕೋಟಿ ಆಗಬೇಕು ನಮಗೆ ಚಿಂತೆ ಇಲ್ಲ, ಯಾಕೆಂದರೆ ನೋಡಿಕೊಂಡು ಅವಳಿದ್ದಾಳೆ. ತಾಯಿ ಮನೆಯಲ್ಲಿದ್ದರೆ ನಮಗೆ ಎಷ್ಟು ಬೇಕಿದ್ರೆ ಹಾರ್ಬೋದು, ಎಷ್ಟು ಬೇಕಿದ್ರೆ ತಿರುಗಾಟ ಮಾಡ್ಬೋದು, ಯಾಕೆಂದ್ರೆ ನೋಡಲಿಕ್ಕೆ ತಾಯಿ ಇದ್ದಾಳಲ್ಲ ಅಂತ. ಅದೇ ರೀತಿಯಾಗಿ ಆ ತಾಯಿಯನ್ನು ನಂಬಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಮಗೆ ಹೋದೆಡೆಯಲ್ಲೆಲ್ಲ ಬಹಳಷ್ಟು ಜ್ಞಾನಿಗಳು ಕೂಡ ಹೇಳಿದರು, ಆ ತಾಯಿಯನ್ನು ಕೈ ಬಿಡಬೇಡಿ, ತಾಯಿಯನ್ನು ಒಂದು ದಿವಸವೂ ನೆನೆಸದೇ ಇರಬೇಡಿ, ಅವಳಿಂದಾಗಿ ಈ ಕ್ಷೇತ್ರ ಪುನರುತ್ಥಾನಗೊಳ್ತಾ ಇದೆ ಅಂತ ಹೇಳಿದರು. ಆ ಪ್ರಕಾರವಾಗಿ ಅವಳನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಸುಮಾರು 50,000 ಮಂದಿ ಈ ಸಂದರ್ಭದಲ್ಲಿ ಪದ್ಯಾಣವನ್ನು ಸಂದರ್ಶಿಸಿ
ಇಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವವರಿದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಚಿಂತನೆಯನ್ನು ನಮ್ಮ ಗೌರವಾಧ್ಯಕ್ಷ ಶ್ರೀ ಚಾಂಭಟ್ರು ಹಾಗೆ ಅಧ್ಯಕ್ಷರಂಥ ಡಾಕ್ಟರ್ ಅರುಣಶ್ಯಾಮ್ ಅವರು ಅಂಥ ಒಂದು ಚಿಂತನೆಯನ್ನು ಹೊಂದಿದ್ದಾರೆ. ಅದರ ಜೊತೆಯಲ್ಲಿ ಬ್ರಹ್ಮಕಲಶ ಹೇಗೆ ನಡೀತದೋ ಈ ಕ್ಷೇತ್ರಕ್ಕೆ ಅತ್ಯಂತ ಶಾಶ್ವತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನಾವು ಈ ಬ್ರಹ್ಮಕಲಶ ಸಮಿತಿ ಭಕ್ತಾದಿಗಳ ಸಹಕಾರದಿಂದ ಕೊಡಬೇಕು ಅನ್ನೋ ಪರಿಕಲ್ಪನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಕ್ಷೇತ್ರಕ್ಕೆ ಭೂಮಿ ಸ್ವಲ್ಪ ಕಡಿಮೆ ಇದೆ. 25 ವರ್ಷದ ನಂತರ 50 ವರ್ಷದ ನಂತರ ನಾವು ಹೇಗೆ ಈ ಕ್ಷೇತ್ರದ ಭವಿಷ್ಯವನ್ನು ನಾವು ನೋಡಬೇಕು, ಆ ಪ್ರಕಾರವಾದಂಥ ಅಡಿಗಟ್ಟನ್ನು ಇವತ್ತೇ ಹಾಕ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಡಾಕ್ಟರ್ ಅರುಣಶ್ಯಾಮ್ ಅವರು ಹಾಗೆ ಶ್ಯಾಮ್ ಇಟ್ಕೊಂಡಿದ್ದಾರೆ. ಅತ್ಯಂತ ಸಾಮರಸ್ಯದಿಂದ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಜೀರ್ಣೋದ್ಧಾರ ಸಮಿತಿ ನಡೀತಾ ಇದೆ. ನಾನು ಇನ್ನೊಂದನ್ನು ಉಲ್ಲೇಖಿಸಲೇಬೇಕಿತ್ತು, ತಪ್ಪಾಗಿತ್ತು. ನಮ್ಮ ಗೌರವಾಧ್ಯಕ್ಷರಂಥ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಂಥ ಪೂಜ್ಯ ರಘುರಾಮ ಕಾರಂತರು ಹಾಗೆ ಪದ್ಯಾಣ ತಿಮ್ಮಣ್ಣ ಭಟ್ರು ನಮ್ಮ ಗುರುಗಳವರು. ಪದ್ಯಾಣ ತಿಮ್ಮಣ್ಣ ಭಟ್ರು ನನಗೆ ಅಕ್ಷರಾಭ್ಯಾಸ ಮಾಡಿದ ಗುರುಗಳು, ಇಡೀ ಊರಿನ ಮಕ್ಕಳಿಗೆ ಗುರುಗಳು. ಎಲ್ಲಿ ಕಂಡು ನಮ್ಮನ್ನು ಕರೆದು ಕೇಳ್ತಾ ಇದ್ದು ಕಳೆದ 4 ವರ್ಷದಿಂದ ಯಾವಾಗ ದೇವಸ್ಥಾನ ಕಾರ್ಯಕ್ರಮ ನೀವು ಇಳಿತೀರಿ ಅಂತೇಳಿ ಅವರನ್ನೇ ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ರಘುರಾಮ ಕಾರಂತರು ನೇಪಾಳದಲ್ಲಿ ಕಾಠ್ಮಂಡು ಪಶುಪತಿನಾಥ ದೇವಸ್ಥಾನದಲ್ಲಿ ಕಳೆದ 25 ವರ್ಷಗಳಿಂದ ನೇಪಾಳದ ರಾಜಗುರುಗಳಾಗಿ ಪ್ರತಿನಿತ್ಯವೂ ಪಶುಪತಿನಾಥನ ಸೇವೆಯನ್ನು ಮಾಡಿ ಪದ್ಯಾಣಕ್ಕೋಸ್ಕರ ಸಮಸ್ತ ಆಸ್ತಿಕ ಬಂಧುಗಳಿಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆಯಿಂದ ಮಾಡ್ತಿದ್ದವರು. ಅವರು ನಮ್ಮ ಬಲ. ಅವರನ್ನು ಕರ್ಕೊಂಡು ನಾವು ಎಲ್ಲೆಲ್ಲ ಹೋಗಿದ್ದೇವೋ ಅಲ್ಲೆಲ್ಲ ವಿಜಯ ಪತಾಕೆಯನ್ನು ಮಾಲಿಂಗೇಶ್ವರನ ಕೀರ್ತಿ ಪತಾಕೆ ಹಾರಿಸಿಕೊಂಡು ಬಂದಿದ್ದೇವೆ. ಅಂತಹ ಒಂದು ಗೌರವ ಪಾತ್ರವನ್ನು ನಮ್ಮ ಪದ್ಯಾಣದ ನಮ್ಮ ಸಮಸ್ತ ಬಂಧುಗಳಿಗೆ ಅದು ಕಾರಂತರ ಒಂದು ಸಾಧನೆಯಿಂದಾಗಿ ಲಭಿಸಿದೆ ಅಂತ ಹೇಳಿಕೆ ಭಾಳ ಸಂತೋಷ. ನಮ್ಮ ಸಮಿತಿಯ ದೊಡ್ಡ ಅಲಂಕಾರ, ನಮ್ಮ ಸಮಿತಿಗೆ ಅವರೊಂದು ಅಲಂಕಾರ, ನಮ್ಮ ಊರಿಗೆ ಒಂದು ಅಲಂಕಾರ, ಒಂದು ಗ್ರಾಮಕ್ಕೆ ಒಬ್ಬರು ಅಲಂಕಾರ. ಹಾಗೆ ನಮ್ಮ ಗ್ರಾಮ ದೇವಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವ ಸಂಸ್ಥಾನಂ ಒಡಿಯೂರು, ಇವರು ಕ್ಷೇತ್ರಕ್ಕೆ ಆಗಮಿಸ್ತಿದ್ದಾರೆ. ನಮ್ಮ ಸಮಿತಿಯ ಪದಾಧಿಕಾರಿಗಳು ಪೂಜ್ಯ ಸ್ವಾಮೀಜಿಯವರನ್ನು ಗೌರವಿಸಿಕೊಂಡು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಸೇರಾಜೆ ಗೋಪಾಲಕೃಷ್ಣ ಭಟ್ರು ಬಂದು ಅವರಿಗೆ ಹಾರ ಸಮರ್ಪಣೆ ಮಾಡಿ ಫಲ ಸಮರ್ಪಣೆ ಮಾಡಬೇಕು ಅಂತೇಳಿ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನ ಒಡಿಯೂರು, ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಕರವಡಿ ಗ್ರಾಮದ ಕೀರ್ತಿ ಧ್ವಜವನ್ನು ತಮ್ಮ ಆಧ್ಯಾತ್ಮಿಕ ಸಾಧನೆ ಮೂಲಕ ಇಡೀ ಜಗದೆಡೆಯಲ್ಲಿ ಎತ್ತಿ ಹಿಡಿದವರು ಪರಮಪೂಜ್ಯ ಸ್ವಾಮೀಜಿಗಳು. ಸ್ವಾಮೀಜಿ ಕ್ಷಮಿಸಬೇಕು, ಸ್ವಲ್ಪ ಮುಂದುವರಿಸಿದ್ದು ನಾವು ಕಾರ್ಯದ ಒತ್ತಡದಿಂದಾಗಿ. ಪ್ರಾಸ್ತಾವಿಕ ಭಾಷೆಯನ್ನು ಮುಗಿಸಿಬಿಡ್ತೇನೆ. ಹಾಗೆ ನಮ್ಮ ಏನು ಈ ಬ್ರಹ್ಮಕಲಶ ಕಾರ್ಯಕ್ರಮದಿದೆ, ಎಲ್ಲ ಭಕ್ತರನ್ನು ಶಿವನನ್ನು ಸೇವೆ ಮಾಡುವುದು ಅಂತ ಹೇಳಿದರೆ ಭಕ್ತರ ಸೇವೆಯನ್ನು ಮಾಡೋದು. ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೆ ಇವತ್ತಿನ ಆಮಂತ್ರಣ ಪತ್ರ ಬಿಡುಗಡೆಯ ಮೂಲಕ ಎಲ್ಲರಿಗೂ ಸ್ವಾಗತ.
ಯಾರಿಗೆ ಆಮಂತ್ರಣ ಪತ್ರ ತಲುಪುವುದೋ ಯಾರಿಗೆ ತಲುಪುವುದಿಲ್ಲೋ ಗೊತ್ತಿಲ್ಲ. ಆದರೆ ದೈವದ ಒಂದು ನುಡಿ ಇದೆ, ಪಂಡದ ಭತ್ತನ ಹಾಕಿದ ಜಾಸ್ತಿ ಕೇಂದ್ರದ ಭತ್ತನ ಹಾಕಲ್ಲ ಅಂತೇಳಿ. ನಾವು ಹೇಳಿ ಬರುವುದಕ್ಕಿಂತ ಹೆಚ್ಚು ಸುದ್ದಿ ತಿಳಿದು ಬರುವಂಥವರು ಅವರು ನಿಜವಾದ ಭಕ್ತರು, ನಿಜವಾದ ಅತಿಥಿಗಳು. ಅಂತಹ ಅತಿಥಿಗಳ ಪಾದ ಧೂಳಿಯಿಂದ ಈ ಕ್ಷೇತ್ರ ಪಾವನ ಆಗಬೇಕು. ಅವರನ್ನು ಸೇವೆ ಮಾಡುವಂಥ ಆ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಬೇಕು. ನಮ್ಮ ಎಲ್ಲ ಯೋಜನೆಗಳೇನಿದೆ ಅದೆಲ್ಲವನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಆ ದೇವರು ನಮ್ಮೆಲ್ಲರನ್ನು ಉದ್ಧರಿಸಬೇಕು. ಬ್ರಹ್ಮಕಲಶಕ್ಕೆ ಏನು ಬೇಕಾದ ತಯಾರಿಗಳಿದೆ ಅದನ್ನು ಈಗಾಗಲೇ ನಮ್ಮ ಅಧ್ಯಕ್ಷರ ನೇತೃತ್ವವನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಈ ದೇವಸ್ಥಾನಕ್ಕೆ ಬೇಕಾದ ರಸ್ತೆಯ ಅಭಿವೃದ್ಧಿ, ಅದಕ್ಕೆ ಈಗಾಗಲೇ ನಾವು ತೊಡಗಿಕೊಂಡಿದ್ದೇವೆ. ನಮ್ಮ ಶಾಸ್ತ್ರರು ಅದಕ್ಕೆ ಬೇಕಾದ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನುಳಿದ MLCಗಳು ಕೂಡ ಅರುಣಣ್ಣನವರ ಒಂದು ವಿಶೇಷವಾದ ಪ್ರಯತ್ನದಿಂದ ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಸುಮಾರು ಒಂದು 750 ವಾಹನಗಳು ನಿಲ್ಲುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಆ ಪ್ರಕಾರವಾಗಿ ಕೇರಳ ಭಾಗದಿಂದ ಮುಖ್ಯವಾಗಿ ದೇವರ ಮುಖ ಪಶ್ಚಿಮ ಭಾಗದಲ್ಲಿದೆ. ನಮ್ಮ ದೇವರಿಗೆ ದೊಡ್ಡ ಭಕ್ತರು ಈ ಕಡೆ ಕಾಡೂರು, ಸಾದಂಗಾಯ, ಕುರಿಯ, ಬೈಲುಕುರಿಯ ಆ ರೀತಿಯಲ್ಲಿದೆ, ಚಿಪ್ಪಾರು ಅಂತೇಳಿ. ಆ ಭಾಗದಿಂದ ಬರುವ ಭಕ್ತರಿಗೆ ದೇವರ ಪಶ್ಚಿಮ ಭಾಗದಲ್ಲಿ, ಉಳಿದವರಿಗೆ ದೇವಸ್ಥಾನದ ಪೂರ್ವ ಭಾಗದಲ್ಲಿ, ಬಾಯಾರ ಹೊಡೆಯಿಂದ ಬರುವವರಿಗೆ ಅಭಿರಾಮ ಮನೆಯವರಿಂದ ಮೇಲೆ ಇರುವಂಥ ಗದ್ದೆಗಳು, ಹಾಗೆ ದೇವಸ್ಥಾನ ಉತ್ತರ ಭಾಗದಲ್ಲಿರ್ತಕ್ಕಂಥ ಗದ್ದೆಗಳು, ಇದಕ್ಕೆಲ್ಲ ಸಂಪರ್ಕ ರಸ್ತೆಗಳು, ಪಾರ್ಕಿಂಗ್ ವ್ಯವಸ್ಥೆಗಳು ಈಗಾಗಲೇ ಆರಂಭವಾಗಿದೆ. ಹಾಗಾಗಿ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ, ಮೈನ್ಯೂಟ್ ವಿಚಾರಗಳನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಡೈಲಿ ಅದಕ್ಕೆ ಚಿಂತನ ಮಂಥನವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದ ರೂಪರೇಷೆಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ನಮ್ಮಲ್ಲಿ ಅಗಾಧವಾದ ಕಾರ್ಯಕರ್ತರ ಒಂದು ಸಂದೋಹ ಇದೆ. ನಮಗೆ ನಾನು ಆಗಾಗ ಹೇಳಿದೆ, ಹಕ್ಕಿಗೆ ರೆಕ್ಕೆ ಬಲ, ನಮಗೆ ಕಾರ್ಯಕರ್ತರ ಬಲ ಅಂಥೇಳಿ. ಅವರು ಬೆವರಲ್ಲ ರಕ್ತವನ್ನೇ ಇದೆ ನಮ್ಮ ಕ್ಷೇತ್ರಕ್ಕಾಗಿ ಸುರಿಸಲಿಕ್ಕೆ ತಯಾರಾಗಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಗೆ ಈಗಾಗಲೇ ಈ ಬ್ರಹ್ಮಕಲಶ ಉತ್ಸವ ಕಾರ್ಯಕ್ರಮ ನಮ್ಮ ಮುಂದೆ ಜೋಡಿಸಲಿಕ್ಕೆ ತಯಾರಾಗಿದ್ದಾರೆ. ಹಾಂ ಸರ್, ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ತುರ್ತು ಕಾರ್ಯದ ಮೇಲೆ ನಿಮಿತ್ತ ದೆಹಲಿಗೆ ತೆರಳಲಿಕ್ಕಿದೆ, ಹಾಗೆ ಅವರು ಮುಂದುವರಿಸ್ತಾರೆ. ಪೂಜ್ಯ ಸ್ವಾಮೀಜಿಯವರು ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಬಂಧುಗಳೇ, ನೀವೆಲ್ಲ ಗಮನಿಸಿರ್ಬೋದು, ನಮ್ಮ ಈ ಸಮಿತಿಯಲ್ಲಿ ತ್ರಿವೇಣಿ ಸಂಗಮ ಆಗಿದೆ. ಗಂಗಾ, ಯಮುನಾ, ಸರಸ್ವತಿ ಗುಪ್ತಗಾಮಿನಿಯಾಗಿರ್ತಾರೆ. ಗಂಗಾ ಮತ್ತು ಯಮುನಾ ನಮ್ಮ ದೃಗ್ಗೋಚರವಾಗಿರ್ತಾರೆ. ಹಾಗೆ 2 ಶಾಂಭಟ್ರು ಮತ್ತು ಅರುಣಶ್ಯಾಮ ಇವರು ಜೊತೆಯಲ್ಲಿ ಈ ಎಲ್ಲ ಕಾರ್ಯ ಆಗಬೇಕು ಅಂತಾದರೆ ಏನು ಅಂದರೆ ಕೃಷ್ಣನಿಗೆ ಚಕ್ರ ಕೈಯಲ್ಲಿ ಬೇಕಾಗ್ತದೆ, ನಿಗ್ರಹ ಅನುಗ್ರಹ ಶಕ್ತಿ ಇರಬೇಕಿದೆ, ಅದಕ್ಕೆ ಸುದರ್ಶನ ಬೇಕಾಗ್ತದೆ. ಹಾಗಾಗಿ ಜೊತೆಯಲ್ಲಿ ಶ್ಯಾಮ ಸುದರ್ಶನನ್ನು ಸೇರಿಕೊಂಡಿದ್ದಾರೆ. ಇದರಲ್ಲಿ ಗುಪ್ತಗಾಮಿನಿಯಾಗಿ ಶಾಂಭಟ್ರು ಇದ್ದಾರೆ, ಸರಸ್ವತಿ ನದಿಯ ಹಾಗೆ. ಈ ಅರುಣಶ್ಯಾಮ ಮತ್ತು ಶ್ಯಾಮ ಸುದರ್ಶನರು ಗಂಗಾ ಯಮುನಾ ನದಿಗಳ ಹಾಗೆ ನಮಗೆ ದೃಗ್ಗೋಚರವಾಗಿರ್ತಾರೆ. ಸ್ನೇಹಿತರೆ, ಈಗ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಯತಿವರ್ಯರಿಂದ ಆಮಂತ್ರಣ ಪತ್ರಿಕೆಯ ಮುಖ್ಯ ಕಾರ್ಯಕ್ರಮ ಈ ದಿನದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆ, ಅದನ್ನು ಪೂಜ್ಯ ಯತಿವರ್ಯರು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯಾಗುತ್ತದೆ. ಒಂದು ವಿನೂತನ ರೀತಿಯಲ್ಲಿ ಬಹಳ ಅದ್ದೂರಿಯಾಗಿ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ ನಡೀತಾ ಇದೆ. ನೀವೆಲ್ಲ ಅದಕ್ಕೆ ಆ ಒಂದು ಸುಂದರ ಕ್ಷಣಗಳಿಗೆ ಸಾಕ್ಷಿಗಳಾಗ್ತಾ ಇದ್ದೀವಿ. वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारं ತಂತ್ರಿಗಳು ಸ್ವಲ್ಪ ಹಿಂದೆ ಇಲ್ಲಿ
ಈ ದಿನದ ನಮ್ಮ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನವೀನ್ ದಂಪತಿ ಬಗ್ಗೆ ಬಹಳಷ್ಟು ಮಾತುಗಳನ್ನಾಡಿದ್ದಾರೆ, ಅವರ ಬಗ್ಗೆ ಪರಿಚಯವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಡಾಕ್ಟರ್ ಶಿಲ್ಪಾ ಅವರು ವಿಶೇಷವಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದವರು ಹಾಗೂ ಒಂದು ಡಾಕ್ಟರ್ ಶಿಲ್ಪಾ ಸಮನ್ವಯಿ ಫೌಂಡೇಶನ್ ಎನ್ನುವಂಥ ಒಂದು ಸೇವಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಗಳು, ಅಶಕ್ತರಿಗೆ ಹಲವು ಪ್ರಕಾರದ ನೆರವು ಹಾಗೂ ಆರ್ಥಿಕ ಹಾಗೂ ನೈತಿಕವಾಗಿ ಅವರನ್ನು ಬೆಂಬಲಿಸುವಂಥ ಒಂದು ಅತ್ಯುತ್ತಮವಾದಂಥ ಸೇವಾ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿರುವವರು. ಅವರಿಬ್ಬರು ಸೇರಿಕೊಂಡು ಈಗ ವಿಶೇಷವಾಗಿ ಒಂದು ನಿಧಿ ಸಮರ್ಪಣೆಯನ್ನು ಮಾಡುವುದಕ್ಕಿದ್ದಾರೆ. ಅದನ್ನು ಯತಿವರ್ಯರ ಸಮನ್ವಯದಲ್ಲಿ ಉಪಸ್ಥಿತಿಯಲ್ಲಿ ಅದನ್ನು ನೆರವೇರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೆಂಗಳೂರಿನ ನಾರ್ತ್ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ನೇತೃತ್ವದಲ್ಲಿ ನಡೆಯುವಂಥ ಮಿನಿಸ್ಟ್ರಿ ಆಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರೈನರ್ಶಿಪ್ಪಿನ ಒಂದು ವಿಭಾಗದಲ್ಲಿ ನಡೆಸುವಂಥ ಸ್ಕಿಲ್ ಕೌನ್ಸಿಲ್ ಫಾರ್ ಗ್ರೀನ್ ಜಾಬ್ಸ್ ಎನ್ನುವಂಥ ಒಂದು ಕೌನ್ಸಿಲಿನಲ್ಲಿ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂಥವರು ಮಾನ್ಯ ನವೀನ್ ಕುಮಾರ್ ಅವರು ಈಗ ವಿಶೇಷವಾಗಿ ನಿಧಿ ಸಮರ್ಪಣೆಯನ್ನು ನಡೆಸ್ತಾ ಇದ್ದಾರೆ. ಯಕ್ಷಗಾನವೇ ಮೊದಲುಗೊಂಡು ಹಲವು ಕಲಾ ಪ್ರಕಾರಗಳಿಂದ ಕಲೋಪಾಸನೆ, ನಾದೋಪಾಸನೆ, ಆ ಮೂಲಕ ದೇವತೋಪಾಸನೆ ಇದು ಈ ಮಠದ ವೈಶಿಷ್ಟ್ಯ. ಶ್ರೀ ಶ್ರೀ ತೋಟಕಾಚಾರ್ಯ ಪರಂಪರೆಯಲ್ಲಿ ಮುಂದುವರಿಯುತ್ತಿರುವ ಶ್ರೀ ದಕ್ಷಿಣಾಮೂರ್ತಿ ಹಾಗೂ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ಆರಾಧನೆಯೊಂದಿಗೆ ಜನಮಾನಸಕ್ಕೆ ಅತ್ಯಂತ ಸಮೀಪವಾಗಿರುವ ಶ್ರೀಮದ್ ಎಡನೀರು ಮಠದ ಯತಿವರೇಣ್ಯರು ವಾತ್ಸಲ್ಯದ ಪ್ರತಿರೂಪ, ಸರಳತೆಯ ಮೂರ್ತಿ ಸ್ವರೂಪ, ಕರುಣಾ ವಾರಿಧಿ ಶ್ರೀ ಶ್ರೀ ಸಚ್ಚಿದಾನಂದ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ನುಡಿಗಳಿಂದ ನಮ್ಮನ್ನು ಧನ್ಯರನ್ನಾಗಿಸಬೇಕಾಗಿ ಪ್ರಾರ್ಥನೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮಪ್ರಕಾಶಂ ದಿಗ್ವಾಸನಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪದ್ಯಾಣ ಇದರ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 30 ಆರಭ್ಯ ಪ್ರಾರಂಭಗೊಂಡು ಏಪ್ರಿಲ್ 6ನೇ ತಾರೀಕಿನ ಪರ್ಯಂತ ನಡೀತಾ ಇದೆ. ಅದರ ಮೊದಲಾಗಿ ಅದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಕಾಮಗಾರಿಗಳ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಇಲ್ಲಿ ಶುಭ ಮುಹೂರ್ತದಲ್ಲಿ ಇವತ್ತು ನಡೆದಿದೆ. ಈಗಾಗಲೇ ಇದರಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಂಥ ಶ್ರೀ ಸೇರಜೆ ಸತ್ಯನಾರಾಯಣ ಭಟ್ರು ಅವರ ಪ್ರಾಸ್ತಾವಿಕದಲ್ಲಿ ದೇವಸ್ಥಾನದ ಮಹತ್ವ, ಪದ್ಯಾಣ, ಈ ಊರಿನ ಹೆಸರಿನ ಎಲ್ಲ ಮಹತ್ವಗಳನ್ನು ಕೂಡ ವಿವರವಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಪದ್ಯಾಣ ಅನ್ನುವಂಥ ಹೆಸರು ಕೇಳಿದ ಕೂಡಲೇ ಅದೊಂದು ರೀತಿಯಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಬಹಳಷ್ಟು ಗುರುತಿಸಿಕೊಂಡಂಥ ಹೆಸರು. ಸಂಗೀತ ಇರ್ಬೋದು, ಮುಖ್ಯವಾಗಿ ಯಕ್ಷಗಾನ ಕ್ಷೇತ್ರ ಇರ್ಬೋದು. ಪದ್ಯಾಣ ಅಂತಂತಹ ಹೆಸರು ಯಕ್ಷಗಾನದೊಂದಿಗೆ ಅದು ತಾಳೆ ಹಾಕಿಕೊಂಡದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ನಾವು ಕೇಳಿಕೊಂಡು ಬಂದಿದ್ದೇವೆ. ನಾವಂತೂ ನಮ್ಮ ಎಳವೆಯಿಂದಲೇ ಮಠದ ಕಾರ್ಯಕ್ರಮಗಳಲ್ಲಿ, ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಪದ್ಯಾಣ ಶಂಕರನಾಡ ಭಟ್ರು ಇರ್ಬೋದು, ಗಣಪತಿ ಭಟ್ರು ಇರ್ಬೋದು, ಜಯರಾಮ್ ಭಟ್ರು ಇರ್ಬೋದು, ಹೀಗೆ ಪದ್ಯಾಣ ಮನೆತನದವರು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡದ್ದನ್ನು, ಅದರಲ್ಲಿ ಅವರು ನೀಡಿದಂಥ ಸೇವೆಯನ್ನು ನಾವು ನೋಡಿ ಅದನ್ನು ತಿಳಿದುಕೊಂಡಿದ್ದೇವೆ. ಹಾಗಿರುವಾಗ ಹೇಗೆ ಧಾರ್ಮಿಕವಾಗಿ ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಪದ್ಯಾಣ ಅನ್ನುವಂಥ ಊರು ಗುರುತಿಸಿಕೊಂಡಿದ್ದೋ, ಅದೇ ರೀತಿ ಒಂದು ಒಂದು ಸಾಂಸ್ಕೃತಿಕ ನೆಲೆಗಟ್ಟು ಕೂಡ ಹೊಂದಿಕೊಂಡಂಥ ಒಂದು ಊರು ಪದ್ಯಾಣ.
ಅಂತಹ ಪದ್ಯಾಣ ಮಾಲಿಂಗೇಶ್ವರ ದೇವಸ್ಥಾನದ ಈ ಜೀರ್ಣೋದ್ಧಾರ ಕಾರ್ಯಕ್ರಮಗಳು, ಅದರ ಅಭಿವೃದ್ಧಿ ಕಾರ್ಯಕ್ರಮಗಳ ನಂತರದಲ್ಲಿ ಈಗಾಗಲೇ ನಿಶ್ಚಯಿಸಿದಂತೆ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇರೋದು ಖಂಡಿತವಾಗಿ ನಮಗೆ ಅದು ಬಹಳಷ್ಟು ಸಂತೋಷದ ವಿಷಯ. ಈಗಾಗಲೇ ನಾವು ಅಲ್ಲಿ ಅದರ ಶಿಲಾನ್ಯಾಸವನ್ನು ಮಾಡುವಾಗ ಅರುಣ್ ಶ್ಯಾಮ್ ಅವರು, ಸತ್ಯನಾರಾಯಣ ಭಟ್ರು ಹಾಗೂ ಅರವಿಂದ ಪದ್ಯಾಣ ಅವರು ಹೇಳಿದರು, ಸುತ್ತಮುತ್ತ ಇರುವಂಥ ಹಲವಷ್ಟು ಜಾಗೆಗಳನ್ನು ಇದರ ದೇವಸ್ಥಾನದ ಅಭಿವೃದ್ಧಿಯ ಅಂಗವಾಗಿ ಅದನ್ನು ನೀಡಲಿಕ್ಕೆ ಜನರು ಮುಂದೆ ಬಂದಿದ್ದಾರೆ ಅನ್ನೋದಾಗಿ ತಿಳಿಸಿದರು. ಖಂಡಿತವಾಗಿಯೂ ನಾವು ಸಂತೋಷ ಪಡುವಂಥ ಒಂದು ವಿಷಯ ಅದು. ಬಹಳಷ್ಟು ದೇವಸ್ಥಾನಗಳು ಅದು ಇಂದಿನ ದಿನಗಳಲ್ಲಿ ಬಹಳಷ್ಟು ಆಸ್ತಿಗಳನ್ನು ಹೊಂದಿದ್ದರೂ ಕೂಡ ಭೂ ಸುಧಾರಣಾ ಮಸೂದೆ ಬಂದ ನಂತರ ದೇವಸ್ಥಾನಗಳ ಸುತ್ತಮುತ್ತ ಇರುವಂಥ ಆಸ್ತಿಗಳೆಲ್ಲ ಒಂದು ರೀತಿ ಒಕ್ಕಲುಗಳ ಪಾಲಾದ ಕಾರಣದಿಂದಾಗಿ ಇವತ್ತು ಬಹಳಷ್ಟು ದೇವಸ್ಥಾನಗಳು ಒಂಥರ ದ್ವೀಪದ ರೀತಿಯಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕೆಂದರೆ ಅದರ ಸುತ್ತಮುತ್ತ ಯಾವುದೇ ಜಾಗವನ್ನು ಆ ದೇವಸ್ಥಾನ ಹೊಂದಿಲ್ಲದೆ ಇರುವುದು ಇವತ್ತು ನಾವು ಕಾಣ್ತಾ ಬಂದಿದ್ದೇವೆ. ಇದರಿಂದಾಗಿ ಮುಖ್ಯವಾಗಿ ಏನೆಂದರೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಅಡೆತಡೆ ಆಗ್ತದೆ. ಹಾಗಿರುವಾಗ ಇಲ್ಲಿ ಅಂಥ ಒಂದು ದೊಡ್ಡ ಮನಸ್ಸನ್ನಿಟ್ಟುಕೊಂಡು ಆ ಜಾಗೆಯನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಅದು ಒಂದು ರೀತಿಯ ನಯವಾದ ಬೆಲೆಯಲ್ಲಿ ಕೂಡ ಅದನ್ನು ನೀಡಲಿಕ್ಕೆ ಜನಗಳು ಮುಂದೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ನಾವು ಅವರನ್ನು ಇವತ್ತು ಅಭಿನಂದಿಸಲೇಬೇಕು. ಆ ನಿಟ್ಟಿನಿಂದ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಈ ದೇವಸ್ಥಾನದಲ್ಲಿ ನಡೆಯಲಿ, ಅದಕ್ಕಾಗಿ ಆ ಮಾಲಿಂಗೇಶ್ವರನ ಎಲ್ಲ ಅನುಗ್ರಹಗಳು ಕೂಡ ಇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಯಿತು ಅಂದರೆ ಅದು ಒಂದು ರೀತಿಯಲ್ಲಿ ಬ್ರಹ್ಮಕಲಶವೇ ಪ್ರಾರಂಭವಾದ ಹಾಗೆ. ಎಲ್ಲ ಭಕ್ತರ ಮೇಲೆ, ಆ ಊರಿನ ಭಕ್ತಾದಿಗಳ ಮೇಲೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕರ್ತರ ಮೇಲೆ ಹೆಚ್ಚಿನದಾದಂಥ ಒಂದು ಜವಾಬ್ದಾರಿ ಈ ಸಮಯದಲ್ಲಿ ಅದು ಅವರ ಹೆಗಲ ಮೇಲೆ ಬೀಳ್ತದೆ. ಇನ್ನು ಉಳಿದಿರುವಂತಹ ದಿವಸಗಳು ಬಹಳ ವೇಗದಲ್ಲಿ ಅದು ಸಾಗ್ತದೆ. ಹಾಗಿರುವಾಗ ಎಲ್ಲ ಭಕ್ತಾದಿಗಳು, ಎಲ್ಲ ಊರಿನ ಜನರು, ಇದಕ್ಕೆ ಸಂಬಂಧಪಟ್ಟವರು ತಮ್ಮನ್ನು ಯಾವ ರೀತಿಯಿಂದ ತೊಡಗಿಸಿಕೊಂಡರೂ ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮಗಳು ಬೇಕಾಗ್ತದೆ. ಹಾಗಿರುವಾಗ ಇನ್ನು ಉಳಿದ ದಿನಗಳಲ್ಲಿ ಎಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ನಮ್ಮ ಹಿಂದೂ ಸಮಾಜದ ಒಂದು ದೊಡ್ಡ ನಾವು ಹೆಮ್ಮೆಯಿಂದ ನಮಗೆ ಹೇಳ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನಮಗೆ ಎಷ್ಟೇ ಕಷ್ಟ ಇದ್ದರೂ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ನಮ್ಮ ಊರಿನ ನಮ್ಮ ಸಾನ್ನಿಧ್ಯ ಕ್ಷೇತ್ರಗಳು, ನಮ್ಮ ದೇವಸ್ಥಾನಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಅದು ಶಿಥಿಲಾವಸ್ಥೆಗೆ ಬಂದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಅಲ್ಲಿ ನೆರವೇರ್ತಾರೆ ಅನ್ನುವಾಗ ನಾವು ನಮ್ಮಲ್ಲಿದ್ದ ಎಲ್ಲ ಸಂಪತ್ತಿರ್ಬೋದು, ಅದರ ಒಂದು ಭಾಗವನ್ನು ನಾವು ಕ್ರೋಢೀಕರಿಸಿ ಆ ಕಾರ್ಯಗಳಿಗೆ ನೀಡ್ತೇವೆ. ಅದು ನಮ್ಮ ಧರ್ಮದ ಒಂದು ದೊಡ್ಡ ಒಂದು ಹಿರಿಮೆ ಮತ್ತು ನಮ್ಮ ಧಾರ್ಮಿಕ ಬಂಧುಗಳ ಒಂದು ದೊಡ್ಡ ಮನಸ್ಸು. ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ದೇವಸ್ಥಾನಗಳು ಇವತ್ತು ಅಭಿವೃದ್ಧಿಗೊಳ್ತಾ ಇದೆ ಮತ್ತು ಜೀರ್ಣೋದ್ಧಾರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಕಾಣ್ತಾ ಇದೆ. ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಂತೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತದೆ. ಎಲ್ಲ ಊರಿನ ಭಕ್ತಾದಿಗಳು ಬಂದು ಪಾಲ್ಗೊಳ್ತಾರೆ. ಆದರೆ ಕೆಲವೊಮ್ಮೆ ಆನಂತರದಲ್ಲಿ ನಮ್ಮ ದೇವಸ್ಥಾನಗಳು ಹೇಗೆ ನಡೀತದೆ, ಅದನ್ನು ಯಾವ ರೀತಿಯಲ್ಲಿ ನಿತ್ಯ ನೈಮಿತ್ತಿಕಾದಿಗಳು ನಡಿಬೇಕು ಅನ್ನೋದನ್ನು ನಾವು ಯೋಚಿಸೋದಿಲ್ಲ. ಬಹಳಷ್ಟು ದೇವಸ್ಥಾನಗಳಲ್ಲಿ ಹಾಗೆ ಆಗ್ತಾರೆ. ಎಷ್ಟು ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿಗಳು ನೆರವೇರಿದರೂ ಕೂಡ ಆ ನಂತರದ ದೇವಸ್ಥಾನಗಳ ನಿತ್ಯ ನೈಮಿತ್ತಿಕಾದಿ ಕಾರ್ಯಕ್ರಮಗಳಿಗೆ ಕೆಲವೊಮ್ಮೆ ಭಾಳಷ್ಟು ಪರದಾಡುವಂತಹ ಸ್ಥಿತಿ ನಮ್ಮ ಭಾಳಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಜನರು ಕೂಡ ಅಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಬಂದು ನೋಡ್ತಾರೆ. ಹಾಗಿರುವಾಗ ಇಂಥ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಆ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಾಕಂದರೆ ದೇವರನ್ನು ಒದಗಿಸಲಿಕ್ಕಿರುವಂಥ ಒಂದು ಇನ್ನೊಂದು ಬಗೆ ಅಂದರೆ ನಮ್ಮ ಕ್ಷೇತ್ರ ಕಲೆಗಳು ಅಂತ ಏನು ನಾವು ಕರಿತೀವಿ, ಅಂತಹ ಕ್ಷೇತ್ರ ಕಲೆಗಳು ಅದನ್ನೆಲ್ಲ ನೆರವೇರಿಸಿಕೊಂಡು ಆ ನಂತರದಲ್ಲಿ ಶಾಶ್ವತವಾದಂಥ ಒಂದು ಆದಾಯ ದೇವಸ್ಥಾನಕ್ಕೆ ಬರುವ ರೀತಿಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ದೇವಸ್ಥಾನಗಳು ಕೂಡ ಸುಸ್ಥಿತಿಯಲ್ಲಿರಲಿಕ್ಕೆ ಮತ್ತು ಅದರ ಎಲ್ಲ ನಿತ್ಯ ನೈಮಿತ್ತಿಕಾದಿಗಳು ಕೂಡ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಡೆಯಲಿಕ್ಕೆ ಅದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಸ್ವತಂತ್ರ ನಿರ್ವಹಣೆಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಹೊಂದುವುದು ನಮಗೆ ಅನಿವಾರ್ಯವಾದಂಥ ಒಂದು ವಿಷಯ.
ಆ ನಿಟ್ಟಿನಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಭಕ್ತಾದಿಗಳು ಕಾರ್ಯಕರ್ತರು ಯೋಚಿಸಿದರೆ ಖಂಡಿತವಾಗಿಯೂ ಆ ನೆರವೇರಿದಂತಹ ಬ್ರಹ್ಮಕಲಶ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವಾಗಿ ಅದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ದೇವಸ್ಥಾನ ಭಾಳಷ್ಟು ಗಣ್ಯರನ್ನು, ಭಾಳಷ್ಟು ಹಿರಿಯ ವ್ಯಕ್ತಿಗಳನ್ನು ಈ ಸಮಿತಿಯಲ್ಲಿ ಸೇರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅವರೆಲ್ಲರಿಗೂ ಇದನ್ನು ಸುಂದರವಾಗಿ ವಿಜೃಂಭಣೆಯಿಂದ ನಡೆಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ. ಏನು ಹಮ್ಮಿಕೊಂಡಂತಹ ಇದರ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ, ನಿರಾತಂಕವಾಗಿ ನೀಡಲಿ. ಅದಕ್ಕೆ ಆ ಮಹಾಲಿಂಗೇಶ್ವರನ ದಯೆ ಯಾವತ್ತೂ ಇರಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾಕೆಂದರೆ ನಾವೆಲ್ಲ ನಿಮಿತ್ತ ಮಾತ್ರರು, ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಅದಕ್ಕೆ ದೇವರ ಅನುಗ್ರಹ ಅನ್ನೋದು ಖಂಡಿತವಾಗಿ ಬೇಕು. ಆ ಮಲ್ಲಿಗೇಶ್ವರನ ಅನುಗ್ರಹ ಕೂಡ ಯಾವತ್ತೂ ನಮಗೆ ಇರ್ತದೆ ಅನ್ನುವಂಥ ನಂಬಿಕೆ ನಮಗೆ ದೃಢವಾಗಿದೆ. ಆದ್ದರಿಂದ ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ನಿರೀಕ್ಷೆಗಿಂತ ಮೇಲ್ಮಟ್ಟದಲ್ಲಿ ನಡೆಯುತ್ತದೆ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮತ್ತು ವ್ಯವಸ್ಥಿತವಾಗಿ ಎಲ್ಲ ಭಕ್ತಾದಿಗಳಿಗೂ ಸಂತೋಷವಾಗುವ ರೀತಿಯಲ್ಲಿ, ಮುಖ್ಯವಾಗಿ ಭಗವಂತ ಸುಪ್ರಸನ್ನನಾಗುವ ರೀತಿಯಲ್ಲಿ ಅದು ನಡೆಯಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿ ಆತ್ಮೀಯರು ಈ ಪರಿಸರದಲ್ಲಿ ಭಾಳಷ್ಟು ಧಾರ್ಮಿಕವಾದ, ಸಾಮಾಜಿಕವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರುವಂಥ ನಮ್ಮ ಗುರುಗಳ ಕಾಲದಿಂದಲೇ ಮಠಕ್ಕೆ ಭಾಳಷ್ಟು ಅಭಿಮಾನಿಗಳಾಗಿರೋಂಥ ಪೂಜ್ಯ ಒಡಿಯೂರು ಶ್ರೀಗಳು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ, ಕ್ಷೇತ್ರದ ತಂತ್ರಿಗಳಾದಂಥ ಶ್ರೀ ಕುಂಟುಕೋಡಿಲ್ ರಘುರಾಮ ತಂತ್ರಿಗಳು ಅವರ ಮಾರ್ಗದರ್ಶನದಲ್ಲಿ, ಅವರ ತಾಂತ್ರಿಕತ್ವದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಒಂದು ಸೇವೆಯನ್ನು ನೀಡಿದಂಥ ಬೆಂಗಳೂರಿನ ಉದ್ಯಮಿಗಳಂಥ ಡಾಕ್ಟರ್ ನವೀನ್ ದಂಪತಿಗಳು ಅಷ್ಟು ದೂರದಿಂದ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಇದು ದೂರ ಅನ್ನೋದು ಕಿಲೋಮೀಟರ್ಗಳಲ್ಲಿ ಅಲ್ಲ, ಅದು ಮನಸ್ಸಿನಲ್ಲಿ ಆ ದೂರವನ್ನು ನಾವು ಅಳಿಬೇಕು. ಅವರ ಮನಸ್ಸು ನಮ್ಮ ಪದ್ಯಾಣಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನು ಅವರು ಬಂದು ಇಲ್ಲಿ ಇದರಲ್ಲಿ ಸೇರಿಕೊಂಡದಲ್ಲಿ ನಮಗೆ ತಿಳಿಯಲಿಕ್ಕಾಗ್ತದೆ. ಅವರನ್ನು, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು, ಇದಕ್ಕಾಗಿ ದುಡಿತಾ ಇರೋಂಥ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳ ಅನುಗ್ರಹವನ್ನು ಕಾಂಕ್ಷಿಸ್ತಾ, ಮಠದಲ್ಲಿ ಮತ್ತು ಮಧ್ಯಾಹ್ನ ನಂತರ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಸ್ವಲ್ಪ ತುರ್ತಾಗಿ ಹೋಗ್ತಾ ಇದ್ದೇನೆ. ನಿನ್ನೆ ತಾನೇ ತಿರುವನಂತಪುರದಿಂದ ರಾತ್ರಿ ಬಂದು ಮಠವನ್ನು ಸೇರಿದ್ದು. ಆತ್ಮೀಯ ಶಿಷ್ಯರಾದ ಶ್ರೀ ಶ್ಯಾಮ ಸುದರ್ಶನ್ ಅವರು ಮೊನ್ನೆ ಕಾಲ್ ಮಾಡಿ ಬರಲೇಬೇಕು ಅನ್ನೋದಾಗಿ ತಿಳಿಸಿದ್ರು. ನಮಗೂ ಇಲ್ಲಿ ಬಂದು ಪಾಲ್ಗೊಳ್ಳಲಿಕ್ಕೆ ಬಹಳಷ್ಟು ಸಂತೋಷವಾಗುವಂಥ ವಿಷಯ. ಆ ನಿಟ್ಟಿನಲ್ಲಿ ಇವತ್ತು ಬಂದು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅನ್ನೋದನ್ನು ಕೂಡ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಡಾಕ್ಟರ್ ಶಿಲ್ಪಾ ಅವರು ತಮ್ಮ ಪತಿ ನವೀನ್ ಅವರೊಂದಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಇನ್ನಷ್ಟು ನಮ್ಮ ಈ ಪದ್ಯಾಣಕ್ಕೆ ಹತ್ತಿರವಾಗ್ತಾರೆ ಎನ್ನುವಂಥ ಒಂದು ವಿಶೇಷ ಸುದ್ದಿಯನ್ನು ಹೇಳ್ತಾ ಇದ್ದೇನೆ ನಾನು. ಈ ನಮ್ಮ ಪರಿಸರದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟೀಲ್ ಅಂತ ಹೇಳಿದ ಕೂಡಲೇ ನಾವು ಅದು ದೃಢತೆಗೆ, ಗಟ್ಟಿಗೆ ಒಂದು ಸಂಕೇತ ಅದು. ಹಾಗೆ ಅವರ ಉದ್ಯಮವು ಮುಂದೆ ಏನು ಅವರು ಆರಂಭಿಸ್ತಾರೆ ಈ ಜಿಲ್ಲೆಯಲ್ಲಿ, ಆ ಒಂದು ಸ್ಟೀಲ್ ಉದ್ಯಮವು ಭಾಳ ಚೆನ್ನಾಗಿ ಆ ಸ್ಟೀಲ್ನಂತೆ ಅದು ಗಟ್ಟಿಯಾಗಿ ಸದೃಢವಾಗಿ ಮೂಡಿಬರಲಿ ಎನ್ನುವ ಸದಾಶಯದೊಂದಿಗೆ ಮಹಾಲಿಂಗೇಶ್ವರನ ಆಶೀರ್ವಾದ ಹಾಗೂ ನಮ್ಮ ಗುರುಗಳ ದಿವ್ಯ ಮಂತ್ರಾಕ್ಷತೆಯನ್ನು ನೀಡುತ್ತಾ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕು ಅಂತ ಯತಿವರೇಣ್ಯರ ಇಬ್ಬರಲ್ಲಿಯೂ ವಿನಂತಿಸ್ತಾ ಇದ್ದೇನೆ.
ಶುಭವನ್ನು ಹಾರೈಸಿದ ಆಶೀರ್ವದಿಸಿದಂಥ ಪರಮ ಪೂಜ್ಯ ಎಡನೀರು ಶ್ರೀಗಳವರು ಅನ್ಯ ಕಾರ್ಯನಿಮಿತ್ತವಾಗಿ ಶ್ರೀಮಠಕ್ಕೆ ತೆರಳುವವರಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡುತ್ತಾ ನಮ್ಮ ವಿಶೇಷವಾಗಿ ಈ ದಿನದ ಒಂದು ಮುಖ್ಯ ಕೇಂದ್ರ ಬಿಂದುಗಳಾಗಿ ವಿರಾಜಮಾನರಾಗಿರುವ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನವೀನ್ ದಂಪತಿಯವರಲ್ಲಿ ಡಾಕ್ಟರ್ ನವೀನ್ ಅವರು ಈಗ ತಮ್ಮ ಒಂದು 2 ಶುಭ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯ ಮೇಲೆ ಇವತ್ತಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಕೃತಿಯನ್ನೇ ಸೌಂದರ್ಯವಾಗಿಸಿಕೊಂಡಿರುವಂತಹ ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಚಪ್ಪಾಳೆ ತಟ್ಬೋದು, ಏನು ತೊಂದರೆ ಏನಿಲ್ಲ. ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಎಡನೀರು ಮಠ ಅವರಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಸಂಸ್ಥಾನ ಹಾಗೂ ಕುಂಟಕೆಡಲು ಶ್ರೀ ರಘುರಾಮ ತಂತ್ರಿಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಬದುಕಿನ ಈ ಬೆಳವಣಿಗೆಗೆ ಮೂಲ ಶಕ್ತಿಯಾಗಿ ನನ್ನ ಜೊತೆಗೆ ಸದಾ ನಿಂತು ನನ್ನನ್ನು ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಬದುಕು ಎಷ್ಟು ಅದ್ಭುತ ಅನ್ನೋದಕ್ಕೆ ಇವತ್ತು ನಾವು ಇಲ್ಲಿ ಬರಲಿಕ್ಕೆ ಇರುವಂಥ ಕಾರಣನೇ ಅಂತ ಅನ್ನಿಸ್ತದೆ. ನಾನು ಮೂಲತಃ ಬೆಂಗಳೂರಿನವನು. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಆಸ್ಪಾಸಿನ ಶಾಂತಿನಗರದಲ್ಲಿ ನಾನು ಹುಟ್ಟಿ, ಕರಾವಳಿಯ ಉಡುಪಿ ಕಾಪುವಿನ ಇನ್ನಂಜೆ ಗ್ರಾಮದ ಡಾಕ್ಟರ್ ಶಿಲ್ಪಾ ಅವರನ್ನು ನಾನು ವಿವಾಹವಾಗಿ, ಈ ಕರಾವಳಿಯ ಜೊತೆಗೆ ನಮ್ಮ ನಿರಂತರವಾದ ಸಂಪರ್ಕ ಇದು ನನ್ನ 2ನೇ ಮನೆಯಾಗಿ ನನಗೆ ಶಕ್ತಿ ತುಂಬಿದೆ. ನಾನಿಲ್ಲಿ ಉದ್ಯಮಿಯಾಗಿ ಅಥವಾ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದದ್ದಲ್ಲ. ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಡಾಕ್ಟರ್ ಅರುಣ್ ಶ್ಯಾಮ್ ಅವರು ಕಳೆದ ವಾರ ನನಗೆ ದೂರವಾಣಿ ಕರೆ ಮಾಡಿ, ಈ ಥರದ್ದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ತಾವು ಮಾರ್ಚಲ್ಲಿ ಬಿಡುವಾಗಿರಬೇಕು ಮತ್ತು ತಮ್ಮ ಕೈಯಲ್ಲಾದಂತಹ ಸೇವೆಯನ್ನು ಕೂಡ ನೀವು ಮಾಡಬೇಕು ಅಂತ ಹೇಳಿದಾಗ ನಾನು ಅರುಣ್ ಶ್ಯಾಮ್ ಅವರಲ್ಲಿ ಹೇಳಿದೆ, ಸೇವೆ ಖಂಡಿತವಾಗ್ಲೂ ಮಾಡ್ತೀನಿ, ಆದರೆ ಮಾರ್ಚ್ ಈ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥ ದಿನಾಂಕದಲ್ಲಿ ನಾವು ಕುಟುಂಬ ಸಮೇತರಾಗಿ ವಿದೇಶ ಪ್ರವಾಸ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರು ಹಾಕಬೇಡಿ, ಬಟ್ ಸೇವೆ ನಿರಂತರವಾಗಿ ಮಹಾಲಿಂಗೇಶ್ವರನ ಸನ್ನಿಧಿಗೆ ನಮ್ಮ ಕುಟುಂಬ ಮಾಡ್ತಾನೆ ಇರುತ್ತೆ ಅಂತ ಹೇಳಿದೆ. ತಕ್ಷಣ ನಮ್ಮ ಸ್ನೇಹಿತರಾದಂಥ ಸತ್ಯನಾರಾಯಣ್ ಅವರು, ಅರವಿಂದ್ ಭಟ್ ಅವರು, ಹಾಗೂ ಅತ್ಯಂತ ಚುರುಕಾಗಿರುವಂಥ ನಮ್ಮ ಶ್ಯಾಮ್ ಸುದರ್ಶನ್ ಅವರು, ಹಾಗೂ ನಮ್ಮ ಅರುಣ್ ಅವರು, ಕೃಷ್ಣ ಅವರು ಎಲ್ಲರೂ ಕೂಡ ನಾವೆಲ್ಲರೂ ಭೇಟಿಯಾಗಿ, ಅವರು ಬಂದಂಥ ದಿನ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ತುಂಬ ಹಿಂದೆ ಕಳೆದ 13 ವರ್ಷದ ಹಿಂದೆ ಒಬ್ಬರು ಪ್ರತಿಷ್ಠಿತ ಜ್ಯೋತಿಷಿಗಳು ನನಗೊಂದು ವಿಚಾರ ಹೇಳಿದರು. ಏನು ಅಂದರೆ, ನನ್ನ ಹಾರೋಸ್ಕೋಪ್ ಎಲ್ಲ ನೋಡಿದ ಮೇಲೆ ಅವ್ರು ಹೇಳಿದರು, ನಿಮ್ಮ ಜಾತಕ ಭಾಳ ಅದ್ಭುತವಾಗಿದೆ, ಇದು ಭಾಳ ವಿಶೇಷವಾದ ಜಾತಕ, ಆದರೆ ನಿಮಗೂ ಮತ್ತು ಶಿವನಿಗಿರುವಂಥ ಸಂಬಂಧ ಏನು, ನಿಮ್ಮ ಕುಟುಂಬದ ದೇವರು ಯಾರು ಅಂತ ಕೇಳಿದರು ನನಗೆ. ನಾವು ಹೇಳಿದ್ವಿ, ನಾವು ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡ್ಕೊಳ್ತೀವಿ, ನಮ್ಮ ಮೂಲ ಸೌದತ್ತಿ ಎಲ್ಲಮ್ಮ, ಬೆಳಗಾಮನಲ್ಲಿರುವಂಥ ಸೌದತ್ತಿ ಎಲ್ಲಮ್ಮ ನಮ್ಮ ಮನೆ ದೇವರಾಗಿರ್ತೇವೆ. ಇಲ್ಲ, ನನಗೆ ನಿಮ್ಮ ಪೂರ್ವಜರು ಒಂದು ಶಿವನ ದೇವಸ್ಥಾನ ಕಟ್ಟೋದರಲ್ಲಿ ತುಂಬ ತೊಡಗಿಸ್ಕೊಂಡಿದ್ದರು, ತದನಂತರ ಅದು ಮಧ್ಯೆ ನಿಂತೋಗಿದೆ, ನಿಮಗೆ ಶಿವನ ಸೇವೆ ಮಾಡೋದಕ್ಕೆ ನಿಮ್ಮ ಬದುಕಿನ ಉದ್ದಕ್ಕೂ ಅವಕಾಶ ಬರ್ತಾನೆ ಇರುತ್ತೆ, ಬಂದಾಗೆಲ್ಲ ತಾವು ಸೇವೆ ಮಾಡಬೇಕು ಅಂತ ಹೇಳಿದರು. ಬಹುಶಃ ಅವರು ಹೇಳಿದಂಥ ವಿಚಾರ ಇವತ್ತು ಎಷ್ಟು ನಿಜ ಆಗ್ತಿದೆ ಅಂತಂದರೆ, ನಾನು ಕೆಲವು ಪ್ರಯತ್ನದಿಂದ ಸಿಗುತ್ತೆ, ಕೆಲವು ಪುಣ್ಯದಿಂದ ಸಿಗುತ್ತೆ, ಕೆಲವರು ದೇವರ ಆಯ್ಕೆಯಿಂದ ಸಿಗುತ್ತೆ. ಬಹುಶಃ ದೇವರೇ ನಮ್ಮ ಕುಟುಂಬವನ್ನು ಆಯ್ಕೆ ಮಾಡಿ ಪದ್ಯಾಣ ತನಕ ಇಲ್ಲಿ ಕರೆಸ್ಕೊಂಡ್ರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.
ಒಳ್ಳೆಯ ಸ್ನೇಹಿತರ ಜೊತೆಗಿದ್ದರೆ ಏನೆಲ್ಲ ನಡಿಬಹುದು ಅನ್ನೋದಕ್ಕೆ ನನ್ನ ಮತ್ತು ಅರುಣ್ ಶ್ಯಾಮ್ ಅವರ ಸ್ನೇಹ ಇಲ್ಲಿ ತನಕ ನಮ್ಮನ್ನು ತಂದು ಈ ವೇದಿಕೆಯ ಮುಂದೆ ನಿಮ್ಮ ಮುಂದೆ ನಿಲ್ಲುವಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದೆ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗೋದಕ್ಕೆ ಮೂಲ ಕಾರಣ ಡಾಕ್ಟರ್ ಅರುಣ್ ಶ್ಯಾಮ್ ಅವರೇ. ಅದನ್ನು ನಾನು ಇವತ್ತು ನಿಮ್ಮ ಗ್ರಾಮದ ಮುಂದೆ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನಾನು ತುಂಬ ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಭವನದಲ್ಲಿ ರಾಜ್ಯಪಾಲರು ಕರ್ನಾಟಕದಲ್ಲಿ ಇಬ್ಬರನ್ನು ಮಾತ್ರ ಒಂದು ವಿಶ್ವವಿದ್ಯಾನಿಲಯಕ್ಕೆ ನಾಮಿನೇಟೆಡ್ ಮೆಂಬರ್ಸ್ ಆಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟನ್ನು ಕೊಡ್ತಾರೆ, ಸ್ಟ್ಯಾಚ್ಯುಟರಿ ಪೋಸ್ಟನ್ನು ಕೊಡ್ತಾರೆ. ನಾನು ಗೆಳೆಯ ಅರುಣ್ ಶ್ಯಾಮ್ ಅವರಿಗೆ ಅವರು ಇರಬೇಕಿತ್ತು, ಅವರ ಸಮ್ಮುಖದಲ್ಲೇ ಹೇಳಬೇಕು, ಸನ್ನಿಧಾನದಲ್ಲಿ ಹೇಳಬೇಕು, ಅವರ ಕುಟುಂಬಕ್ಕೆ ಸದಾ ಇನ್ನಷ್ಟು ಶ್ರೇಯಸ್ಸು, ಆರೋಗ್ಯ, ಯಶಸ್ಸು ಎಲ್ಲ ಸಿಗಬೇಕು ಅನ್ನೋದು ನನ್ನ ಪ್ರಾರ್ಥನೆಯಾಗಿತ್ತು. ನಾನು ಅರುಣ್ ಅವರಿಗೆ ಫೋನ್ ಮಾಡಿ ಈ ಥರದ್ದೊಂದು ಅವಕಾಶ ಇದೆ, ನಾನು ಪ್ರಯತ್ನ ಪಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ತಕ್ಷಣ ಏನು ಯೋಚನೆ ಮಾಡಬೇಡಿ ಬ್ರದರ್, ನಾನೀಗ ರಾಜಭವನಲ್ಲಿ ರಾಜ್ಯಪಾಲರ ಆಪ್ತ ಕಾರ್ಯದರ್ಶಿಗೆ ಮಾತಾಡ್ತೀನಿ, ನೀವು ಹೋಗಿ ಅವರನ್ನು ಭೇಟಿ ಮಾಡಿ ಅಂತ. ಇವತ್ತೇನಾದರೂ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನಾಗಿ ರಾಜ್ಯಪಾಲರ ಆಯ್ಕೆ ಮಾಡಿದರೆ ಅದಕ್ಕೆ ಮೂಲ ಡಾಕ್ಟರ್ ಅರುಣ್ ಶ್ಯಾಮ್ ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೇನೆ, ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಕೇಂದ್ರ ಸ್ಥಾನದಲ್ಲಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ. ನನ್ನ ಗುರುಗಳಾದಂಥ ಆಧ್ಯಾತ್ಮ ಗುರುಗಳಾದಂಥ ಶ್ರೀ ಸಕರಾಯಪಟ್ಟಣದ ವೆಂಕಟಾಚಲ ಅವಧೂತರಲ್ಲಿ ಪ್ರಾರ್ಥನೆ ಮಾಡಿ ನಾನು ಪ್ರಯಾಣ ಬೆಳೆಸಿದಾಗ ನನಗೆ ಬಂದಂಥ ವಿಷಯ ಏನು ಅಂದರೆ, ಇದು ಆರಂಭ, ಇನ್ನು ಬಹಳ ಕೆಲಸಗಳು ನಾನು ಮತ್ತು ನಮ್ಮ ಕುಟುಂಬ ಪದ್ಯಾಣ ಕ್ಷೇತ್ರಕ್ಕೆ ಮಾಡಬೇಕಾಗಿರುವಂಥ ಸಮಯ ಸನ್ನಿಧವಾಗಿದೆ ಅಂಥೇಳಿ ಭಾವಿಸ್ಕೊಳ್ತೀನಿ. ಇವತ್ತೇನು ನಾನು ಅದನ್ನು ಅಂಕೆ ಸಂಖ್ಯೆಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ, ನಾವು ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತೆಲ್ಲ. ಅದು ಬಹಳ ದೇವರಿಗೆ ನಾವು ಕೊಡೋಷ್ಟು ದೊಡ್ಡವರು ಆಗೋದು ಬೇಡ. ದೇವರು ಕೊಟ್ಟಷ್ಟನ್ನು ಮಾತ್ರ ತಗೊಳ್ಳುವಂತಹ ಸಜ್ಜನ ಮನಸ್ಸನ್ನು ಮಾತ್ರ ದೇವರು ನಮಗೆ ಕೊಡಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ. ಈ ಜಗತ್ತು ಭಾಳ ಅದ್ಭುತವಾದಂಥ ಒಂದು ಆಕರ್ಷಕ ಕೇಂದ್ರ. ನಾವೆಲ್ಲರೂ ಕೂಡ ಕೆಲವೇ ವರ್ಷಗಳು ಈ ಭೂಮಿ ಮೇಲೆ ಇರ್ತೇವೆ, ಬಹಳಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡ್ತೇವೆ, ಬಹಳಷ್ಟು ವಿಚಾರಗಳನ್ನು ಓದ್ತೇವೆ, ತಿಳ್ಕೊಳ್ತೇವೆ, ಕಾಣ್ತೇವೆ, ಕೇಳ್ತೇವೆ. ಆದರೂ ಕೂಡ ನಾವು ಬದಲಾಗಲ್ಲ. ಯಾಕೆ ಬದಲಾಗದೇ ಇರುವಂಥ ಮನಸ್ಥಿತಿಯನ್ನು ಮನುಷ್ಯ ಬೆಳೆಸ್ಕೊಳ್ಳೋದಾದರೂ ಯಾಕೆ ಅಂದರೆ, ಎಲ್ಲೋ ಒಂದು ಕಡೆ ಧಾವಂತ ಅವಸರ ಈ ಮನುಷ್ಯನಲ್ಲಿ ತುಂಬ ಸೇರಿಕೊಂಡಿರೋದ್ರಿಂದ ಅವನು ಮಾಡಬೇಕಾಗಿರುವಂಥ ಕೆಲಸವನ್ನು ಬಿಟ್ಟು ಬಹಳ ವಿಚಾರಗಳು ಅವನಿಗೆ ಇರ್ರೆಲಿವೆಂಟಾಗಿ ಕಾಣಿಸ್ತಾ ಹೋಗ್ತದೆ. ಅಂಥ ಸಮಯದಲ್ಲಿ ದೇವರು ಆಯ್ಕೆ ಮಾಡಿ ಬಾಯಲ್ಲಿ ಸೇವೆ ಮಾಡು ಅಂಥೇಳಿ ಕರೆಸ್ಕೊಳ್ತಾನೆ. ನೀವೆಲ್ಲರೂ ಎಷ್ಟು ಪುಣ್ಯವಂತರು ಅಂದರೆ, ಬೆಂಗಳೂರಿನಲ್ಲಿ ಜನರ ಹತ್ರ ಹಣ ಇದೆ, ಅವರು ಬಯಸಿದ್ದನ್ನೆಲ್ಲ ಪಡ್ಕೊಳ್ಳುವಂಥ ಶಕ್ತಿ ಇದೆ, ಬಟ್ ನಿಮ್ಮ ಮುಖದಲ್ಲಿ ಕಾಣಿಸ್ತಿರುವಂಥ ಸಮಾಧಾನ ಬೆಂಗಳೂರಿಗರಲ್ಲಿ ಕಾಣಿಸ್ತಾ ಇಲ್ಲ ನಮಗೆ. ನೀವೆಲ್ಲರೂ ಕೂಡ ಎಷ್ಟು ಸಂತೋಷವಾಗಿದ್ದೀರಿ, ಆನಂದವಾಗಿದ್ದೀರಿ ಮತ್ತು ಆರೋಗ್ಯದಿಂದಿದ್ದೀರಿ, ಮತ್ತು ನಿಮ್ಮಲ್ಲಿರುವಂತಹ ದೈವ ಭಕ್ತಿ ಮತ್ತು ನಿಮಗೆ ಸೇವೆ ಮಾಡಬೇಕು ಅಂದ್ಕೊಂಡಿರುವಂಥ ಮನಸ್ಸು, ಇವೆಲ್ಲವೂ ಕೂಡ ನಿಮ್ಮಿಂದ ನಾನು ಕಲಿತು ಈ ಕ್ಷೇತ್ರದಿಂದ ನಾನು ಬೆಂಗಳೂರಿಗೆ ವಾಪಸ್ ಆಗ್ತೇನೆ. ಯಾಕೆ ಅಂತಂದರೆ, ದೇವರು ಎಲ್ಲವನ್ನೂ ಕೊಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಶಿವನ ಲಿಂಗ ನೋಡಿದಾಗ ಅನ್ನಿಸ್ತಿದೆ ಶಿವನೇ ಅಲ್ಲಿ ಬಂದು ಕೂತಿದ್ದಾರೇನೋ ಅನ್ನೋ ಒಂದು ಭಾವನೆ. ಹಾಗೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರ್ಬೋದು, ನಮ್ಮ ಮನಸ್ಸಿನಲ್ಲಿ ಮತ್ತೊಬ್ಬರ ಬಗ್ಗೆ ಗೌರವ ಇರ್ಬೋದು, ಬಟ್ ನಿಮ್ಮ ಮುಖದಲ್ಲಿ ಇರುವಂಥ ಭಾವನೆ ಅದಕ್ಕೆ ಹೊಂದದೆ ಹೋದರೆ ನಿಮ್ಮ ಮನಸ್ಸಲ್ಲಿ ತುಂಬ ಅದ್ಭುತವಾದ ವ್ಯಕ್ತಿ ಇದ್ದಿರಬಹುದು, ಬಟ್ ನಿಮ್ಮ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಇಲ್ಲ ಅನ್ನೋದಾದರೆ ಅದು ನಿಮ್ಮ ಒಳಗಿದ್ದು ಹೊರಗಿದ್ದೇ ಹಾಗೆ ಅಂತ ಅನ್ನಿಸ್ತದೆ. ಈ ಕ್ಷೇತ್ರಗಳಲ್ಲಿ ನನಗೆ ಕಾಣಿಸುವಂಥದ್ದೇನು ಅಂತಂದರೆ, ಶಿವನ ಸಾನ್ನಿಧ್ಯ ಪ್ರತಿಯೊಬ್ಬರಲ್ಲೂ ಇದೆ. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಲ್ಲೂ ಶಿವನ ಸಾನ್ನಿಧ್ಯ ಇದೆ. ಶಿವ ಯಾವತ್ತೂ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳಲ್ಲ. ಶಿವ ಎಲ್ಲರನ್ನೂ ಸಹಾನುಭೂತಿಯಿಂದ, ಪ್ರೀತಿಯಿಂದ, ಸನ್ಮಾರ್ಗದಲ್ಲಿ ನಡೆಸುವಂಥ ಶಕ್ತಿ ಶಿವನಿಗಿದೆ. ಈ ಕ್ಷೇತ್ರಕ್ಕೆ ನಾವಿವತ್ತೇನು ನಮ್ಮ ಕುಟುಂಬದ ಪರವಾಗಿ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ, ಇದು ಆರಂಭ ಅಷ್ಟೇ ಅಂತ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕುಟುಂಬದಿಂದ ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಯನ್ನು ಬ್ರಹ್ಮಕಲಶೋತ್ಸವಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ ಮನೆಯವರು ಯೋಚನೆ ಮಾಡ್ತಾ ಇರ್ಬೋದು, ಏನು ಹೀಗೆ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ. ಮಹಾಲಿಂಗೇಶ್ವರ ನಡೆಸ್ಕೊಳ್ತಾನೆ. ಮಹಾಲಿಂಗೇಶ್ವರನಿಗಿರುವಂಥ ಶಕ್ತಿ ನನ್ನ ಮೂಲಕ ಹೇಳಿಸ್ತಾ ಇದೆ. ಈ ಸೇವೆ ಮಾಡುವಂಥ ಭಾಗ್ಯ ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ
ಗೆಳೆಯ ಡಾಕ್ಟರ್ ಅರುಣ್ ಶ್ಯಾಮ್ ಅವರ ಬದುಕು ಇನ್ನಷ್ಟು ಅದ್ಭುತವಾಗಿರಬೇಕು, ಸಂತೋಷವಾಗಿರಬೇಕು. ಈ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಅರುಣ್ ಅವರು ಸೇರಬೇಕು ಅನ್ನೋದು ನಾನೊಬ್ಬ ಗೆಳೆಯರಾಗಿ ಈ ಕ್ಷೇತ್ರದ ಮೂಲಕ ಹೇಳ್ತೀನಿ. ಬಹಳ ವಿರಳ ಅರುಣ್ ಶ್ಯಾಮ್ ಅಂತಾರ ಸ್ನೇಹಿತರು ಸಿಗುವಂಥದ್ದು ಬಹಳ ವಿರಳ. ಮಹಾಲಿಂಗೇಶ್ವರನ ವಿಚಾರ ಮಾತಾಡ್ತಾ ಇದ್ದಾಗೆ ನೆಕ್ಸ್ಟ್ ಡೇ ನಮಗೆ ತಿರುಪತಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ತಿರುಪತಿನಲ್ಲಿ 2 ಬಾರಿ ದೇವರನ್ನು ದರ್ಶನ ಮಾಡುವಂಥ ಅವಕಾಶ ಸಿಕ್ತು. ಅದಕ್ಕೆ ಮೂಲ ಕಾರಣ ನಮ್ಮ ಸುದರ್ಶನ್ ಅವರೇ. ನಾನು ಮಾತಾಡ್ತಾ ಇರಬೇಕಾದ್ರೆ, ಸರ್ ತಿರುಪತಿಗೆ ಹೋಗ್ತಾ ಇದ್ದೀರಾ, ಅರುಣ್ ಶ್ಯಾಮ್ ಅವ್ರಿಗೆ ಹೇಳಿ ಅಂತ ಅವ್ರು ಹೇಳಿದರು ಅಂತ ಅರುಣ್ಗೆ ಹೇಳಿದೆ. ಅರುಣ್ ಇಮಿಡಿಯೇಟಾಗಿ ಹೋಗಿ ಬನ್ನಿ, ನಾನೆಲ್ಲ ಅರೇಂಜ್ ಮಾಡಿಸ್ತೀನಿ ಅಂತ. ನಮಗೆ ಹೋದ ದಿನವೂ ಕೂಡ ದರ್ಶನ ಆಯಿತು, ನೆಕ್ಸ್ಟ್ ಡೇ ಕೂಡ ದರ್ಶನ ಆಯಿತು. ಅಂದರೆ ಮಹಾಲಿಂಗೇಶ್ವರನ ಆಶೀರ್ವಾದ ನಮಗೆ ಸಿಕ್ಕಿದೆ. ನಾವಿನ್ನೇನು ಜೀವನದಲ್ಲಿ ಹಿಂದೆ ತಿರುಗಿ ನೋಡಬೇಕಾಗಿಲ್ಲ, ಎಲ್ಲವೂ ಭವಿಷ್ಯದಲ್ಲಿ ಭಾಳ ಅದ್ಭುತವಾಗಿ ಕಾಣಿಸ್ತಿದೆ ಅನ್ನೋಂಥ ಆತ್ಮವಿಶ್ವಾಸ ನನ್ನಲ್ಲಿ ಹೆಚ್ಚಾಗಿದೆ. ಹಾಗೆ ಕರಾವಳಿಯಲ್ಲಿ ನಾನೊಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತು ಲಂಡನ್ನಲ್ಲಿ ನಮ್ಮದು ಬೇರೆ ಬೇರೆ ಆದಂಥ ಬಿಸ್ನೆಸ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಮಂಗಳೂರು ನನಗೆ ದೈವ ಮತ್ತು ದೇವರ ನಾಡು. ಈ ದೈವ ಮತ್ತು ದೇವರ ನಾಡಲ್ಲಿ ಮನುಷ್ಯರ ಆಟಾಟೋಪ ಏನೂ ನಡೆಯೋದಿಲ್ಲ. ಹಿಂದೂ ಧಾರ್ಮಿಕತೆಯ ಪ್ರತೀಕ, ಹಿಂದೂ ಧಾರ್ಮಿಕತೆಯ ಕೇಂದ್ರ ಸ್ಥಾನ, ಧರ್ಮಕ್ಕೆ ಮತ್ತು ದೇವರಿಗೆ ಮತ್ತು ಹಿರಿಯರಿಗೆ ಸ್ವಾಭಿಮಾನದ ಒಂದು ಪ್ರತೀಕವಾಗಿರುವಂಥ ಈ ಕರಾವಳಿಯಲ್ಲಿ ಉದ್ಯಮವನ್ನು ಕಟ್ಟಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನೀವೆಲ್ಲರೂ ಕೂಡ ನನ್ನ ಜೊತೆಗೆ ಇರ್ತೀರಿ ಮತ್ತು ದೇವರ ಆಶೀರ್ವಾದ ನನ್ನ ಜೊತೆಲಿ ಇರುತ್ತೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ಕಾರಣಕ್ಕಾಗಿ ನಾನು ಮಂಗಳೂರಲ್ಲಿ ಒಂದು ಮನೆಯನ್ನು ಕೂಡ ಕೊಂಡುಕೊಂಡಿದ್ದೀನಿ ಇತ್ತೀಚೆಗೆ. ಸೊ ಎಲ್ಲವೂ ಕೂಡ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಆಶೀರ್ವಾದ. ಇವತ್ತು ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಮಾತಾಡಲಿಕ್ಕೆ, ಗುರು ಹಿರಿಯರ ಮುಂದೆ ಮಾತಾಡಲಿಕ್ಕೆ ನನ್ನನ್ನು ಈ ಭೂಮಿಗೆ ತಂದಂಥ ನಮ್ಮ ತಂದೆ ತಾಯಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಮಹಾಲಿಂಗೇಶ್ವರನಿಗೆ ಮತ್ತೆ ನಮಸ್ಕರಿಸುತ್ತಾ, ಗೆಳೆಯ ಅರುಣ್ ಶ್ಯಾಮ್ ಅವರಿಗೆ ಮತ್ತು ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ, ಅರವಿಂದ್ ಅವರಿಗೆ, ಸುದರ್ಶನ್ ಅವರಿಗೆ, ಸತ್ಯನಾರಾಯಣ ಅವರಿಗೆ, ಕೃಷ್ಣ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಸೇವೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸದಾ ಇರುತ್ತೆ ಅಂತ ಹೇಳಿ ನಾನು ಮತ್ತೆ ಪುನರುಚ್ಚರಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಮ್ಮ ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಎನ್ನುವಂಥದ್ದು ಒಂದು ಹಳೆ ಕಾಲದ ಮಾತು. ನಾನು ಈಗ ತಾನೇ ಹೇಳಿದೆ, ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಎನ್ನುವ ಅದು ಹಳೆಯ ಮಾತು. ಈಗ ಪ್ರತಿ ಯಶಸ್ವಿ ಪುರುಷನ ಜೊತೆಯಲ್ಲಿಯೇ ಮಹಿಳೆ ಇರ್ತಾಳೆ. ಅದಕ್ಕೆ ಸಾಕ್ಷಿ ಡಾಕ್ಟರ್ ಶಿಲ್ಪಾ ಅವರು. ಈಗ ಶಿಲ್ಪಾ ಅವರಿಂದ 4 ಮಾತು. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗುರುವರಿಗಳಿಗೆ ನಮಿಸುತ್ತಾ, ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ಮೊದಲನೇದಾಗಿ ಅರುಣ್ ಶ್ಯಾಮ್ ಸರ್. ಸೊ ಎಲ್ಲ ವಿಷಯಗಳು ನಡೆಯುವಾಗ ಒಂದು ಕಾರಣಭೂತರು ಅಂತ ಇರ್ತಾರಲ್ಲ, ಸೊ ಹಾಗಾಗಿ ಈ ಕ್ಷೇತ್ರಕ್ಕೆ ನಾವು ಇವತ್ತೇನೋದು ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅರುಣ್ ಶ್ಯಾಮ್ ಸರ್. ಸೊ ಅವರಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತಾ, ನಮ್ಮ ಊರು ಬಂದು ಇನ್ನಂಜೆ, ಉಡುಪಿ. ಸೊ ಅಲ್ಲಿ ಬ್ರಹ್ಮಲಿಂಗೇಶ್ವರ ಅಲ್ಲಡೆ ಇದೆ. ಸೊ ನಾನು ಅಲ್ಲಿಯವಳು. ಸೊ ಆ ಪಾಂಗಳ ಕ್ಲಾನ್ಗೆ ಬಿಲಾಂಗ್ ಮಾಡ್ತೀನಿ. ಸೊ ಬ್ರಹ್ಮಲಿಂಗೇಶ್ವರನೂ ಅವನೇ, ಮಹಾಲಿಂಗೇಶ್ವರನೂ ಅವನೇ. ಸೊ ಹಾಗಾಗಿ ದೇವರ ಒಂದು ಆಶೀರ್ವಾದದಿಂದ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ. ಸೊ ಬಹಳ ಸಂತೋಷವಾಗಿರುವಂಥ ವಿಚಾರ ಏನಂದರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಶಿವ, ಆ ಶಿವನೇ ವಿನಾಶಕಾರಿ ಕೂಡ. ಸೊ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಯಾರಾದರೂ ವಿನಾಶ ಮಾಡ್ತಾರೆ ಅಂದರೆ ಅದು ಶಿವ ಅಂತ ನಾನು ನಂಬ್ತೇನೆ. ಹೆಚ್ಚಾಗಿ ವಿಚಾರಗಳು ನನಗೆ ಗೊತ್ತಿಲ್ಲ, ಬಟ್ ಆದರೆ ನಾನು ಫರ್ಮ್ ಆಗಿ ಬಿಲೀವ್ ಮಾಡೋದೇನೆಂದರೆ, ಈ ಒಂದು ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿ ಏನಿದೆ, ಸೊ ದಿಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಬ್ರಹ್ಮ ಅಂತ ಹೇಳಿದ್ರೆ, ಅದರ ರಕ್ಷಣೆಯನ್ನು ಮತ್ತು ಪ್ರಿಸರ್ವ್ ಮಾಡ್ತವ್ರು ವಿಷ್ಣು ಅಂತ ಹೇಳಿದ್ರೆ, ಎಲ್ಲ ಕೆಟ್ಟ ಆಲೋಚನೆಗಳನ್ನು, ಎಲ್ಲ ಕೆಟ್ಟ ವ್ಯಕ್ತಿಗಳನ್ನು ಇಲ್ಲಿ ಯಾರಾದರೂ ಸಂಹಾರ ಮಾಡ್ತಾರೆ. ಈ ಸಮಾಜವನ್ನು ಬಹಳ ಒಂದು ಸುಂದರವಾಗಿ ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡ್ತಾರೆ ಅಂದರೆ ಅವರು ಶಿವ ಅಂತ ನಾನು ನಂಬ್ತೇನೆ. ಹಾಗಾಗಿ ಆ ಶಿವ ದೇವರಿಗೆ ನನ್ನ ಒಂದು ಹೃತ್ಪೂರ್ವಕವಾದ ಮತ್ತು ಬಹಳ ಒಂದು ದೈವಿಕತೆಯ ಒಂದು ನಮಸ್ಕಾರವನ್ನು ನಾನು ಸಲ್ಲಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮವನ್ನು ಬಂದು ನೋಡಿದಾಗ ಅನಿಸೋದು, ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ನೇಚರ್. ಪ್ರಕೃತಿ ಇಲ್ಲದೆ ನಾವಿಲ್ವೇ ಇಲ್ಲ. ಸೊ ಇಂತಹ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ನಮಗೆ ಈ ಥರದೊಂದು ಮಾತುಗಳನ್ನು ಮಾತಾಡಲಿಕ್ಕೆ ಇಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಆ ದೇವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ನಾನು
ನಾನು ಇಲ್ಲಿ ಖಂಡಿತ ಸಲ್ಲಿಸಲೇಬೇಕು. ಈ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ದೈವಿಕತೆಯಿಂದ ತುಂಬಿರುವಂತಹ ಕಾರ್ಯಕ್ರಮ. ಇಲ್ಲಿ ನಮ್ಮ ಒಂದು ಅಂತಸ್ತಿನ ಬಗ್ಗೆ, ನಮ್ಮ ಸಾಮಾಜಿಕ ಮನ್ನಣೆಗಳ ಬಗ್ಗೆ ಅಥವಾ ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಈ ವೇದಿಕೆ ಅಲ್ಲವೇ ಅಲ್ಲ. ಸೊ ಆದರೆ ದೇವರು ನಮಗೆ ಒಂದು ಅದ್ಭುತವಾದಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಮ್ಮ ಕೈಯಲ್ಲಿ ಸಾಧ್ಯವಾದಂತಹ ಒಂದು ಸಾಮಾಜಿಕ ಕಳಕಳಿಗಳನ್ನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಹಾಗಾಗಿ ಅವರ ಆಶೀರ್ವಾದವಿಂದಲೇ ನಾವು ಒಂದು ಫೌಂಡೇಶನ್ನ ಕ್ರಿಯೇಟ್ ಮಾಡಿದ್ದೇವೆ. ಸೊ ದಟ್ ಇಸ್ ಕಾಲ್ಡ್ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್ ಅಂತ. ಈ ಫೌಂಡೇಶನ್ನಲ್ಲಿ ನಾವು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಮಾಜಮುಖಿಯಾಗಿ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ, ಕೂಡ ಮಾಡ್ತಾ ಇದ್ದೇವೆ. ಬಹಳ ಸಣ್ಣ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ದೊಡ್ಡ ಕಾರ್ಯ ಏನಲ್ಲ. ಬಟ್ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ದೇವರಿಂದ ಬಂದಂತಹ ಎಂತಹ ವಿಚಾರಗಳನ್ನು ಮತ್ತು ಹಣದ ಸ್ವರೂಪ ಇವತ್ತು ಕೆಲಸ ಮಾಡೋದ್ರಿಂದ ಸೊ ಆ ಹಣ ದೇವರಿಂದಲೇ ಬಂದಿದ್ದೇ, ದೇವರಿಗಾಗಿ ಸಮರ್ಪಣೆ ಮಾಡ್ತಿದ್ದೇವೆ. ಸೊ ಹಾಗಾಗಿ ದೊಡ್ಡ ವಿಚಾರವನ್ನು ನಾವೇನು ಮಾಡ್ತಾ ಇಲ್ಲ. ಆದರೆ ಇಂತಹ ಆಲೋಚನೆಗಳನ್ನು ನಮ್ಮ ಒಂದು ಮನಸ್ಸಿಗೆ ಕೊಟ್ಟಿದ್ದಾರಲ್ಲ ಆ ದೇವರು, ಅದಕ್ಕೆ ನಾನು ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಲೇಬೇಕು. ನಾವೆಲ್ಲರೂ ಮನುಷ್ಯರೇ. ಮನುಷ್ಯನ ಯೋಚನೆಗಳು ಒಬ್ಬರಿಂದ ಒಬ್ಬರಿಗೆ ಖಂಡಿತ ಇಟ್ ಡಿಫರ್ಸ್. ಸೊ ಅದು ಬದಲಾವಣೆಗಳನ್ನು ಹೊಂದುತ್ತಲೇ ಇರುತ್ತೆ. ಆದರೆ ಆ ಬದಲಾವಣೆಗಳು ಯಾವಾಗಲೂ ಧನಾತ್ಮಕವಾಗಿರಲಿ, ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ ಅನ್ನೋದ್ರ ಜೊತೆಗೆ ಈ ಊರಿನ ಹೆಸರೇ ಎಷ್ಟು ಅದ್ಭುತವಾಗಿದೆಯಲ್ಲ. ಐ ವಾಸ್ ಸೋ ಇಂಪ್ರೆಸ್ ಟು ಸಿ ದಿಸ್ ಪದ್ಯಾಣ. ಆ ಪದ್ಯಾಣದಲ್ಲೇ ಪದ್ಯ ಇದೆ. ಸೊ ಪ್ರಾಬಬ್ಲಿ ಇಲ್ಲಿಯವರಿಗೆಲ್ಲ ಪದ್ಯಗಳು ಭಾಳ ಚೆನ್ನಾಗಿ ಬರ್ಬೋದಂತ ನಾನು ಅಂದ್ಕೊಳ್ತೇನೆ. ಶಿವ ಕೂಡ ಕಲ್ಚರಲ್ ಅಂಬಾಸಿಡರ್ ಅಲ್ವಾ. ಈ ನೃತ್ಯ, ಸಂಗೀತ, ಕಲೆ, ಯಕ್ಷಗಾನ ನಾವೇನೇನೋ ಇವತ್ತು ಮಾತಾಡ್ತೀವಿ. ಸೊ ಅದಾಗಲೇ ಕ್ರಿಯೇಟ್ ಆದಂಥದ್ದು. ನಾವು ಅಸ್ತಿತ್ವದಲ್ಲಿ ಇಲ್ಲದೇ ಇರುವ ಸಂದರ್ಭಗಳಲ್ಲೇ ಕೂಡ ಅದು ಯೂನಿವರ್ಸ್ಗೆ ಕೊಟ್ಟಂತಹ ಮಹಾಗುರು, ಮಹಾಯೋಗಿ ಅಂದರೆ ಅವನು ಶಿವನೇ. ಸೊ ಹಾಗಾಗಿ ಅಂತಹ ಶಿವನ ಕ್ಷೇತ್ರಕ್ಕೆ ಇವತ್ತು ನಾವು ಬಂದಿರುವುದಕ್ಕೆ ನಮ್ಮಲ್ಲಿ ಆದಂತಹ ಒಂದು ಅತಿ ಸಣ್ಣವಾದ ಒಂದು ಹುಲ್ಲಿನ ಗರಿಯಕ್ಕಿಂತಲೂ ಕಡಿಮೆ ಆದಂತಹ ಒಂದು ಕೊಡುಗೆಯನ್ನು ನಾವಿಲ್ಲಿ ಸಲ್ಲಿಸಿದ್ದೇವೆ. ಆ ಕೊಡುಗೆಯನ್ನು ಕೊಡಲಿಕ್ಕೆ ನಾವು ಶಕ್ತಿಯನ್ನು ಕೊಟ್ಟಂತಹ ದೇವರಿಗೆ ಸಮರ್ಪಣೆ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಎಂಬ ಮಾತಿನಂತೆ ಯತಿವರೇಣ್ಯರ ಪ್ರಭಾವದಿಂದ ಮೂಲೆಗುಂಪಾಗಿದ್ದ ಒಂದು ಊರು ಕ್ಷೇತ್ರವಾಗಿ ಮೂಡುವುದಕ್ಕೆ ಸಾಧ್ಯ ಎನ್ನುವ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿದವರು ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಗಳು. ಯಾರ ಕಣ್ಣಿಗೂ ಗೋಚರಿಸದೆ ಉಳಿದಿದ್ದ ಒಡಿಯೂರು ಇಂದು ಕ್ಷೇತ್ರ ಒಡಿಯೂರು ಆಗಿದೆ. ದಕ್ಷಿಣದ ಗಾಣಗಾಪುರವೆಂಬ ನೆಗಳ್ತೆಗೆ ಪಾತ್ರವಾಗಿದೆ. ಬ್ರಹ್ಮಕಲಶೋತ್ಸವದ ಎಲ್ಲ ದಿನಗಳಲ್ಲೂ ನಾನು ನಿಮ್ಮೊಂದಿಗಿದ್ದೇನೆ ಎಂಬ ವಾತ್ಸಲ್ಯದ ಸುಧೆಯನ್ನೇ ಹರಿಸಿದವರು, ಅನುಗ್ರಹಿಸಿದವರು ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಈಗ ನಮ್ಮನ್ನುದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತೇನೆ. ನಮಸ್ತೆ ಯತಿವರ್ಯಾಯ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯತೆ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಸ್ಥಳ ಸಾನ್ನಿಧ್ಯ ದೇವರೇ ಪಾದಪುಡ್ಡಾಡೊಂದು 2-4 ಅಪ್ಪೆ ಪಾಶೆಡ್ ಪಾತೆರ್ನೆ ಅಂತ ದಾಯಿ ಅಪ್ಪೆ ಪಾಶೆಡ್ ಪಾತೇನೆ ಅಂತ ಕೇಳಿ ನನ್ನ ಕೈತಲರಿಗೆ ತುಳು ಬರ್ಪುಂಡು ಮೇರೆ ಆರು ತುಳುತ್ತಾರೆ. ಅಣ್ಣ ಈ ದೇವೇರು ಒಲ್ಪಡ್ದು ಏರೇನು ಮಾತಾಕೊಂಡು ಬರ್ಪೇರು ನಂಗೆ ಗೊತ್ತುಜ್ಜಿ ಕಾಪುದರೇನು ಅರೆಗೊಂಜ ಸಂಬಂಧ ಆಂಡು ಅರ್ನ ಒಟ್ಟಿಗಿಡೆ ಪದ್ಯಾಣಗ ಮಾಲಿಂಗೇಶ್ವರಗ ಸಂಬಂಧ ಆಂಡು ಈ ಥರ ಪಣ್ಪಣ ಪಾತೆರೆಂಚ ಅಂದ್ಕೊಂಡೆ ಹೆಂಗೆ ಏಪಲ ಮುಲ್ಪ ಸೇವೆ ಅನ್ಪೇರೆ ಅವಕಾಶ ಕೊರಡು ಅಂತ ಆ ಮನಸ್ಸಿಗೊಂದು ತಾಟಿ ಪಾಡತ್ತ ದೇಶಗೊಂಜಿ ಸಂವಿಧಾನ ಅಂದುಂಡು ಅದಾಯ್ತು ಬಗೆಟ್ ಚರ್ಚೆಲ್ಲ ಉಂಡವು ನಂಗೆ ಮುಡ್ಚಿದಲ್ಲ ಅಂಡ ದೇಶಗ ಸಂವಿಧಾನ ಉಂಡು ಅಂದ ಬದುಕುಗಳ ಒಂಜಿ ಸಂವಿಧಾನ ಉಂಡು ಹೌದಾದ ಅಂದ್ಕೇಂಡ ಧರ್ಮ ಎನಿಪಿನ ಬದುಕದ ಸಂವಿಧಾನ ಐಕೆ ನಂಗೆ ಅನುಷ್ಠಾನ ಮಾಡ್ತಾರೆ ವೇದಿಕೆ ಓಳು ಅಂದ್ಕೇಂಡ ಇಂಜಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಒಂಜಿ ಪಾತೆರ ಉಂಡು ಅವು ಇಂಚ ಅಂದ್ಕೇಂಡ ಒಂಜಾತು ಶರೀರದ ದಿನ ಹೆಚ್ಚಾಂಡು ಅಂಡ ಎಲ್ಲ ಗಡಿಬಿಡಿ ಆಡ್ತೀನಿ ನಾನು ಸ್ವಾಮಿಲ್ ಬಂಡೇರಂತೆ ಶರೀರದ ದಿನ ಹೆಚ್ಚಾಂಡು ಅಂಡ ಶರೀರದ ಭಾರವು ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು ತಾರ್ಕೇನು ಇರುತ್ತೆ ಗಾಳದ ಅರನಾಡ ಇದು ಇಂಚ ಮಾರಿ ಎನನೇ ತೂದು ಬಂಡೊಂದುಲ್ಲಾರತ್ತ ಅಂಡ ದೇಹದ ದಿನ ಹೆಚ್ಚಾಂಡು ಅಂಡ ಒಂಜಾತು
ವ್ಯಾಯಾಮ ಮಲ್ಪುಡು. ದೇಹದ ಭಾರವು ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು. ಮನಸ್ಸಿನ ಒಳಗೆ ದುಃಖ ದುಮ್ಮಾನಗಳು ಕೂಡಿಕೊಂಡು ಭಾರವಾದರೆ ಧ್ಯಾನ ಮಾಡಬೇಕು. ಇನ್ನೂ ಒಂದಷ್ಟು ಶರೀರದಲ್ಲಿ ಒಳಗೆ ಶಿವನಿರುವಾಗ ಶಿವದೇವಿಯರು ಒಳಗೆ ಉಪ್ಪುಣಗ ಮಾತೆರೆಗಳ ಸ್ಥಾನಮಾನ ಇತ ಪಂಡಿರತ್ತಾರೆ. ಮಾತೆರೆಗಳು ಒಳಗೆ ಶಿವ ಉಪ್ಪುಣಗ ಸ್ಥಾನಮಾನ. ಒಂದು ವೇಳೆ ಶಿವೇ ಶರೀರದ್ದು ಬುಣ್ಣಿಡ್ದು ಬುಕ್ಕ ఆయన ಮುಟ್ಟುಂಡ ಸ್ಥಾನ ಮುಟ್ಟುಂಡ ಮೀಳು ಬಕ್ಕ ಈಜಿನ ಒಳಗೆ ಬಗ್ಗೆ ರೋಡ್ ಬಿಜೇರು ಮೀದೋಲ್ಲ ಅನ್ಪೇರಿ ಮುಟ್ಟುದತ್ತ ಅಂಚಾದ ಈ ಸೂತ್ರ ನಮ್ಮ ಬದುಕಿಗೆ ಭಾರಿ ಎಡ್ಡೆ ಸೂತ್ರ ಅಂತ. ಬದುಕಡು ಒಂಜಾತು ಸಂಪತ್ತು ಬತ್ತದ ತೂಕ ಹೆಚ್ಚಾಂಡು ಅಂದಾಂಡ ಮೆರಡಕ್ಕೇನೆ ದಾನ ಮಣ್ಪೋಡು ಅಂತೇಳಿ ಇತ್ತೆ ಮಲ್ತೇರತ್ತಾಯಿನೇ ಅಂಚ ಮಾತೆಗಳ ಸೂಕ್ಷ್ಮವಾದ ನಮ್ಮ ಅವಲೋಕನ ಮಲ್ತ ತೋಂಡು ಅಂದಾಂಡ ಬದುಕು ಕೊಂಚ ಬೊಲ್ಪುಂಡು. ಬದುಕಿನಿಪಿನ ಇರ್ಕದ ನೀರತ್ತೆಗೆ ನಿಂತ ನೀರಲ್ಲ ನಿರಂತರವಾಗಿ ಹರಿಯುವ ನದಿ ಆಗಬೇಕು ಎಂದು ತೆರಿನಕ್ಲೆನ ಪಾತ್ರೆಗಳುಂಡು. ಇವಾಗ ಕೊಂಜುಗಡಿಟ್ಟು ಪನ್ಪೇರು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ ಸರ್ವಂ ಪುನರ್ಲಭ್ಯಂ ನ ಶರೀರ ಪುನಃ ಪುನಃ. ಎಲ್ಲವನ್ನೂ ಮತ್ತೆ ಮತ್ತೆ ಗಳಿಸಬಹುದು, ಆದರೆ ಶರೀರ ಮತ್ತೆ ಸಿಗದು. ಈ ಮಹಾಲಿಂಗೇಶ್ವರ ದೇವರಿಗೆಲ್ಲ ಭಾರಿ ಅನ್ಯ ದೇಶ ಅಂತ ಪಂಡ ನಮ್ಮ ಹಿಂದೂ ರಾಷ್ಟ್ರವಾದಿ ಇತ್ತನಂಚನ ನೇಪಾಳಗಳ ಭಾರಿ ಮುಟ್ಟದ ಸಂಬಂಧ. ನಮ್ಮ ಅಣ್ಣರಿಗೆ ಒಂಜಿ ತಾಟಿ ಪಾಡೋಡು ಅಲ್ಪ ಪೋದು ಪೂಜೆ ಮಾಡ್ತಿದ್ದಾರತ್ತ, ಪಶುಪತಿ ಪೋದು ಪೂಜೆ ಮಾಡ್ತಿದ್ದಾರತ್ತ. ಅಲ್ಪ 4 ದ್ವಾರಡು 1 ದ್ವಾರಗೂ ಯಾನ್ ಪೋಣಗಲ್ಲ ಎಂಕ್ಲು ಒಂಜಿ ರುದ್ರಾಕ್ಷಿನ ಪಾಡ್ದೇರಿ ಬೊಕ್ಕ ಗೊತ್ತಾನೆ ನಮ್ಮ ಜನ ಊರ್ದಾನೆ ಬೊಕ್ಕ ಗೊತ್ತಾಂಡಾರಿ ಬೊಕ್ಕ ಇಲ್ಲಡಿರ್ತಂದು ಪೋಯಿರು ಮಾತಾ ಗೌರವ ಮಾಡ್ತೇರಿ. ಅಂಡ ನಮ್ಮ ಮಕ್ಕಳು ಆತು ದೂರದ್ದು ಉಳ್ಳೇರತ್ತ ಒಂಜಿ ರೀತಿಲಿ ಅವು ಮಾತ ಮಹಾಲಿಂಗೇಶ್ವರ ದೇವರೆಡ ಶಿವದೇವರೆಡ ಸಾಧ್ಯತೆ ಉಂಡು. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂದು ಆ ದೇವರನ್ನು ಕೊಂಡಾಡಬೇರು. ಶಿವದೇವರು ಬಾರಿ ಕೃಪಾಳು ಕರುಣಾಳು ಐಲ್ನಾರು ಪಂಡೇರು. ಆತೆ ಏತ್ ಬೇಗ ಹೊರಗೊರ್ಪೆರ ಆತ ಬೇಗ ಶಾಪಲ ಹೊರ್ಪು ಪಿರವರ್ತು ಕೋಪದ ಕಂಡೆ ಅಂಚಾದಾಡ ಭಾರಿ ಜಾಗ್ರತೆಡೆ ವ್ಯವಹಾರ ಮಲ್ಪೋಡು ತತ್ತಂಡ ಬುಡುಪುಜೇರು ಕೊರ್ಪುಣೆನ್ ಪೆಜ್ಜಿದು ಕೊರ್ಪೆರ ಅಪ್ಪಗನೆ ದಯನಿಕೆ ಶಿವದೇವಿ ಬರ್ತಾನೆ ಅರ್ಧನೇ ಕೊರ್ತು ಜರ ವಿಷ್ಣುದೇವರಿಗೆ ಅರ್ಧ ಶರೀರವನ್ನೇ ಕೊಟ್ಟನು ಹರಿಹರನಾದನು ಬೊಕೊಂಜ ಅರ್ಧನು ಕೊರ್ದು ಅರ್ಧನಾರೀಶ್ವರನಾದನು ದೇವರೆಡದಾದುಂಡು ದಾಲಜ್ಜಿ ಒಂಜಾತ್ ತ್ಯಾಗ ಇಕ್ ಪಂಪೇರು ಭಾರತದ ಅಂತಃಸತ್ವ ಇಂಪಿನವು ತ್ಯಾಗ ಬೊಕ್ಕ ಸೇವೆ ಆಧ್ಯಾತ್ಮಲ ಅಂತೆ ನಮ್ಮ ಆಧ್ಯಾತ್ಮದ ಬದುಕಿಗೆ ನಮ್ಮ ಅಂಟಿ ಅಂದಾಂಡ ಬದುಕು ಎಡ್ಡ ರೀತಿ ನಡಪರಿಗೆ ಸಾಧ್ಯತೆ ಉಂಟು. ಇತ್ತೆ ಕಾರ್ಯಕ್ರಮದ ನಿರ್ವಹಣೆ ಮನ್ಪುಣಾರು ಪಣ್ಣಗ ಪಾತ್ಯಾರತುನಾಗ ಮೇರ್ ಪಂಡೇರು ಅವ್ರು ಮಾತಾಡುವಾಗ ನಮ್ಮನ್ನು ಮಾತಾಡಿಸ್ತದೆ ಎಂದು ಅಂಚಿನ ಜನಕ್ಕಳು ಈ ಪದ್ಯನುಡು ಉಳ್ಳಿರತ್ತೆ. ಪದ್ಯನುಡು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯಗಳನ್ನು ಮಾಡಿದಂಥ ಕೀರ್ತಿ ಬೇತೆ ಬೇತೆ ವಿವಿಧ ಕ್ಷೇತ್ರಡು ಕೈ ಆಡೈನಂಚಿನ ಕೀರ್ತಿ ಉಂಡು ನನ್ನ ಪದ್ಯಾನುಗೂ ಸಂದುಡು ನಾನು ಪಂಡೊಂದಿಲ್ಲ. ಅವು ಸಂಗೀತ ಆದುಪ್ಪು ಸಾಹಿತ್ಯ ಆದುಪ್ಪು ಯಕ್ಷಗಾನದುಪ್ಪು ನೆನ ಓವೋ ಉಂಡು ಅವು ಮಾತ ಅವು ಇಡೀಗೆ ಸಂದುಂಡು ಪದ್ಯಾಣಗೆ ಸಂದುಂಡು ಇಡೀ ಬಣ್ಣಗೆ ಮಾತ್ರ ಮಧ್ಯಾಹ್ನಗ ಬಲ್ಲೆ ನೆಕ್ಲದಲ್ಲ ತೊಂದರೆ ಹೆಜ್ಜಿ ಒಂಜಿ ಎಡ್ಡೆ ಒಂಜಿ ಸಂದರ್ಭಡು ನಮ್ಮ ಮಾತೊಲ್ಲ ಹೆಚ್ಚ ಪಾತ್ಯದುಕ್ಕಳು ನಂಚಿನ ಪುರ್ತತ್ತು. ಇನ್ನು ಒಂಜಿ ಆಮಂತ್ರಣ ಪತ್ರಿಕೆಲ್ಲ ಒಂಜಿ ವಿನೂತನ ರೀತಿಯ ಬುಡುಗಡೆ ಮಣ್ಪೋಳಿಂದು ತೋಜ್ಪಾಯನ ಕೀರ್ತಿಲವು ಪದ್ಯಾಣಗೆ ಸಂದುಂಡು ಬಾಕಿಲ ದೆಪ್ಪಾದು ದೀಪ ಬೊತ್ತಾದು ದೇವೇರನ್ನು ತೋಜ್ಪಾದು ಆಮಂತ್ರಣ ಪತ್ರಿಕೆ ಬುಡುಗಡೆ ಒಂಜಿ ಪೊರ್ಲದ ಒಂಜಿ ವ್ಯವಸ್ಥೆ ಮುಲ್ಪತ್ತುನಾಗ ಭವಿಷ್ಯ ಉಂಡು ಒಂದು ಕಾಲಿಡೆಗತ್ತು ಭಾರತಗೆ ಭವಿಷ್ಯ ಉಂಡು ಅಂತ ತೋಜ್ಪಾನ ನಿಕ್ಲೆಗೆ ಎಡ್ಡೆಪ್ಪನ ಈ ಸಂದರ್ಭಡು ಬೈಕೊಂದಿಲ್ಲ ನಂಗೆ ಒದಗ ನಂಚಿನ ಒಂಜಿ ಸರಳತನದ ತಂತ್ರಿಗಳು ಅರಿಗಳೊಂಜಿ ತಾಟಿ ಪಾಡೋಡು ಅರಿಗಳೊಂಜಿ ತಾಟಿ ಪಾಡೋಡು ಜನಗಳೊಟ್ಟಿಗೆ ಬೇರೆ ಪೇರ ಪಂಡೋಣ ಬೇರೆ ತೆರೆಯೋಣ ಬೇರೆ ಕೇನು ಬೇರೆ ಏನು ಚೊಲ್ಲಾರು ದಾನೆ ಅಂತ ಇಂಚ ತಂತ್ರಿಗಳು ಇಚ್ಕೊಂಡೆ ಬಾರಿ ಅಂತ ಕಮ್ಮಿನ ಮಾಡ ದೂರ ಅವು ಆತು ದೂರಡು ಬಾತಾರೋಡು ಆತೆ ಮೇರೆ ಕೈ ತಳ್ಳದು ಪೈನ್ ಚೊಲ್ಲಾರು ಯಾಪ ಬತ್ತಾರು ದಾನೆ ಮಗೇನು ರೆಡಿ ಮಂತಾರ ಈಗ ಸರಿಯಾದ ಹೆಂಗೊಂತೆ ಪ್ರಯಾಣ ಮಗನ ರೆಡಿ ಮಂತು ಕೊರತೆ ಎಂದಿತ್ತೆ ಒಳ್ಳೊಂದು ಎಡ್ಡೆ ಬೇರೆ ಈ ಭಾಗಡು ಮಸ್ತ್ ಅನ್ಪಂಡೆ ವಿವಿಧ ಕ್ಷೇತ್ರ ಅಂತ ಶಿಕ್ಷಣಡು ಉಳ್ಳೇರಿ ವೈದ್ಯಕ ಕ್ಷೇತ್ರೊಡ್ಲು ಒಳ್ಳೇರಿ ಸಂಗೀತೋಡು ಉಳ್ಳೇರಿ ಸಾಹಿತ್ಯೋಡು ಉಳ್ಳೇರಿ ನನ್ನ ಬೇತೆ ಬೇತೆ ಪಂಡಂದು ಕುಳ್ಳುಂಡ ಯಾನು ಸುಮಾರು ಬರ್ತು ಮೂಳೆ ಕುಳ್ಳೋಡವು ಅಂಡ ಈ ಭಾಗಡು ಎಡ್ಡೆ ರೀತಿದ ಕಾರ್ಯವು ಕೈಪಾಂಡಂಚಿನ ಪುಣ್ಯಕಾಲ ಒಂಜಿ ಭಾಗಡು ಆರ್ಥಿಕವಾದ ನಂಗೆ ಕ್ರೋಢೀಕರಣ ಆವಡು ದೇವಸ್ಥಾನದ ಜೀರ್ಣೋದ್ಧಾರ ಆವಡು ಅಂದಾಂಡ
ನಮ್ಮ ಮಾತೆಲ್ಲ ಕೈ ಸೇರುಡು ಆತು ಇದೊಂದು ಅತ್ತು ಇತ್ತನಕ್ಲು ಮಲ್ಲ ಕೊರಡು ಈ ಜನಗಳಿಗೆ ಒಂದೊಂದು ತಾಂಡ ಕೊರತು ನಮ್ಮ ಕೈ ಸೇರೋಣ ಅಂಚಿನೊಂದು ಕೆಲಸ ಆವಡು ಅಪಗ ಪೊರ್ಲುದೊಂದು ದೇವಾಲಯ ನಿರ್ಮಾಣ ಆಯರಿಗೆ ಸಾಧ್ಯತೆ ಉಂಟು ಎಂಕು ತೋಜನು ಪ್ರಾಮಾಣಿಕವಾದ ಶ್ರಮದಾನ ಮನ್ಪುಣಂಚಿನ ಒಂದು ಕೂಟ ಪದ್ಯಾಣದ ಮಣ್ಣು ಉಂಡು ಒಂದು ಪಂಡ್ಯಾರೆ ಇಂಕ ಸಂತೋಷ ಆಪುಂಡು ದಾಲ ಬಯಕಂದೆ ಸೇವಾ ಮನೋಭಾವನೆಡು ಆ ಕಾರ್ಯ ಮನ್ಪುಣಕ್ಲು ಮುಲ್ಪ ಒಳ್ಳೆಯರು ಅಂಚಾದ ಒಂದು ಮಾತ ಶೀಘ್ರವಾದ ಆಪುಣಂಚಿನ ಸಂದರ್ಭ ಒದಗದು ಬರೆಯುಂಪಿನ ವಿಶ್ವಾಸ ನಿಕ್ಲೆದುಂಬುದು ಒಂದು ಎಂಕ್ಲ ನಿಕ್ಲೆೊಟ್ಟಿಗುಳ್ಳ ಇತ ಅರ್ಪಂಡೇರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಪಂಡೇರಿ ಅವು ಕೊರಡತ್ತ ಕೂಡ ದೇವರೇ ಕೊರ್ಪಣೆ ನಂಗೆ ಕೂಡ ದೇವರಿಗೆ ಕೊರ್ಪಣೆ ಅವು ತಿರುಗುವಂದಿತ್ತನ ಮಾತ್ರ ಬದುಕಾಯರಿಗೆ ಸಾಧ್ಯತೆ ಉಂಡು ಬದುಕು ಭಾರಿ ಶ್ರೇಷ್ಠವಾಯಿನ ಭಗವಂತೆ ಕೊಡ್ತೇವೆ ಅಯ್ಯ ನಮ್ಮ ಅನುಕೂಲವಾಯಿನ ರೀತಿ ಅಯ್ಯ ಸಾಧನದ ರೂಪಡು ಶರೀರ ಇಂಪಿನ ಒಂಜಿ ಸಾಧನೆ ಮನ್ಪೆರಿತ್ತನಂಚಿನ ಉಪಕರಣದ ಲೆಕ್ಕ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಪಣ್ಪೆರತ್ತ ದಾಸೆ ರೈತ ಬಗೆಟ್ಟು ಸಾಧಾರಣವಲ್ಲ ಅಂತ ಪಂಡೆರತ್ತ ಅಯ್ಯ ನಮ್ಮ ಒರಿತೊಂದು ಬರ್ಪಣಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಒಂದು ಪಂಡೊಂದು ಈ ಬಾಗೋಡು ಮಲ್ಲ ಒಂಜಿ ಜಾಗೃತಿ ಆತನಂದು ಪಂಡಿರ ಸಂತೋಷ ಆವಂದು ಒಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಜೀರ್ಣೋದ್ಧಾರ ಆಪಣಿ ಅಂದ್ಕೆಂಡ ಅವು ಆತ್ಮೋದ್ಧಾರಗೂ ಮುನ್ನುಡಿತ ಲೆಕ್ಕ ಅಂತ ಜೀರ್ಣೋದ್ಧಾರದ ಕಾರ್ಯವು ಆತ್ಮೋದ್ಧಾರಕ್ಕೆ ಮುನ್ನುಡಿಯಿಂದ ದಲ ತಪ್ಪಾವಂದು ಐಕ್ ಪಜ್ಜದಿನಂಚಿನ ಪುಣ್ಯ ಕಾಲ ಒಂದು ಮೊಳೆ ಮಾತಿರಲ್ಲ ಎಂಕ್ಲಂಕ್ಲಿಂದ ಹಿಂಗೆ ತೋಜುಂಡು ನಾನೇ ತುನಾಗ ಪಣಿಯರು ಅದೇ ಹೆಂಗೆ ಹಂಗೆ ಹೇಳಿದ್ದು ಮಾರೆ ಅದು ಎಂಗಳವು ಹೇಳಿದ್ದು ಹೆಂಗೆ ಅಂತ ಅಂಡ್ ಆತ್ಮೀಯತೆ ಎತ್ತಿನಿಡ್ದಾದ ಎಂಗಳವರೊಂದು ಪಣ್ಪಣೆ ನಾ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯ ತೋಡುಂದಾಂಡ ಪದ್ಯಾನಗು ಬರೋಳಿ ಹಿಂಗೆ ಕೈತಲೆತ್ತು ಪಾತಿರಬೇರತ್ತ ಅವು ಮಲ್ಲ ಗುಣ ಏನಿತ್ತೆ ಕಾರ್ಯಕ್ರಮ ಸಂಯೋಜನೆ ಮಣ್ಪಣೆ ಇರ್ತೂರ್ಲೆ ಆರು ಪಣ್ಪುಣ ಪಾತಿರೋ ಪಾರ್ನೋಟಿ ಸತ್ಯನ ಅಂತುಲೆ ಆರು ಎಂಚ ಮಣ್ಪೆಂತುಲೆ ನನ್ನ ಅಣ್ಣನಕ್ಲೆ ಎಣ್ತುಲೆ ಒಂಜಿ ಹತ್ತು ಮಾತುಂಡ ಓ ಅಲ್ಪ ಮಾಸ್ಟರ್ ಎಣ್ತುಲೆ ಕ್ಷೇತ್ರಗಳ ಹಲವಾರು ಬಾರಿ ವಾಚನ ಪ್ರವಚನ ಕೆಲವು 32 ವಾರ ಮಲ್ತುನಂಚಿನ ಕೀರ್ತಿ ಈ ಪದ್ಯಾಣದಕ್ಲಿಗೆ ಸಂದುಣೆ ನಾನು ಆರೇನು ವಾಚನ ಮಲ್ತನ ಆರು ಪ್ರವಚನವನ್ನೇನೋ ಬಂತೀರಿ ಶಂಕರ ಭಟ್ರು ಮಲ್ತೀರಿ ಮುಳಿಯದಾರೆ ಅಂಡ್ ಮಲ್ಲ ಸೇವೆಗೋಡು ನಂಚಿನ ಮನಸ್ಸುಗಳು ಈ ಪದ್ಯಾನಡು ಉಂಡು ಒಂದು ಪಂಡೊಂದು ಎಂಕ್ಲ ಮಧ್ಯಾಹ್ನ ಪೋಪಣೆಂದೇ ಬೊಡ್ಚಿನ ತೋಜು ನಿಂಕ್ ನಿಜವಾದ ಒಂದು ಎಡ್ಡೆ ಒಂಜಿ ಸಂದರ್ಭ ನಮ್ಮ ಮಾತ ಉಳ್ಳ ಒಂದು ಗಡಿ ಜಾಗೆ ಹಿಡಿತೊಂದು ಇಡೀ ವಿಶ್ವನೇ ಒಂಜು ಮಲ್ತನಂಚಿನ ಕೀರ್ತಿ ಮಹಾಲಿಂಗೇಶ್ವರ ದೇವರಿಗೆ ಸಂದೊಡು ಒಂದೇ ಸಂದರ್ಭಡು ಪಂಡೊಂದು ಗಡಿಯಾದರೂ ಇಡೀ ಆಗಿಸುವ ಗುಣ ಭಗವಂತಡು ಉಂಡು ನಮ್ಮ ತುಂಡು ಮಲ್ತೋನು ಬಾಂಡ ಆಯ್ಕೆ ತುಂಡುದ ಅಲಜ್ಜ ವಿಶ್ವನೇ ಆಯ ನಾವು ಈ ಎಡ್ಡೆ ಸಮಯಡು ನಮ್ಮ ಮಾತು ಉಳ್ಳ ಓಳು ತುಂಡಲತ್ತೆ ಟೆನ್ಷನ್ ಒಂದು ನಮ್ಮ ಮಾತೆಲ್ಲ ನಾಡನೆ ಟೆನ್ಷನ್ ಒಂದು 2 ಗಂಟೆ ಟೆನ್ಷನ್ ಉಂಟು ಅಂದತ್ತೆ ತುಲೆ ನಿಕ್ಲಿ ಇದು ಜೋಕಿಗೆ ಮೂಳೆ ಬಿಡ್ಲೆ ಬಕ್ಕ ಸ್ವಾಮಿಲ್ ಬಂಡೆ ಅಂತ ಮನೋಡ್ಚೋಳ್ಳ ಮುರುಣಂಜಿ ಬಾಲೆನ ಕೇಂಡೆ ಎಲ್ಲಿಯ ಬಾಲೆ ಬತ್ತಿತ್ತನು ಒಂಜಿ 5 ವರ್ಷದ ಬಾಲೆ ದಾನೆ ಮಗ ಇಂಚೋಲ್ಲ ಅಂದ್ಕೇಂಡೆ ಸ್ವಾಮಿಲಿ ಹಂಗೆ ಟೆನ್ಷನ್ ಆಗ್ಬಿಟ್ಟು ಪಾತ್ರೆ ಚಿಂದ ಮಾಡಿ ಈತ ಮಲ್ಲ ಆತನು ಮೊನ್ನೆ ಕೆಂಪಾದ ಮುಂಗು ಮಾತ ಕೆಂಪಾತನ ಕೇಂಡೆ ದಾದಪ್ಪ ನಿನ್ನ ಟೆನ್ಷನ್ ಅಂದ್ಕೇಂಡೆ ಹೆಂಗೊತ್ತು ಜನ ಮಮ್ಮಿಡೆಗೆ ನಾನು ಮಲ್ಲಗತ್ತ ಹೆಣ್ಣು ಮಮ್ಮಿನಾಡೆಗೆ ಪೋಂಡು ಮಮ್ಮಿಡೆಗೆ ಪಣ್ಪುಂಡು ಸ್ವಾಮಿಲಿ ಹೆಂಗೆ ಟೆನ್ಷನ್ ಆಪುಂಡು ಅವು ಐದು ಮಲ್ಲವು ಆಯ್ತ ಬಾಲ್ಯದ ಮುಂಕು ಮಾತ್ರ ನೆತ್ತ ಕೆಬಿಲ ಕೆಂಪಾತನು ಒಟ್ಟು ಐಟಂಗೆ ನಿಕ್ಕೊಲ್ತಪ್ಪ ಟೆನ್ಷನ್ ಅವೇನು ಮಿಸ್ಟರ್ ಡಕ್ಕೇನೆ ಹೆಂಗೆ ಗೊತ್ತಿದ್ದು ನೋಡಿ ನಿಕ್ಲ ಎಡ್ಡೆಲ್ಲರಪ್ಪ ಏನು ಪಣ್ಪುಣೆ ಅಂಡ ಅಲ್ಪ ಮಿಸ್ಟರ್ ಡಕ್ಕೇನೆ ಮಿಸ್ಟರ್ ಒಂದು ಪೇರು ಸ್ವಾಮಿಲ ಟೆನ್ಷನ್ ಆಪುಂಡು ಅಂತ ಎಂಚಿನ ಈಗ ಟೆನ್ಷನಿಗೆ ನನಗೆ ನಿಕ್ಕೊಲ್ತು ಮಾರ ಎನ್ನ ಮತ್ತು ಬೇರೆ ಮತ್ತು ಮುರುಕಣೆತ್ತೆ ಸ್ವಾಮಿಲೆ ಅಂಚು ಇಂಚ ಅಂಡದು ಪಂಡದು 6-5 ಮಂಡೆ വെച്ചಡು ಲೇರು ಬೊಕ್ಕ ಎಂಕ ಅಂದಜಾಂಡು ಅಮ್ಮಗೆ ಮಂಡೆ ವೆಚ್ಚ ಈ ಮಮ್ಮಿಗೆಲ್ಲ ಮಂಡೆ ವೆಚ್ಚ ಈ ಬಾಲೆಗೆಲ್ಲ ಮಂಡೆ ವೆಚ್ಚ ಆವಡುಂದಾಂಡ ಒಂದು ಮಂಡೆ ವೆಚ್ಚಡೆ ಪುಟ್ಟದು ನಾದು ಪೋಡು ಒಂದು ಸ್ಪಷ್ಟಗೊಂತಾಪು ನಂಗೆ ಟೆನ್ಷನ್ದೇ ಬಿಟ್ಟುದನೆ ಅವಳ ಅಂಚಾದು ಈ ಟೆನ್ಷನ್ಗೆ ಮಾತ್ರ ಸುಲಭದ ಒಂದು ಮರ್ದು ಒಂದು ಕೆಂಡ ಎಟೆನ್ಷನ್ ಅಂಡ್ ಎಟೆನ್ಷನ್ ಓಲ್ಡ್ ಎಟೆನ್ಷನ್ ಅದು ಪ್ರಯೋಜನ ಕೆಲವು ಸರ್ತಿ ಪಣೀತಿ ಬೇತೆಡ್ ಮತ್ತು ಎಟೆನ್ಷನ್ ಆಪಣಿ ಎಂದುಂಡು ಅವದೆಲ್ಲ ಪ್ರಯೋಜನ ಓಲ್ಡ್ ಎಟೆನ್ಷನ್ ಆವಡ್ಗಿನ ಉಳೈಡೆ ಎಟೆನ್ಷನ್ ಅವಳು ಜಾಗೃತಿ ಆಂಡ ಬದುಕು ಜಾಗೃತಿ ಆಪಣೊಂದು ಪಂಡೊಂದು ಸೆನ್ನಂಚಿನ ಮಾತೆರೆಗಳ ಕಾಪದ ಮಣ್ಣು ಬಾರಿ ಮಲ್ಲವು ಕಾಪದ ಮಣ್ಣಿಗೆ ಅನ್ ಪೋಯಿನಾಯಿ ಕಾಪಿನ್ಪಿನ ಪುದರಡೆ ಒಂದು ರೀತಿಯ ಒಂದು ಉಪನ್ಯಾಸ ಮಲ್ಪನಾಥ ವಿಷಯಗಳುಂಡು ಕಾಪು ಉಂಡು ಪಂಡ ಕಾಪು ಕಾಯುವವನು ಕಾಪುನೇ ಇರಂದಕ್ಕೆಂಡ ಕಾಪುನೈ ಒರಿ ಉಳ್ಳೇಂದಲ ಒಂಜಿ ಅರ್ಥ ಒಡಿಪದಂಜಿ ಪಾತ್ರೆಗ ನಮ್ಮ ಕೃಷ್ಣದೇವರನ ಬಗ್ಗೆ ಇಟ್ಟು ಪನ್ನುಡು ಮಾಲಿಂಗೇಶ್ವರ ದೇವರನ ಬಗ್ಗೆ ಇಟ್ಟು ಪನ್ನುಡು ಅನಂತೇಶ್ವರನ ಬಗ್ಗೆ ಇಟ್ಟು ಪನ್ನುಡು ಏತೆಲ್ಲ ಪಣ್ಣು ನೋಡಿ ಬಣ್ಕ
ಕಾಪುಡು ದುಮ್ಮು ಮಾತ ಕಡಲ್ದ ಮಂಜುಗಳು ಪೋನಾಗ ಒಂಜಾತ ದಿಕ್ಕು ತೋಪಾಯರೆ ಬೋಡದು ಅಲ್ಪ ಕಾಪು ಒಂದಿತ್ತಂಡು ಅವು ಪೊತ್ತ ಒಂದಿತ್ತೇರಿ ಕಾಪು ಆ ದೀಟಿಗೆ ಪೊತ್ತುಂಡು ಅಲ್ಪ ಆ ದೀಪ ತೂದು ಬಾಕಿದಾಗ್ಲಿಗೆ ಸಾದಿ ಓಡಿ ಪೋಡು ಅವು ತೆರಿಪ ಒಂದಿತ್ತಂಡು ನಂಗೆ ಮಾತ್ರ ಬದುಕು ಗೊಂಜಿ ಕಾಪು ಉಂಡು ಅಂದಂಡು ಅವು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಂಚಿಗೆ ಪೋಲೆನ್ ತೋಜ್ಪವನ ಜಾಗೆ ಅವು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅವು ಕಾಪು ಒಂದು ಪಂಡೊಂದು ನೀಗಳ ಊರ್ದ ಪುದಾಡಿ ಹಿಂಗೆ ಭಾರಿ ಸಂತೋಷ ಉಂಡು ಏನೆಲ್ಲ ಊರ್ದಕ್ಕೆಲ್ಲ ಇಪ್ಪಡಾದೇರ ಅಂಚಿಗೆ ಬ್ರಹ್ಮಕಲ ಶಿವಮಾತ ಪೋತೆ ಅಂಚಾದ ಜನಾರ್ದನ ದೇವರನ್ನ ಬಗೆಟೇನು ಪಂಡೊಂದುಲ್ಲೆ ಅಂತೂ ನಿಕ್ಲೆನ ಮಲ್ಲ ಮನಸ್ಸು ಈರ್ಲ ಒಂಜಿ ಸಂಸ್ಥೆ ಮಲ್ತೊಂದುಲ್ಲಾರ ನಾನು ಕೇಂದೆ ನಿಕ್ಲ ಸಂಸ್ಥೆದ ಹಲವಾರು ಸಮಾಜಮುಖಿಯಾನ ಕೆಲಸಗಳು ನಡಪಾಯರ ಶಕ್ತಿ ಕೊರಡನ್ನು ದೇವರ ಪ್ರಾರ್ಥನೆ ಮಲ್ತೊಂದು ನಿಕ್ಲ ಇರುವೆರನ್ನ ಮನಸ್ಸು ಬಾರಿ ಮಲ್ಲವು ಸಮಾಜ ಒಂಜಾತು ಕೊಡುಗೆ ದಾಲನ ಮನ್ಪೊಡಿ ಇಂಪಿನ ಮಲ್ಲ ಮನಸ್ಸು ನಿಕ್ಲೆ ಉಂಡು ಆರಂಭ ಮುಲ್ಪಡ್ದೆ ಮಂತಾರೆ ಮಾತ ಬಗೆಲ್ಲ ನಿನ್ಕಿಡ್ದ ಸೇವೆ ಮನ್ಪೇರೆ ಶಕ್ತಿ ದಿಂಜಾವಡು ದೇವರಡ ಪ್ರಾರ್ಥನೆ ಮಂತೊಂದು ಅಡ ಮೆರಡೊಂಜಿ ನೆನಪದ ವಿಷಯ ಉಂಡು ನಾನು ಬೆಳೆದದ್ದು ಹೇಗೆ ನೆನಪಿನ ಗೊಂಜಿ ಸಾದಿ ಪಂಡೀರ ಅನ್ನೂರು ಶ್ಯಾಮ ಗೊಂಜಿ ತಾಟಿ ಪಾಡುಡತ್ತೆ ಯಾರು ಪಂಡೀರಂತಾರೆ ಅದು ಎತ್ತರೊಡಿತ್ತಿನಾರು ಎಂಕ್ಲೆಗ್ಲೆತ್ತು ಇಂಚ ಪಂಡೀರಂದು ಐಕೆ ಒಂಜಿ ರೀತಿದ ಎಡ್ಡೆ ಆ ನೆಂಪುದಿ ಒಂದಿರತ್ತೆ ಅವು ಕೆಲವಡ ಮಾತ ಉಪ್ಪುಜಿ ಮೆರಡ ಗಟ್ಟಿದಿ ಒಂದೆರ ನೆಂಪು ಅವು ಮಾತೆರಡೆಲ್ಲ ಬೋಡು ಉಪಕಾರ ಮಂತಿರ್ಬೇಕು ನಾವು ಮರೆತಿರ್ಬೋ ಮಾತ ಅಂದತ್ತ ತುಳನಿಕ್ಲೆ ಅಂಡ ಈ ಪದ್ಯಾನುಡ ಆಪಣಂಚನೆ ಈ ಕಾರ್ಯಕ್ರಮಗಳು ಮಾತ ಈ ಕಾಗಜ ನೋಡಿ ಅಂತ ಸಂತೋಷ ಆಪುಂಡು ಕಾರ್ಯಕ್ರಮ ಎಂಚ ಆವಿ ನಿಂಪಿನ ಒಂಜಿ ಚಿತ್ರಣನ ಇಟ್ಟುಂಡು ಬಾರಿ ಪೊರ್ಲುದೊಂಜಿ ಆಮಂತ್ರಣ ಪತ್ರಿಕೆ ತಯಾರಾತನು ಒಂದುವೇ ನಿಜವಾದ ಶುರು ಆತನು ತೋಜ್ಪೌಂಡು ಅಂಚಾದ ಪುಣಗ ಮಾತ ಕಾರ್ಯಗಳ ಮಾತೆರನ್ನ ಸೇವೆಡ್ದ ಪೊರ್ಲ ಕಂಟನ್ನು ನಡತು ಬರಡು ದೇವರ ಪ್ರಾರ್ಥನೆ ಮತ್ತೊಂದು ಸೇನಂಚಿನ ಮಾತ್ರೆಗಳ ದೇವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊರದು ದುಮ್ಮು ನಡಪಾವಡು ದೇವರ ಪ್ರಾರ್ಥನೆ ಮತ್ತೊಂದು ಎಂಕ್ಲ ನಿಕ್ಲೊಟ್ಟಿಗೆ ಉಳ್ಳ ಅಂತ ಬಣ್ಣ ನಿನ್ನ ಪಾತ್ರ ಉಂತಾಬೆ ಅವಧೂತ ಚಿಂತನ್ ಗುರುದೇವದತ್ತ ಮತ್ತೆ ತೆರಳುವ ಅವಸರದಲ್ಲಿದ್ದಾರೆ. ಆ ಮಧ್ಯೆಯಲ್ಲಿ ಒಂದು 5-6 ಮಂದಿ ಗಣ್ಯರನ್ನು ಗುರುತಿಸಬೇಕಲ್ಲ ಎನ್ನುವಂಥ ಅವರದ ಆ ಕಾರ್ಯಕ್ರಮ ಮುಗಿಸಬೇಕೆನ್ನುವ ಟೆನ್ಷನ್ನಲ್ಲಿ ನಾನಿದ್ದೇನೆ. ಮಾನ್ಯರಾದ ಕುಂಟಕುಡೇಲು ನವೀನ ತಂತ್ರಿಗಳು ಬಂದು ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಆಶೀರ್ವಾದದ 2 ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧ ದಿನಾನಂದ ತಸ್ಮೈ ಶ್ರೀ ಗುರವೇ ನಮಃ. ಅಭಿಸಿದಾ ಸಿದ್ಧತ್ವಂ ಪೂಜಿತೋಯ ಸುರೈರಪಿ ಸರ್ವವಿಘ್ನಚ್ಛೇದಸ್ಮೈ ಶ್ರೀಗಣಾಧಿಪತಯೇ ನಮಃ. ಶಾಂತಂ ಪದ್ಮಾಸನಸ್ಥಂ ಶಶಿಧರ್ಮಕುಟಂ ಪಂಚವಕ್ತ್ರಂ ಸುನೇತ್ರಂ ಶೂಲಂ ವಜ್ರಂ ಸಕೇಟಂ ಪರಶುಮಭೇದಂ ದಕ್ಷಭಾಗೇ ವಹಂತಂ ನಾಗಂ ಪಾಶಂಚಘಂಟಾಂ ಅಥ ವರದಕರಂ ಸಾಂಕ್ಷಂ ವಾಮಭಾಗೆ ನಾನಾಲಂಕಾರದಿತ್ವ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ. ವಾಲಾರ್ಕಾಯಿತ ತೇಜಸಾಂತ್ರಿನಯನ ನಾನಾಲಂಕೃತಾರ್ಜಾಂ ಭಾರೋರುಷಾ ಶೇಖರಾಂ ಹಸ್ತೇ ದಿಕ್ಷು ದಿನಶ್ರೇಣೀಂ ಸುಮಸಿನಿಂ ಪಾಶಂ ಮುದಾ ಬಿಭ್ರತೀಂ ಶ್ರೀಚಕ್ರಸ್ಥಿತಸುಂದರೀಂ ಚಿರಜಗತಾಂ ಆಧಾರಭೂತಾಂ ಸ್ಮರೆ. ಮೊದಲಾಗಿ ಪರಿವಾರ ದೇವತಾ ಸಹಿತ ಮಹಾಲಿಂಗೇಶ್ವರನ್ನು ಧ್ಯಾನಿಸಿಕೊಂಡು 2 ಮಾತುಗಳನ್ನು ಹೇಳ್ತೇನೆ. ಪದ್ಯಾಣ ಕ್ಷೇತ್ರವು 75ನೇ ಇಸವಿಗೆ ಮೊದಲೇ ಈ ಮುಳಿಮಾಡಲ್ಲಿ ಆ ದೇವರು ಅಲ್ಲಿ ಇದ್ದರು. ಅದನ್ನು ನನ್ನ ಅಜ್ಜನ ಕೇಶವತಂತ್ರಿಗಳ ಮುಖಾಂತರ ಅಲ್ಲಿ ಬಾಲಾಲಯದಲ್ಲಿಟ್ಟು ಅವರ ಕಾಲ ಕಳೆಯಿತು. ಹಾಗೆ ನನ್ನ ತಂದೆಯರಿಂದ 75ನೇ ಇಸವಿಯಲ್ಲಿ ಪುನಃ ಪ್ರತಿಷ್ಠಾಪಿಸಿ ನವೀಕರಣ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅದರ ನಂತರ ಅವರ ಕಾಲ ನಂತರ ನನ್ನನ್ನು ದೇವರು ಪೂಜಿಸಿದ್ದಾರೆ. ಹಾಗೆ 9ನೇ ಇಸವಿಯಲ್ಲಿ 2ನೇ ಬ್ರಹ್ಮಕಲಶ, ಅದರ ನಂತರ ಈಗ 3ನೇ ಬ್ರಹ್ಮಕಲಶ, 4ನೇ ಬ್ರಹ್ಮಕಲಶ, 2 ಒಮ್ಮೆ ದ್ರವ್ಯ ಕಲಶ ಆಗಿದೆ. ಈಗ 4ನೇ ಬ್ರಹ್ಮಕಲಶಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿಯೂ ಅಷ್ಟಬಂಧ ಬ್ರಹ್ಮಕಲಶ ಆಗಬೇಕೆಂದು ನಾನು ಆಗಮಾಹುತ ಪ್ರಕಾರ ಸೂಚಿಸುತ್ತೇನೆ. 12 ವರ್ಷ ಆದರೆ ಸಾನ್ನಿಧ್ಯ ಕ್ಷಯವಾಗ್ತದೆ ಅಂತ ಹೇಳ್ತದೆ. ಅಷ್ಟಬಂಧವು ಜೀರ್ಣ ಆದರೆ ತುಳಸಿ ನಿರ್ಮಾಲ್ಯಗಳೆಲ್ಲ ಅಭಿಷೇಕಾದಿಗಳೆಲ್ಲ ಅದರಿಂದ ಅಷ್ಟಬಂಧವು ಜೀರ್ಣ ಆಗ್ತದೆ. ಅಂದರೆ ಪೀಠ ಮತ್ತು ಬಿಂಬದ ಎಡೆಯಲ್ಲಿ ಅಷ್ಟಬಂಧವು ಜೀರ್ಣವಾದರೆ ಸಾನ್ನಿಧ್ಯ ಕ್ಷಯ ಅಂತ ಅದರಲ್ಲಿ ಹೇಳ್ತದೆ. ಹಾಗೆ 10ನೇ ವರ್ಷದ ನಂತರ ನಾನು ಎಲ್ಲರಲ್ಲಿ ಕಮಿಟಿಯವರೆಲ್ಲರೂ ಹೇಳ್ತಾ ಇದ್ದೇನೆ, ಅಷ್ಟಬಂಧ ಪುನಃ ಬ್ರಹ್ಮಕಲಶ ಆಗಬೇಕು ಅಂತೇಳಿ. ಸಾನ್ನಿಧ್ಯ ಕ್ಷಯ ಆದರೆ ಊರಿಗೆ ಕ್ಷೇಮ ಇಲ್ಲ, ಊರಿಗೆ ಕಷ್ಟ ನಷ್ಟಗಳು ಬರ್ತದೆ ಅಂತ. ಹಾಗೆ ಈಗ ಇಲ್ಲಿಯ ಸತ್ಯನಾರಾಯಣದ ಭಟ್ರು ಮೊದಲು ಅವರ ಅಜ್ಜನ ಕಾಲದಲ್ಲಿ ಸೇರಜ ನಾರಾಯಣ ಭಟ್ಟ ಕಾಲದಲ್ಲಿ ನಮ್ಮ ಅಜ್ಜನಿಂದ ಬಾಲಾರದಲ್ಲಿ ಪ್ರತಿಷ್ಠಾಪಿಸಿಟ್ಟು, ತಿರುಮಲೇಶ್ವರ ಭಟ್ಟ ಕಾಲದಲ್ಲಿ ನಮ್ಮ ತಂದೆಯಿಂದ ಇಲ್ಲಿ ಪುನಃ ಪ್ರತಿಷ್ಠಾಪಿಸಿ ನವೀಕರ ಗರ್ಭಗುಡಿಯಾಗಿ ಈಗ ಅವರ ಸುಪುತ್ರರಾದ ಸತ್ಯನಾರಾಯಣ ಭಟ್ಟರಿಂದ 3ನೇ 4ನೇ ಬ್ರಹ್ಮಕಲಶ ಎಲ್ಲ ನಡೆಸಿಕೊಂಡಿದ್ದಾರೆ. ಈಗ 12 ವರ್ಷ, 9ನೇ ಇಸವಿಯಿಂದ 16 ವರ್ಷ ಆಯಿತು. ಈಗ 12ನೇ ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ. ಹಾಗೆ ದೇವರು ಈಗ ಅದಕ್ಕೆ ಒಂದು ಸಮಯವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಅದನ್ನು ಮುಂದಕ್ಕೆ ಆಗುವಂಥ ಬ್ರಹ್ಮಕಲಶಾದಿ ಕಾರ್ಯಗಳನ್ನೆಲ್ಲ ಮಾಡಿಸುವಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಿ, ಶ್ರಮಪಟ್ಟವರಿಗೆಲ್ಲ ಶ್ರಮದ ಅನುಗ್ರಹವನ್ನು ಫಲವನ್ನು ದೇವರು ಅನುಗ್ರಹಿಸಿ ಮುಂದಕ್ಕೆ ಸುಮೂರ್ತಕ್ಕೆ 7 ದಿನದ ಕಾರ್ಯಕ್ರಮ ಪ್ರಾಯಶ್ಚಿತ್ತಾದಿ ಕಲಶಗಳನ್ನೆಲ್ಲ ಆಗಿ ದೇವರನ್ನು ತೆಗಿಬೇಕೆಂದು ನಮ್ಮ ಆಗಮಶಾಸ್ತ್ರದಲ್ಲಿ ಹೇಳ್ತದೆ. ಮತ್ತು ಅನುಜ್ಞಾ ಕಲಶ ಮಾಡಿ ದೇವರ ದೀವೋದ್ವಾಸನೆ ಮಾಡಿ ಪುನಃ ನಾಳಶೋಧ ಮಾಡಿ ನವರತ್ನದ ನ್ಯಾಸಾದಿ ಅಷ್ಟಬಂಧ ಬ್ರಹ್ಮಕಲಶಾದಿಗಳನ್ನೆಲ್ಲ ಮಾಡಿ ಉತ್ಸವಾದಿಗಳೆನ್ನುವಂಥ ಆಗಬೇಕು ಅಂತ ನಮ್ಮ ಆಗಮಶಾಸ್ತ್ರದಲ್ಲಿ ಹೇಳ್ತದೆ. ಹಾಗೆ 30ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ಉತ್ಸವಾದಿಗಳ ಅಂತ್ಯವರೆಗೆ ಆಗುವಂಥ ಕಾರ್ಯಗಳನ್ನೆಲ್ಲ ದೇವರು ನಿರ್ವಿಘ್ನವಾಗಿ ಅದನ್ನು ಭಕ್ತಾದಿಗಳಿಂದ ಕಮಿಟಿಯವರಿಂದ ಮಾಡಿಸಿಕೊಳ್ಳಿ, ಮಹಾಗಣಪತಿ ಮಾಡಿಸಿಕೊಳ್ಳಿ. ಮುಂದಕ್ಕೆ ಈ ಕ್ಷೇತ್ರವನ್ನು ಮಹಾಲಿಂಗೇಶ್ವರದವರು ಸಾನ್ನಿಧ್ಯವನ್ನು ಪುಷ್ಟೀಕರಿಸಿಕೊಂಡು ಬ್ರಹ್ಮಕಲಶಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಭಕ್ತಾದಿಗಳಿಗೆ ಅನುಗ್ರಹಚಿತ್ತನಾಗಿ ಇಷ್ಟಾರ್ಥವನ್ನು ನೆರವೇರಿಸಿಕೊಟ್ಟು ದುಷ್ಟ ಶಿಕ್ಷಕನಾಗಿ ಶಿಕ್ಷಕನಾಗಿ ಗರ್ಭಗುಡಿಯಲ್ಲಿ ನಿಂತು ಮುಂದೆ ಕ್ಷೇತ್ರವನ್ನು ಬೆಳೆಸಿಕೊಳ್ಬೇಕು, ಕಮಿಟಿಯವರನ್ನು ಭಕ್ತಾದಿಗಳನ್ನೆಲ್ಲ ಬೆಳೆಸಿಕೊಳ್ಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಮಂಗಳಾನ್ನು ಚತುಸ್ಸಾಗರಪಡೆಯನ್ನು ಗೋಬ್ರಾಹ್ಮಣ್ಯ ಶುಭಂ ಭವತು. ಒಗೆನಾಡು ಶ್ರೀ ಸುಬ್ರಾಯ ನಮ್ಮ ಹವ್ಯಕ ಹೋಬಳಿಯ ಮುಖಂಡರು ಆಗಿ ಜನಪ್ರಿಯರಾಗಿರುವ ಈ ಊರಿನ ಗಣ್ಯರಾದ ಶ್ರೀ ಮುಗುಳಿ ತಿರುಮಲೇಶ್ವರ ಭಟ್ಟರಿಂದ 2 ನಲ್ನುಡಿಗಳು. ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರಿಗೆ ಇಲ್ಲಿಂದ ನಮಸ್ಕರಿಸುತ್ತಾ, ನಮ್ಮ ಸೀಮೆಯ ಕುಂಟುಗುಡೇಲು ರಘುರಾಮ ತಂತ್ರಿಗಳವರಿಗೆ ನಮಸ್ಕಾರವನ್ನು ಮಾಡ್ತಾ, ವೇದಿಕೆಯಲ್ಲಿರುವ ದಾನಿಗಳನ್ನು ಗೌರವಿಸುತ್ತಾ, ಎಲ್ಲ ಸಭೆಯಲ್ಲಿರತಕ್ಕಂಥ ನಮ್ಮ ಪದ್ಯಾಣದ ಎಲ್ಲ ಬಂಧುಗಳೇ, ಆತ್ಮೀಯರೇ, ನಾನು ಸ್ವಲ್ಪ ಅನಿರೀಕ್ಷಿತವಾಗಿ ಈ ವೇದಿಕೆಗೆ ಬಂದಿದ್ದೇನೆ. ಇರಲಿ, ಪದ್ಯಾಣದ ಬ್ರಹ್ಮಕಲಶದ ತಂತ್ರಿಗಳು ಹೇಳಿದರು 3 ಬ್ರಹ್ಮಕಲಶ ಇಲ್ಲಿ 75ನೇ ಇಸವಿ. ನಾನು 3 ಬ್ರಹ್ಮಕಲಶಕ್ಕೂ ನಾನು ಇದ್ದವನು. 75ನೇ ಇಸವಿ ಮತ್ತು ಅದರ ನಂತರದ್ದು ಮತ್ತು ಅದರ ನಂತರದ್ದು 3 ಬ್ರಹ್ಮಕಲಶವನ್ನು ನಾನು ಇಲ್ಲಿ ಭಾಗವಹಿಸಿದಂಥವನು. ಈಗ ಈ ಬ್ರಹ್ಮಕಲಶಕ್ಕೆ ನಮ್ಮ ಪದ್ಯಾಣ ದೇವಸ್ಥಾನ ಒಂದು ಅಣಿಯಾಗ್ತಾ ಇದೆ. ನಮಗೆಲ್ಲ ನಮ್ಮ ಗ್ರಾಮಕ್ಕೆ ಒಂದು ಇಡೀ ನಿತ್ಯ ಉತ್ಸವವಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಅತ್ಯಂತ ಯಶಸ್ವಿಯಾಗಿ ನಡೆಯುವ ಈ
ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಹಾಗೆ ಸಮಸ್ತ ಭಕ್ತ ಜನರು ಕೂಡ ಹೆಗಲಿಗೆ ಹೆಗಲು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಪದ್ಯಾಣ ಕುಟುಂಬ ದೊಡ್ಡ ಕುಟುಂಬ, ಎಲ್ಲ ಕುಟುಂಬಸ್ಥರು ಸೇರಿದರೆ ಅದು ಈ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಬಲ. ಹಾಗೆ ಎಲ್ಲರೂ ನಾವು ಸೇರಿ ನಮ್ಮ ಗ್ರಾಮದ ಒಂದು ಕೀರ್ತಿಯ ಒಂದು ಕಾರ್ಯಕ್ರಮವಾಗಿ ಇದನ್ನು ನಡೆಸೋಣ. ಮಹಾಲಿಂಗೇಶ್ವರ ದೇವರು ಅನುಗ್ರಹ ಮಾಡಲಿ. ನಮ್ಮ ಗ್ರಾಮ ದೇವಸ್ಥಾನ ಸುಬ್ರಾಯ ದೇವರು ಹಾಗೆ ಮಲ್ಲರಾಯ ದೈವ ಎಲ್ಲ ಅನುಗ್ರಹ ಸದಾ ಇರಲಿ. ನಮಸ್ಕಾರ. ಒಬ್ಬ ಸೂರ್ಯ ಮೂಡುವುದಕ್ಕೆ 100 ಕೋಳಿಗಳು ಕೂಗಬೇಕು. ಒಂದು ಕಟ್ಟಡ ಮೇಲೇಳುವುದಕ್ಕೆ 10,000 ಕೈಗಳು ಜೊತೆಯಾಗಬೇಕು. 100 ಸೊಂಟಗಳು ಬಾಗಬೇಕು. ಬಾಗಿದ ಬೆನ್ನುಗಳಿಗೆ, ಜೋಡಿಸಿದ ಕರಗಳಿಗೆ ಧನ್ಯವಾದವನ್ನು ಸಮರ್ಪಿಸುವುದಕ್ಕಾಗಿ ಹೊಗೆನಾಡು ದೇವಸ್ಥಾನದ ನಿರ್ವಹಣಾ ಸಮಿತಿ ಅಧ್ಯಕ್ಷರು, ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯೂ ಆಗಿರುವ ಶಿವಪ್ರಸಾದ್ ಶೆಟ್ಟಿ ಅನೆಯಾಲಗುತ್ತು ಇವರು ಇದೀಗ ನಿಮ್ಮ ಮುಂದೆ. ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಚಕ್ರ ಸಹಿತ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದ ಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ಗ್ರಾಮ ದೇವರಾದಂಥ ಶ್ರೀ ಸುಬ್ರಾಯ ದೇವರಿಗೆ ಮತ್ತು ಶ್ರೀ ಮಳರಾಯ ಪರಿವಾರ ದೇವಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೂ ಎಡನೀರು ಮಠದ ಸ್ವಾಮೀಜಿಗಳರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ತಂತ್ರಿಗಳಾದಂಥ ಕುಂಟುಕುಟಿಲ ಸುಬ್ರಾಯ ತಂತ್ರಿಗಳಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆಯಲ್ಲಿದ್ದ ಗಣ್ಯರಿಗೆ ನಮಸ್ಕರಿಸ್ತಾ ಈಗ ಧನ್ಯವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಬಂಧುಗಳೇ, ನಮಗೆ ಬಹಳ ಈಗ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ಈ ಒಂದು ಧಾರ್ಮಿಕ ಒಂದು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಇದಕ್ಕೆ ಮೂಲ ಪ್ರೇರಣೆ ಅಂತ ಹೇಳಿದರೆ ಅದು ಪದ್ಯಾನ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಸತ್ಯನಾರಾಯಣ ಭಟ್ರ ತೀರ್ಥರೂಪರಾದಂಥ ಅವರನ್ನು ನಾನು ಯಾವಾಗಲೂ ನೆನಪಿಸಲೇಬೇಕಾಗ್ತದೆ. ಹೊಗೆನಾಡು ಶ್ರೀ ಸುಬ್ರಾಯ ದೇವಸ್ಥಾನದ ಗ್ರಾಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಿಕೊಂಡು 91-92 ಇಸವಿಯಲ್ಲಿ ನಾವಾಗ ಹೈಸ್ಕೂಲಿಗೆ ನಾವು ಹೋಗ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ಇಡೀ ಗ್ರಾಮವನ್ನು ಒಟ್ಟುಗೂಡಿಸಿಕೊಂಡು ಗ್ರಾಮ ದೇವಸ್ಥಾನದ ಒಂದು ಕಾರ್ಯವನ್ನು ಅತ್ಯಂತ ವೈಶಿಷ್ಟ್ಯವಾಗಿ ಆ ಕಾರ್ಯಕ್ರಮವನ್ನು ಮಾಡಿದಂಥ ಸೇರಾಜ ದಿವಂಗತ ತಿರುಮಲೇಶ್ವರ ಭಟ್ರವರ ಆ ಒಂದು ಮಾರ್ಗದರ್ಶನ, ಅವರೊಂದು ಪ್ರೇರಣೆಯಿಂದ ನಾವು ಎಲ್ಲರೂ ಕೂಡ ಇವತ್ತು ಗ್ರಾಮದಲ್ಲಿರುವಂಥ ಎಲ್ಲ ಯುವಕರು ಕೂಡ ಅವರ ಪ್ರೇರಣೆಯಿಂದಲೇ ನಾವು ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಧುಮುಕಿದ್ದೇವೆ. ಅಂಥದ್ರಲ್ಲಿ ಅವರ ಕ್ಷೇತ್ರ, ಅವರ ಕುಟುಂಬದ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಮಗೆ ಸ್ವಲ್ಪ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆ ಇಡೀ ಕುಟುಂಬಕ್ಕೆ ನಾವು ಅಭಾರಿಯಾಗಿದ್ದೇವೆ. ಅದೇ ರೀತಿ ಪದ್ಯಾನ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಅದೊಂದು, ನಮ್ಮ ಹಿರಿಯರಿಗೆಲ್ಲ ಅದೊಂದು ಬ್ರಾಹ್ಮಣರ ದೇವಸ್ಥಾನ, ಅದು ಒಂದು ಕುಟುಂಬದ ದೇವಸ್ಥಾನ ಅಂತ ಇತ್ತು. ಆದರೆ ಇವತ್ತು ಪದ್ಯಾನ ಕುಟುಂಬದವರು, ಶೇರಾಜ ಕುಟುಂಬದವರು ಈ ದೇವಸ್ಥಾನವನ್ನು ಇಡೀ ಊರಿಗೆ ಪಸರಿಸಿ ಎಲ್ಲ ಗ್ರಾಮದವರು ಇದಕ್ಕೆ ಸೇರಬೇಕು. ಅದಲ್ಲದೆ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮದವರನ್ನು ಸೇರಿಸಿಕೊಳ್ಬೇಕು. ಅದಲ್ಲದೆ ಇಡೀ ಹಿಂದೂ ಸಮಾಜ ಹಿಂದುತ್ವವನ್ನು ಗಟ್ಟಿ ಮಾಡಿಕೊಂಡು ಈ ಬ್ರಹ್ಮಕಲಶೋತ್ಸವ ಸಮಿತಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆಗಬೇಕಂತೇಳಿ ಸತ್ಯನಾರಾಯಣ ಭಟ್ರು ಅದರ ಪ್ರತಿನಿಧಿಯಾಗಿ ನನ್ನನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಈಗ ಎಲ್ಲರ ಮಹಾಲಿಂಗೇಶ್ವರ ದೇವಸ್ಥಾನ ಅಂತಲೇ ನಮ್ಮೆಲ್ಲರ ದೇವಸ್ಥಾನ, ಇದು ನಮ್ಮ ಊರಿನ ದೇವಸ್ಥಾನ. ಈಗ ಸೀಮೆಯವರೆಗೂ ಕೂಡ ಇದು ಪಸರಿಸಿದೆ. ಅದ್ಭುತವಾದ ಶಕ್ತಿ ಇದೆ ಇಲ್ಲಿ. ನಮ್ಮ ಶಾಸಕರು ಇಲ್ಲಿ ಗೆದ್ದು ಬರಬೇಕಾದ್ರೆ ಕೂಡ ಇಲ್ಲೊಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಅವರು ಗೆದ್ದು ಬಂದಿದ್ದಾರೆ. ಬಹಳ ಕಷ್ಟದಂಥ ಕ್ಷೇತ್ರ ಇದು. ಆದರೂ ಕೂಡ ರಾಜೇಶ್ ನಾಯ್ಕರು ಇಲ್ಲಿ ಗೆದ್ದು ಬಂದಿದ್ದಾರೆ. ಇಲ್ಲಿ ಶ್ರೀಚಕ್ರ ಪೂಜೆಯನ್ನು ಕೂಡ ಅವರು ಮಾಡಿಸಿದ್ದಾರೆ ಅವರ ಕೈಯಿಂದ. ಹಾಗಾಗಿ ತುಂಬ ಭಕ್ತರ ಯಾವುದೆಲ್ಲ ಬೇಡಿಕೆ ಇದೆ ಅದನ್ನು ಈಡೇರಿಸುವಂಥ ಕ್ಷೇತ್ರ ಇದು ಮಹಾಲಿಂಗೇಶ್ವರ ಕ್ಷೇತ್ರ. ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ನಮಗೆ ಯೋಗ ಅಂತ ಹೇಳಬೇಕು. ಹೊಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗೆ ಆದ ಮೇಲೆ ಹಲವಾರು ಬ್ರಹ್ಮ ಕಲಶಗಳು ನಮಗೆ, ಅದರ ಬೆನ್ನಿಗೆ ಸೂರ್ಯೇಶ್ವರ ದೇವಸ್ಥಾನದ ಬಾಕ್ರಬೈಲು, ಅದರಲ್ಲಿ ಕೂಡ ನಮಗೆ ಸ್ವಲ್ಪ ಅವಕಾಶ ಸಿಕ್ಕಿದೆ. ಅದಲ್ಲದೆ ನಮ್ಮ ಗ್ರಾಮದಲ್ಲಿ ಜಲದುರ್ಗ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೂಡ ನಮಗೆ ಅವಕಾಶ ಸಿಕ್ಕಿದೆ. ಕಳೆದ 2 ವರ್ಷದಲ್ಲಿ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ, ಅದು ಕೂಡ ಇಲ್ಲಿ ಕೇರಳ ಆದರೂ ಕೂಡ ಕರೋಪಾಡಿಗೂ ಮತ್ತು ಆ ಭಾಗದ ಬಾಕ್ರಬೈಲ್ಗೆ ತುಂಬ ಸಂಬಂಧ ಇದೆ. ಯಾಕೆಂದರೆ ಬಾಕ್ರಬೈಲು ಮನೆತನ ಅಲ್ಲ, ಕರೋಪಾಡಿ ಮನೆತನ, ದೈವಕ್ಕೆ ದೇವರಿಗೆ ಅದು ಸಂಬಂಧ ಇರತಕ್ಕಂಥ ಮನೆತನ. ಆ ಒಂದು ದೇವಸ್ಥಾನದ ಕಾರ್ಯದಲ್ಲಿ ಕೂಡ ತೊಡಗಿಕೊಳ್ಳಲಿಕ್ಕೆ ನಮಗೆ ಕರೋಪಾಡಿಯವರಿಗೆ ಅವಕಾಶ ಸಿಕ್ಕಿದೆ.
ಈಗ ಮಾಲಿಂಗೇಶ್ವರ ದೇವಸ್ಥಾನದ ಬೇರೆ ಬೇರೆ ಸ್ವಾಮೀಜಿಯವರ ಅನುಗ್ರಹದಿಂದ ಎಲ್ಲ ಹಿರಿಯರ ಅನುಗ್ರಹದಿಂದ ನಮಗೆ ಅವಕಾಶ ಸಿಕ್ಕಿದೆ. ಈ ಒಂದು ಸಭೆಯಲ್ಲಿ ನಮ್ಮ ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ನಮಗೆ ಆಶೀರ್ವಚನದ ಮೂಲಕ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಗಳು ಎಡನೀರು ಮಠ ಅವರು ಯಾವಾಗಲೂ ಕೂಡ ಇಂದಿನ ಸ್ವಾಮಿಗಳಿರೋರು ಕೂಡ ಒಗೆನಾಡು ಬ್ರಹ್ಮಕಲಶ ಸಂದರ್ಭದಲ್ಲಿ ಪೂರ್ತಿಯಾಗಿ ಅವರು ಒಂದು ದಿವಸ ಭಾಗವತಿಕೆ ಕೂಡ ಮಾಡಿದ್ದಾರೆ ದೇವಸ್ಥಾನದಲ್ಲಿ, ನಮಗೆ ನೆನಪಿದೆ ಅದು. ಅಷ್ಟು ಒಂದು ಪ್ರೀತಿ ನಮ್ಮ ಗ್ರಾಮದಲ್ಲಿ, ಅಷ್ಟೊಂದು ಪ್ರೀತಿ ಇದ್ದಂಥ ಸ್ವಾಮಿಗಳು. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮ ಮಾಡುವ ಮೂಲಕ ಅವರನ್ನು ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸ್ವಾಮಿಗಳು ಕರೋಪಾಡಿ ಗ್ರಾಮದ ಒಡೆಯೂರು ಶ್ರೀ ಕ್ಷೇತ್ರ, ನಾವು ಅವರನ್ನು ತಾಯಿಯ ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ದೇವೆ. ನಾವು ನಮ್ಮ ಸ್ವಾಮಿಗಳನ್ನು ನಮ್ಮ ಕರೋಪಾಡಿಗೆ ಅವರೊಂದು ತಾಯಿ ಇದ್ದಾಗೆ ನಮಗೆ. ಕರೋಪಾಡಿಯ ಕಾಮಧೇನು ಅವರು. ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ಸ್ವಾಮಿಗಳಂದರೆ ಅವರು ಕರೆದು ಮಾತಾಡ್ತಾರೆ. ನಮ್ಮ ಕರೋಪಾಡಿ ಗ್ರಾಮದಲ್ಲಿ ಇರುವಷ್ಟು ದೇವಸ್ಥಾನ, ನಮ್ಮ ಕರೋಪಾಡಿ ಗ್ರಾಮದಲ್ಲಿ ಇರುವಷ್ಟು ದೇವಸ್ಥಾನಗಳು, ನಮ್ಮ ಕರೋಪಾಡಿ ಗ್ರಾಮದಲ್ಲಿರುವಷ್ಟು ಭಜನಾ ಮಂದಿರಗಳು ಎಲ್ಲೂ ಇಲ್ಲ, ಯಾವ ಗ್ರಾಮದಲ್ಲಿ ಸಿಕ್ಕಲಿಕ್ಕೆ ಇಲ್ಲ. ನಾವು ಈಗ ಕೆಲವು ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ, ಕೆಲವು ಗ್ರಾಮದಲ್ಲಿ 2 ಗ್ರಾಮಕ್ಕೆ 1 ದೇವಸ್ಥಾನ. ಆದರೆ ನಮ್ಮ ಕರೋಪಾಡಿ ಗ್ರಾಮದಲ್ಲಿ 5 ದೇವಸ್ಥಾನಗಳಿದೆ, 1 ದೇವಸ್ಥಾನ ಜೀರ್ಣೋದ್ಧಾರ ಹಂತದಲ್ಲಿದೆ. ಒಟ್ಟು 6 ದೇವಸ್ಥಾನಗಳು ನಮ್ಮ ಕರೋಪಾಡಿ ಗ್ರಾಮದಲ್ಲಿದೆ. ಅದಲ್ಲದೆ ಭಜನಾ ಮಂದಿರಗಳು 5-6 ಇದೆ. ದೈವ ದೇವಸ್ಥಾನಗಳು ನಮ್ಮ ಕನ್ನಡತೆಗೆ ಇಷ್ಟೇ, ಅಷ್ಟು ಇದೆ ಇಲ್ಲಿ. ಹಾಗಾಗಿ ಇದು ಕೇರಳ ಹೇಗೆ ದೇವನಾಡ, ನಮ್ಮದು ದೇವರ ಗ್ರಾಮ. ಕರೋಪಾಡಿ ಗ್ರಾಮ ಅಂತಲೇ ದೇವಗಳ ಗ್ರಾಮ ಅದು. ಅಂಥ ಗ್ರಾಮದಲ್ಲಿ ನಮಗೆ ದೇವರ ಬಲವಿದೆ, ಅದೇ ರೀತಿ ನಮಗೆ ಗುರುಬಲ ಕೂಡ ಇದೆ. ಸ್ವಾಮಿಗಳು ಅವತರಿಸಿದ ನಂತರ ನಮಗೆ ಗುರುಬಲ ಕೂಡ ನಮ್ಮ ಗ್ರಾಮಕ್ಕೆ ಗಟ್ಟಿಯಾಗಿದೆ. ಸ್ವಾಮೀಜಿಗಳು ಮಾಡೋದಂಥ ಕೆಲವು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳು ನಾವು ಹೇಳಲೇಬೇಕಾಗ್ತದೆ. ಯಾಕಂತೇಳಿದರೆ ಸ್ವಾಮೀಜಿ ಅವರ ಜನ್ಮದಿನ ಇದೆ, ಅದನ್ನು ಗ್ರಾಮೋತ್ಸವವಾಗಿ ಎಲ್ಲ ಊರಿನ ದೀನದಲಿತರ ಬಡವರ ಸೇವೆಯನ್ನು ಮಾಡುವ ಮುಖಾಂತರವಾಗಿ ಒಂದು ಅರ್ಥಪೂರ್ಣವಾಗಿ ಸ್ವಾಮೀಜಿಯವರ ಜನ್ಮದಿನವನ್ನು ಕೂಡ ಎಲ್ಲ ಭಕ್ತರು ಸೇರಿಕೊಂಡು ಆಚರಣೆ ಮಾಡ್ತೇವೆ. ಇನ್ನು ಮುಂದಕ್ಕೆ ಒಡೆಯೂರು ರಥೋತ್ಸವ, ತುಳುನಾಡದ ಜಾತ್ರೆ ಅಂತೇಳಿ, ಆ ಜಾತ್ರೆಗೆ ಕೂಡ ಅವರು ತುಳುನಾಡಿನ ಪ್ರೀತಿಯಿಂದ ತುಳು ಭಾಷೆಗೆ ಹೆಚ್ಚು ಒತ್ತು ಕೊಟ್ಟಂಥ ಸ್ವಾಮೀಜಿಗಳು. ನಮ್ಮ ಈಗ ನಿಮಗೋಸ್ಕರವಾಗಿ ನಾನು ಕನ್ನಡದಲ್ಲಿ ಮಾತನಾಡಿದೆ, ಇಲ್ಲದ್ರೆ ನಾವು ತುಳುವಲ್ಲೇ ಮಾತನಾಡೋದು. ಯಾಕೆಂತೇಳಿದರೆ ನಮ್ಮ ತಾಯಿ ಭಾಷೆ ಅದು. ಹಾಗಾಗಿ ಅಂಥ ಸ್ವಾಮೀಜಿಗಳನ್ನು ಪಡೆದ ನಾವೆಲ್ಲರೂ ಧನ್ಯರು. ಸೇರಾಜೆ ಕುಟುಂಬದೊಟ್ಟಿಗೆ ಯಾವಾಗಲೂ ಸ್ವಾಮೀಜಿಗಳಿದ್ದಾರೆ, ಸ್ವಾಮೀಜಿಗಳೊಟ್ಟಿಗೆ ಯಾವಾಗಲೂ ಸೇರಾಜೆ ಕುಟುಂಬ ಇರ್ತದೆ. ಹಾಗಾಗಿ ಪರಸ್ಪರ ಅವಿನಾಭಾವ ಸಂಬಂಧದಲ್ಲಿರ್ತಕ್ಕಂಥ ಒಂದು ಸ್ವಾಮೀಜಿಗಳು ಅವರು ನಮಗೆ ಬಂದು ಇವತ್ತು ಆಶೀರ್ವಾದನ ಮಾಡಿದ್ದಾರೆ, ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ನಮ್ಮ ಬ್ರಹ್ಮಕಲಶ ಸಮಿತಿ ಹಾಗೂ ಆಡಳಿತ ಮಂಡಳಿ ಸೇರಿದಂಥ ಸಮಸ್ತ ಭಕ್ತರ ಪರವಾಗಿ ಪ್ರಣಾಮ ಮಾಡುವ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಸ್ವಾಮೀಜಿಗಳು ಉಲ್ಲೇಖ ಮಾಡಿದರು, ನಮ್ಮ ತಂತ್ರಿಗಳು ಬಹಳ ಸರಳತೆಯ ತಂತ್ರಿಗಳು ಇವರು. ನಾವೆಲ್ಲ ಕಡೆ ಹೋಗ್ತೇವೆ, ತಂತ್ರಿಗಳಂದರೆ ಅವರ ಸ್ವಾಮಿಗಳು ಹಾಗೆ ಹೇಳಿದಾಗೆ ದೂರ ನಿಲ್ಲಬೇಕು, ಸ್ವಲ್ಪ ಅವ್ರ ಹತ್ರ ಮಾತಾಡುವಾಗ ಜಾಗ್ರತೆ ಬೇಕು. ಹಾಗೆ ನಮ್ಮ ತಂತ್ರಿಗಳು ಹಾಗೆ ಅಲ್ಲ, ಅವರು ಕರೆದು ಮನೆಯವರೆಗೆ ಮಾತನಾಡ್ತಾರೆ. ಮತ್ತೊಂದು ಜವಾಬ್ದಾರಿಯುತವಾದಂಥ ಒಂದು ತಂತ್ರಿಗಳು ನಾವು. ಯಾಕಂತೇಳಿದರೆ ಈಗ ನವೀನ್ ತಂತ್ರಿ ಇದ್ದಾರೆ, ಅವರು ಇಂಜಿನಿಯರಿಂಗ್ ಆಗಿ ವಿದೇಶದಲ್ಲಿ ಅವರೊಂದು ಉದ್ಯೋಗವನ್ನು ಮಾಡಿಕೊಂಡಿದ್ದರು. ಅವರಿಗೆ ಎಷ್ಟು ಸಂಪಾದನೆ ಮಾಡ್ಬೋದಿತ್ತು. ಆದರೆ ನಮ್ಮ ತಂತ್ರಿಗಳು ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ತಂತ್ರಿವರು, ಸೀಮೆಯ ತಂತ್ರಿಗಳು. ಈ ಪರಂಪರೆ ಮುಂದಕ್ಕೆ ಹೋಗಬೇಕು, ನಮ್ಮ ಧಾರ್ಮಿಕ ಕ್ಷೇತ್ರ ಉಳಿಬೇಕು ಅನ್ನುವಂಥ ಬಹಳ ದೊಡ್ಡ ಕೊಡುಗೆಯನ್ನು ಹಿಂದೂ ಸಮಾಜಕ್ಕೆ ಕೊಟ್ಟು ಅವರನ್ನು ಕೂಡ ಈಗ ಆ ಒಂದು ಪರಂಪರೆಯಲ್ಲಿ ಮುಂದುವರಿಸಿದ್ದಾರೆ. ಅಂಥ ತಂತ್ರಿಗಳು ನಮ್ಮ ಭಾಗ್ಯ. ಆ ತಂತ್ರಿಗಳಿಗೆ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಉದ್ಯಮಿಗಳು ಡಾಕ್ಟರ್ ನವೀನ್ ಮತ್ತು ಡಾಕ್ಟರ್ ಶಿಲ್ಪಾ ಅವರು ಎಲ್ಲದಕ್ಕೂ ಯೋಗ ಬೇಕು. ಯಾರಿಗೆಲ್ಲ ಯೋಗ ಇರ್ತೋ ಅವರೆಲ್ಲ ಮಾಲಿಂಗೇಶ್ವರನ ಸೇವೆ ಮಾಡ್ತಾರೆ. ಯಾಕೆಂದರೆ ದೂರದ ಬೆಂಗಳೂರಿನವರು ಅರುಣ್ ಶ್ಯಾಮನ ಮುಖಾಂತರ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಮಾಲಿಂಗೇಶ್ವರ ಅವರನ್ನು ಕರೆದದ್ದು. ನಾವು ಹೇಳ್ತೇವೆ, ನಾವು ಅವನು ಕರೆದು ಹೋದೆ ಏನಿಲ್ಲ, ಅದೊಂದು ಕಾರಣ ಅಷ್ಟೇ. ನಮ್ಮ ಜೀವಮಾನದಲ್ಲಿ ಯಾವುದೆಲ್ಲ ನಾವು ಸೇವೆ ಮಾಡಬೇಕಾ, ಏನೆಲ್ಲ ನಮ್ಮ ಕರ್ಮ ಉಂಟ, ಎಲ್ಲೆಲ್ಲಿ ನಮ್ಮ ಸೇವೆ ಆಗಬೇಕು, ಅದು ಮುಂಚಿತವಾಗಿ ಶಾಸ್ತ್ರದಲ್ಲಿ ಬರೆದಾಗಿದೆ. ಹಾಗಾಗಿ ನಮ್ಮ ಯೋಗ ಅದು ದೇವರ ಸೇವೆ ಮಾಡೋದು. ಹಾಗಾಗಿ ಅಂಥ ದಾನಿಗಳು ನಮ್ಮೊಡನೆ ಇದ್ದಾರೆ. ಅವರಿಗೆ ಡಾಕ್ಟರ್ ನವೀನ್ ಹಾಗೂ ಡಾಕ್ಟರ್ ಶಿಲ್ಪಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಈಗ ಕುಂಟುಗುಡಲು ತಂತ್ರಿಯವರ ಬಗ್ಗೆ ಉಲ್ಲೇಖ ಮಾಡಿದಾಗೆ ನಮ್ಮ ಮುಗುಳಿ ತಿರುಮಲೇಶ್ವರ ಭಟ್ರ ಬಗ್ಗೆ ಕೂಡ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಅವರೀಗ ಅನುವಂಶಿ ಆಡಳಿತ ಮುಕ್ತೇಶ್ವರರು. ದೈವಸ್ಥಾನ ಯಾರು ಗ್ರಾಮದವರು ಹೋಗದಿರಲಿ ಅದು ನಿರಂತರವಾಗಿ ಅಲ್ಲಿಯ ಕಾರ್ಯಕ್ರಮಗಳು, ಸಂಕ್ರಾಂತಿ ಇರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿ, ವಾರದಲ್ಲಿ 2 ದಿವಸ ಗ್ರಾಮದ ದೇವಸ್ಥಾನಗಳಿಗೆ ದೀಪ ಬೆಳಗಿಸಿರ್ಬೋದು, ಅದೆಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ತೊಡಕಿಲ್ಲದೆ ಎಲ್ಲ ದೇವರುಗಳಿಗೆ ಆಗ್ತಕ್ಕಂಥ ಎಲ್ಲ ಪರ್ವಗಳನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವರು ಕೂಡ ಹಾಗೆ ಅವರ ಒಬ್ಬನೇ ಒಬ್ಬ ಮಗ, ಅವರು ಕೂಡ ಇವತ್ತು ಅವರನ್ನು ಡಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು, ಅವರು ಕಲಿತರೆ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟರೆ. ಆದರೆ ಅವರು ಕೂಡ ಅವರ ಮನೆತನದ ಪರಂಪರೆ ಉಳಿಬೇಕು, ಈ ಗ್ರಾಮದ ದೇವಸ್ಥಾನ ಇನ್ನು ಮುಂದಕ್ಕೆ ಕೂಡ ಪರಂಪರಾಗತವಾಗಿ ನಡೆದುಕೊಂಡು ಬರಬೇಕಂತ ಹೇಳಿ ಬಹು ದೊಡ್ಡ ಕೊಡುಗೆಯನ್ನು ಅವರು ಕೂಡ ನಮ್ಮ ಹಿಂದೂ ಸಮಾಜಕ್ಕೆ ಕೊಟ್ಟು ಅವರನ್ನು ಕೂಡ ಅವರದರಲ್ಲಿ ಹೋಗುವಾಗೆ ಮಾಡಿದ್ದಾರೆ ಅಂತ ಮುಗುಳಿ ತಿರುಮಲೇಶ್ವರ ಭಟ್ರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೀನಿ. ಅದೇ ರೀತಿ ಪದ್ಯಾಣ ಅಂತ ಹೇಳಿದರೆ ಎಲ್ಲ ಕಡೆ ನಮಗೆ ಹೆಮ್ಮೆಯ ವಿಷಯ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪದ್ಯಾಣದವರು ಇಲ್ಲದೆ ಯಾರಿಲ್ಲ. ನಾವು ಹೇಳುವಾಗ ಉಂಟು, ಕರೋಪಡಿ ಗ್ರಾಮ ಎಲ್ಲಿ ಒಡಿಯೂರಿಗೆ ಹತ್ತಿರ ಆಗ್ತದೆ ಅಥವಾ ಪದ್ಯಾನಕ್ಕೆ ಹತ್ತಿರ ಆಗ್ತದೆ ಅಂಥ ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಪದ್ಯಾನ ಭಾಗವತರು ಇರ್ಬೋದು, ಸಂಗೀತದಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಕ್ಷೇತ್ರ. ಈಗ ನಾನು ನಮ್ಮ ಉಲ್ಲೇಖ ಮಾಡಿದೆ, ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿಯವರು ಬಂದಿದ್ದರು. ಅವರಿಗೆಲ್ಲ ಆಶ್ಚರ್ಯ ಇತ್ತು. ಇವರನ್ನು ಕಾರಂತರನ್ನು ತೋರಿಸಿದೆ ನಾನು. ನೇಪಾಳದ ಪಶುಪತಿನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಪದ್ಯಾನದರಂತ ಹೇಳಿದರೆ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರದ್ದು ಕೂಡ ತುಂಬ ಕೊಡುಗೆ ಉಂಟು. ಹೊಗೆನಡೆ ದೇವಸ್ಥಾನಕ್ಕೆ ಅವರು ನಿರಂತರವಾಗಿ ನಮ್ಮ ಖಾಲಿ ವಾಟ್ಸಪ್ಪನ್ನು ನೋಡಿ, ಇವತ್ತು ಸಾಮಾಜಿಕ ಜಾಲತಾಣವನ್ನು ನಾವು ಎಲ್ಲ ಉಪಯೋಗಿಸೋದಿಲ್ಲ, ಬೇರೆದಕ್ಕೆ ಉಪಯೋಗಿಸ್ತೀವಿ. ಆದರೆ ನಮ್ಮಲ್ಲಿ ಕೆಲವರು ಆ ದೇವಸ್ಥಾನದ ಸಾಮಾಜಿಕ ಜಾಲತಾಣವನ್ನು ಯಾವುದೇ ಒಂದು ಸಂದೇಶವನ್ನು ಕೊಟ್ಟು ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥ ವ್ಯಕ್ತಿ ಇದ್ದರೆ ಅದು ನೇಪಾಳದಲ್ಲಿ ಕೂತು ಪದ್ಯಾನ ಕಾರಂತರು ನನ್ನಿಂದ ಏನಾಗಬೇಕಂತ ಕೇಳ್ತಾರೆ. ಅಂಥ ಕಾರಂತರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಹಾಗೆ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ತಮ್ಮ ಹಿರಿಯರು ನಡೆದುಕೊಂಡು ಬಂದಂಥ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥ ನನ್ನ ಅಣ್ಣನ ಸಮಾನರಾದಂಥ ನನ್ನ ಅಣ್ಣ ಸತ್ಯನ್ನ ಅವರೊಂದು ಪ್ರೀತಿಗೆ ಅವರ ಪ್ರೀತಿಗೆ ನಮ್ಮ ಸೆಳೆತದಿಂದ ನಾವೆಲ್ಲ ಬಂದಿದ್ದೇವೆ ಗ್ರಾಮದವರು. ಅಂಥ ಸತ್ಯನಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಈಗಾಗಲೇ ತೆರಳಿದಂಥ ನಮ್ಮ ಮಿತ್ರರಾದಂಥ ಅರುಣ್ ಶ್ಯಾಮರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಸಮಿತಿಯ ಕಾರ್ಯದರ್ಶಿಗಳು ಶ್ರೀಕೃಷ್ಣ ಹಾಗೂ ನಮ್ಮ ಶ್ಯಾಮ್ ಸುಂದರ್ ಕಾಲನೀಶನ ನಮ್ಮ ಆತ್ಮೀಯರು, ಅವರಿಗೆ ಕೂಡ ನಾವು ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಹಿರಿಯರಿದ್ದಾರೆ ಇಲ್ಲಿ ಈ ಭಾಗದ. ಹಾಗೆ ಮಾಧ್ಯಮದ ಮಿತ್ರರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ, ಅವರನ್ನು ಕೂಡ ನಾನು ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇಲ್ಲಿ ಸೇರಿದಂಥ ಎಲ್ಲ ಭಕ್ತರಿಗೆ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಭಕ್ತರಿಗೆ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ನಮ್ಮಲ್ಲಿ ಯಾವ ವಿಶ್ವಾಸವನ್ನು ಬಿಟ್ಟು ನಮಗೆ ಈ ಜವಾಬ್ದಾರಿಯನ್ನು ನೀಡಿದ್ದೀರಾ ಸತ್ಯನ, ಅದಕ್ಕೆ ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮದ ಭಕ್ತರನ್ನು ಒಟ್ಟುಗೂಡಿಸಿಕೊಂಡು, ಅದಲ್ಲದೆ ಈಗಾಗಲೇ 4 ಗ್ರಾಮದ ಎಲ್ಲ ನಮ್ಮ ನಾಯಕರುಗಳ ಹತ್ರ ಮಾತಾಡಿದ್ದೇವೆ. ಆ 4 ಗ್ರಾಮಕ್ಕೆ ಹತ್ತಿರ ಇರತಕ್ಕಂಥ ಪೆರುವಾಯಿ, ಅಳಿಕೆ, ಕನ್ಯಾನ ಗ್ರಾಮ, ಹಾಗೆ ವರ್ಕಾಡಿ, ಕೊಲ್ನಾಡು, ಬಾಯಾರು, ಈ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಂಘಟನೆಯವರನ್ನೆಲ್ಲ ಸೇರಿಸಿಕೊಂಡು ಒಂದು ಸಭೆಯನ್ನು ನಡೆಸಿ ಒಂದು ಇತಿಹಾಸ ನಿರ್ಮಿಸುವಂಥ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಧನ್ಯವಾದವನ್ನು ಸಮರ್ಪಿಸಿದಂಥ ಶಿವಪ್ರಸಾದ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ನಮ್ಮ ಸಮೀಪದ ಬಂಧುಗಳು ಶ್ರೀ ಗೋವಿಂದ ಪ್ರಸಾದ್ ಕಜಿ ಅವರಿಗೂ ಧನ್ಯವಾದಗಳು. ಒಂದು ಸೂಚನೆ, ಇವತ್ತು ಬಿಡುಗಡೆ ಅಂತ ಈ ಏನು ಆಹ್ವಾನ ಪತ್ರ ಇದೆ, ಇದು ಒಂದು ಬೇಸಿಕ್ ಸ್ಟ್ರಕ್ಚರ್. ಇದರ ಮುಂದೆ ನಾವು ಬಹಳಷ್ಟು ಕೆಲಸ ಮಾಡಲಿಕ್ಕಿದೆ. ಇನ್ನಷ್ಟು ಅತಿಥಿಗಳು, ಇನ್ನಷ್ಟು ಸ್ವಾಮೀಜಿಯವರು ನಮ್ಮೊಂದಿಗೆ ಜೋಡಿಸಿಕೊಳ್ಳಿಕ್ಕಿದ್ದಾರೆ. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶೃಂಗೇರಿ ಸ್ವಾಮಿಗಳು ಕೂಡ ಬರಲಿಕ್ಕಿದ್ದಾರೆ, ಶ್ರೀ ರಾಘವೇಶ್ವರ ಸ್ವಾಮಿಗಳು ಕೂಡ ಬರಲಿಕ್ಕಿದ್ದಾರೆ. ಇನ್ನಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪದ್ಯಾಣಕ್ಕೆ ಪೂರಕವಾದ ಭೂಷಣವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರಲ್ಲಿ ಸೇರ್ಪಡೆಯಾಗಲಿಕ್ಕಿದೆ. ಅಂತಹ ಪರಿಪೂರ್ಣವಾದ ಆಹ್ವಾನ ಪತ್ರ ಇನ್ನು 1 ತಿಂಗಳ ಅವಧಿಯಲ್ಲಿ ಬರಲಿಕ್ಕಿದೆ. ಇವತ್ತು ಏನು ಇದು ಆಗಿದೆ, ಇದೊಂದು ಮೂಲವಾದಂಥ ಒಂದು ಆಹ್ವಾನ ಪತ್ರ ಅಂತ ಹೇಳ್ತಾ ಈ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ದಯವಿಟ್ಟು ಪದ್ಯಾಣಕ್ಕೆ ಬನ್ನಿ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪದ್ಯಾಣ ಇವತ್ತಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭಕ್ಕೆ ಬಂದದ್ದು ನಮಗೆ ಬಹಳ ಖುಷಿ ನೀಡಿದೆ. ಮತ್ತು ಬದುಕಿನಲ್ಲಿ ಈ ಥರದ್ದೊಂದು ಕಾರ್ಯ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಗೆಳೆಯ ಅರುಣ್ ಶ್ಯಾಮ್ ಅವರಿಗೆ ಮತ್ತು ಈ ಆಡಳಿತ ಮಂಡಳಿ ಮತ್ತು ದೇವಸ್ಥಾನದ ಎಲ್ಲ ಸಮಿತಿಯ ಸದಸ್ಯರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ತೇನೆ. ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಪದ್ಯಾಣ ಒಂದು ಶಿವನ ಆರಾಧ್ಯ ಕ್ಷೇತ್ರ.
ಮತ್ತು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನಿಸ್ತದೆ. ಈಗಾಗಲೇ ಅದು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆ ಆಗಿರೋದ್ರಿಂದ ನಾವೆಲ್ಲರೂ ಬಂದು ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ನಾನು ಮತ್ತು ನನ್ನ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಅವರು ಒಟ್ಟಿಗೆ ಬಂದು ಇವತ್ತು ನಮ್ಮ ಕುಟುಂಬದ ಪರವಾಗಿ ದೇವರಿಗೆ ಒಂದು ಸಣ್ಣ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಹಾಗೂ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಈ ಬ್ರಹ್ಮಕಲಶೋತ್ಸವದಲ್ಲೂ ಕೂಡ ನಾವು ಏಪ್ರಿಲ್ 3ನೇ ತಾರೀಕು ನಡೆಯುವಂಥ ಪ್ರತಿಷ್ಠಾಪನೆಗೂ ಕೂಡ ದೇವರ ಆಶೀರ್ವಾದದಿಂದ ನಾವಿಲ್ಲಿ ಪಾಲ್ಗೊಳ್ಳಲಿಕ್ಕೆ ಖಂಡಿತವಾಗಲೂ ಮನಸ್ಸು ಇಚ್ಛೆ ಇಷ್ಟಪಡ್ತೇವೆ. ಹಾಗಾಗಿ ಈ ಥರದೊಂದು ಅವಕಾಶವನ್ನು ಕೊಟ್ಟಂಥ ಪದ್ಯಾಣ ಗ್ರಾಮಸ್ಥರಿಗೆ ಮತ್ತು ಶ್ರೀ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ನಾನು ಬೇಡ್ತಾ ಈ ಅವಕಾಶಕ್ಕೆ ಮತ್ತೊಮ್ಮೆ ನಾನು ಅನಂತವನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಪದ್ಯಾಣ ಗೋವಿಂದ ಭಟ್ಟು, ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯ ಕೆಲಸ ಮಾಡ್ತಾಯಿದ್ದೇನೆ. ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನವು ವಿಟ್ಲ ಸೀಮೆಗೆ ಒಳಪಟ್ಟು ಸುಮಾರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದ ಪ್ರಕಾರ 700ರಿಂದ 750 ವರ್ಷ ಇತಿಹಾಸ ಇರುವಂಥ ಪಡುಮುಖದ ಶಿವನ ದೇವಸ್ಥಾನ. 1975ನೇ ಇಸವಿಯಲ್ಲಿ ಸಂಪೂರ್ಣ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಸೇರಾಜ ನಾರಾಯಣ ಭಟ್ಟರ ಮುಂದಾಳತನದಲ್ಲಿ ಊರ ಪರಪೂರ ಭಕ್ತಜನರ ಸಹಕಾರದಿಂದ ಆಗಿನ ಕಷ್ಟಕಾಲದಲ್ಲಿ ಊರ ಪರವೂರಲ್ಲಿ ಸಂಚಾರ ಮಾಡಿ ದೇಣಿಗೆಯನ್ನು ಸಂಗ್ರಹಿಸಿ 1975ನೇ ಇಸವಿ ಜೂನ್ 21ನೇ ತಾರೀಕಿನಂದು ದೇವರನ್ನು ನೂತನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಬ್ರಹ್ಮಕಲಶವನ್ನು ನಡೆಸಲಾಯಿತು. ತದನಂತರ ದೇವಸ್ಥಾನದಲ್ಲಿ 3 ಹೊತ್ತು ಪೂಜೆ ಪಂಚಪರ್ವಾದಿಗಳು ನಡೆಸಿಕೊಂಡು ಬರ್ತಿದ್ದು 2009ನೇ ಇಸವಿಯಲ್ಲಿ ಪುನಃ ದೇವಸ್ಥಾನವನ್ನು ನವೀಕರಿಸಿ ಬ್ರಹ್ಮಕಲಶವನ್ನು ನೆರವೇರಿಸಿ ಶ್ರೀದೇವರ 2 ದಿವಸದ ಉತ್ಸವಾದಿಗಳನ್ನು ಪ್ರಾರಂಭಿಸಿ ಕ್ಷೇತ್ರದ ದೈವವಾದಂಥ ಧೂಮಾವತಿ ಮತ್ತು ಹೊರತಿ ದೈವಗಳಿಗೆ ಧರ್ಮನೇಮವನ್ನು ಕೊಟ್ಟು ಆ ದೈವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ನೇಮಾದಿಗಳನ್ನು ಪ್ರಾರಂಭಿಸಲಾಯಿತು. ಇದೀಗ ಅಷ್ಟಬಂಧ ಬ್ರಹ್ಮಕಲಶ ಕಳೆದು ಸುಮಾರು 16ರಿಂದ 17 ವರ್ಷ ಕಳೆಯಿತು. ಈಗ ಪುನಃ ಊರ ಪರವೂರ ಎಲ್ಲ ಭಕ್ತಾದಿಗಳನ್ನು ಕ್ರೋಢೀಕರಿಸಿ ಪುನಃ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಎಲ್ಲ ವ್ಯವಸ್ಥೆಗಳನ್ನು ಪೂರೈಸಿಕೊಂಡು ಪುನಃ ಬ್ರಹ್ಮಕಲಶಕ್ಕೆ ನಾವು ಅಣಿಯಾಗಿದ್ದೇವೆ. ಇದೇ ಬರುವ ಮಾರ್ಚ್ 30ರಿಂದ ಏಪ್ರಿಲ್ 6ರ ತನಕ ವಿವಿಧ ಮಠಾಧಿಪತಿಗಳು ಗಣ್ಯರ ಉಪಸ್ಥಿತಿಯಲ್ಲಿ ಬ್ರಹ್ಮಶ್ರೀ ಕುಂಟುಪುಡೇಲು ರಘುರಾಮತಂತ್ರಿಗಳ ನೇತೃತ್ವದಲ್ಲಿ ಶ್ರೀದೇವರ ಪುನಃಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಎಲ್ಲ ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಿ ತನು ಮನ ಧನದಿಂದ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಎಲ್ಲರ ಪರವಾಗಿ ವಿಜ್ಞಾಪಿಸಿಕೊಳ್ಳುತ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.